ಪದ್ಮ ಮಹಾಪುರಾಣದ ಆದಿಖಂಡದ 9ನೆಯ ಅಧ್ಯಾಯದಲ್ಲಿ ಸೂತ ಮಹಾಮುನಿಗಳು ನೈಮಿಷಾರಣ್ಯದಲ್ಲಿ ನೆರೆದಿದ್ದ ಶೌನಕಾದಿ ಮಹರ್ಷಿಗಳಿಗೆ ಅತ್ಯಂತ ಗಂಭೀರವಾದ ಭೂಮಂಡಲದ ರಹಸ್ಯವನ್ನು ವಿವರಿಸಲು ಆರಂಭಿಸುತ್ತಾರೆ. ಈ ಅಧ್ಯಾಯವು ಕೇವಲ ಭೂಗೋಳದ ವರ್ಣನೆಯಲ್ಲ, ಕೇವಲ ಪರ್ವತಗಳು, ಸಮುದ್ರಗಳು ಮತ್ತು ದ್ವೀಪಗಳ ಪರಿಚಯವೂ ಅಲ್ಲ, ಬದಲಾಗಿ ಭಗವಂತನ ಅನಂತ ಸೃಷ್ಟಿಯ ವೈಭವವನ್ನು ತಿಳಿಸುವ ದಿವ್ಯಜ್ಞಾನವಾಗಿದೆ. ಈ ವಿಶ್ವವು ಮಾನವನ ಕಣ್ಣಿಗೆ ಕಾಣುವಷ್ಟು ಮಾತ್ರವಲ್ಲ, ಅದರಾಚೆಯೂ ಅನೇಕ ಲೋಕಗಳು, ಅನೇಕ ದ್ವೀಪಗಳು, ಅನೇಕ ಸಮುದ್ರಗಳು, ಅನೇಕ ಪರ್ವತಗಳು ಮತ್ತು ಅನೇಕ ದಿವ್ಯ ನಿವಾಸಗಳು ಅಸ್ತಿತ್ವದಲ್ಲಿವೆ ಎಂಬ ಸತ್ಯವನ್ನು ಪುರಾಣವು ಅತ್ಯಂತ ಸುಂದರವಾಗಿ ಬೋಧಿಸುತ್ತದೆ. ಮಹರ್ಷಿಗಳು ಈ ವಿಷಯವನ್ನು ಕೇಳಲು ಆಸಕ್ತಿಯಿಂದ ಕುಳಿತಾಗ ಸೂತಮುನಿಗಳು ಮೊದಲು ಶ್ರೀಹರಿಯನ್ನು ಸ್ಮರಿಸಿ, ಪರಬ್ರಹ್ಮನ ಅನುಗ್ರಹವಿಲ್ಲದೆ ಸೃಷ್ಟಿಯ ರಹಸ್ಯವನ್ನು ಯಾರೂ ಅರಿಯಲು ಸಾಧ್ಯವಿಲ್ಲ ಎಂದು ತಿಳಿಸುತ್ತಾರೆ. ಏಕೆಂದರೆ ಈ ಜಗತ್ತು ಕೇವಲ ಪಂಚಭೂತಗಳಿಂದ ನಿರ್ಮಿತವಾದ ಲೋಕವಲ್ಲ, ಇದು ಭಗವಂತನ ಸಂಕಲ್ಪದಿಂದ ಉದ್ಭವಿಸಿದ ದಿವ್ಯ ಸೃಷ್ಟಿಯಾಗಿದೆ. ಪ್ರತಿಯೊಂದು ಪರ್ವತವೂ ಒಂದು ಸಂದೇಶವನ್ನು ಹೊತ್ತು ನಿಂತಿದೆ, ಪ್ರತಿಯೊಂದು ಸಮುದ್ರವೂ ಒಂದು ತತ್ವವನ್ನು ಪ್ರತಿನಿಧಿಸುತ್ತದೆ, ಪ್ರತಿಯೊಂದು ದ್ವೀಪವೂ ಒಂದು ಆಧ್ಯಾತ್ಮಿಕ ಸ್ಥಿತಿಯನ್ನು ಸೂಚಿಸುತ್ತದೆ, ಪ್ರತಿಯೊಂದು ವರ್ಷವೂ ಧರ್ಮದ ವಿಭಿನ್ನ ರೂಪವನ್ನು ವ್ಯಕ್ತಪಡಿಸುತ್ತದೆ. ಆದ್ದರಿಂದ ಈ ಅಧ್ಯಾಯವನ್ನು ಕೇವಲ ಕಥೆಯೆಂದು ಕೇಳಬಾರದು, ಭಗವಂತನ ವಿಶ್ವರೂಪದ ದರ್ಶನವೆಂದು ಭಾವಿಸಿ ಶ್ರವಣ ಮಾಡಬೇಕು ಎಂದು ಸೂತಮುನಿಗಳು ಮನವರಿಕೆ ಮಾಡಿಸುತ್ತಾರೆ. ಋಷಿಗಳೆಲ್ಲರೂ ಮೌನವಾಗಿ ಕುಳಿತು ಮನಸ್ಸನ್ನು ಏಕಾಗ್ರಗೊಳಿಸಿದಾಗ ಸೂತಮುನಿಗಳ ಮಾತುಗಳು ಗಂಗಾ ನದಿಯಂತೆ ಹರಿಯಲಾರಂಭಿಸುತ್ತವೆ. ಅವರು ಹೇಳುತ್ತಾರೆ, ಈ ವಿಶ್ವವು ಅನಂತವಾಗಿದೆ, ಆದರೆ ಪುರಾಣಗಳು ಅದನ್ನು ಮಾನವನ ಗ್ರಹಿಕೆಗೆ ಅನುಗುಣವಾಗಿ ವಿವರಿಸುತ್ತವೆ. ಮಾನವ ಬುದ್ಧಿಗೆ ಅರ್ಥವಾಗುವ ರೀತಿಯಲ್ಲಿ ಸೃಷ್ಟಿಯ ಕ್ರಮವನ್ನು ವಿವರಿಸುವುದೇ ಪುರಾಣಗಳ ಉದ್ದೇಶ. ಆದ್ದರಿಂದ ಇಲ್ಲಿ ಹೇಳಲ್ಪಡುವ ಪ್ರತಿಯೊಂದು ಹೆಸರು, ಪ್ರತಿಯೊಂದು ದಿಕ್ಕು, ಪ್ರತಿಯೊಂದು ಪರ್ವತ, ಪ್ರತಿಯೊಂದು ಸಮುದ್ರವೂ ಕೇವಲ ಭೌತಿಕ ಸ್ಥಳವಲ್ಲ, ಅದರ ಹಿಂದೆ ಅಡಗಿರುವ ಆಧ್ಯಾತ್ಮಿಕ ಅರ್ಥವನ್ನು ಸಹ ತಿಳಿದುಕೊಳ್ಳಬೇಕು. ಶ್ರೀಹರಿಯ ಸಂಕಲ್ಪದಿಂದ ಬ್ರಹ್ಮನು ಸೃಷ್ಟಿಯನ್ನು ನಿರ್ಮಿಸಿದನು. ಬ್ರಹ್ಮನ ಸೃಷ್ಟಿಯಲ್ಲಿ ಭೂಮಂಡಲವು ಅನೇಕ ವಲಯಗಳಾಗಿ ವಿಸ್ತರಿಸಿತು. ಪ್ರತಿಯೊಂದು ವಲಯಕ್ಕೂ ಒಂದು ವಿಶೇಷ ಮಹತ್ವವಿದೆ. ಪ್ರತಿಯೊಂದು ವಲಯವೂ ಧರ್ಮದ ಒಂದು ರೂಪವನ್ನು ಪ್ರತಿಬಿಂಬಿಸುತ್ತದೆ. ಮಾನವನು ವಾಸಿಸುವ ಜಂಬೂದ್ವೀಪದಾಚೆಗೂ ಅನೇಕ ದ್ವೀಪಗಳಿವೆ. ಅವುಗಳಲ್ಲಿ ವಾಸಿಸುವ ಜೀವಿಗಳು ಧರ್ಮದಲ್ಲಿ ಸ್ಥಿರರಾಗಿದ್ದಾರೆ. ಅಲ್ಲಿ ಅಸೂಯೆ ಇಲ್ಲ, ಲೋಭ ಇಲ್ಲ, ಮೋಸ ಇಲ್ಲ, ಹಿಂಸೆ ಇಲ್ಲ, ಅಧರ್ಮಕ್ಕೆ ಅವಕಾಶವೇ ಇಲ್ಲ, ಏಕೆಂದರೆ ಅಲ್ಲಿ ಭಗವಂತನ ಸ್ಮರಣೆ ನಿರಂತರವಾಗಿ ನಡೆಯುತ್ತದೆ. ಸೂತಮುನಿಗಳು ಮುಂದುವರಿದು ಹೇಳುತ್ತಾರೆ, ಉತ್ತರ ದಿಕ್ಕಿನಲ್ಲಿ ವಿಸ್ತರಿಸಿರುವ ದಿವ್ಯ ದ್ವೀಪಗಳು ಮಾನವನ ಕಲ್ಪನೆಗೂ ಮೀರಿದ ವೈಭವವನ್ನು ಹೊಂದಿವೆ. ಅವುಗಳ ಸುತ್ತಲೂ ಧೃತತೋಯ, ದಧಿಮಂಡ, ಸುರೂದ ಮತ್ತು ದುಗ್ಧಸಾಗರ ಎಂಬ ಮಹಾಸಮುದ್ರಗಳು ಒಂದಕ್ಕಿಂತ ಒಂದು ದ್ವಿಗುಣ ವಿಸ್ತಾರವನ್ನು ಹೊಂದಿವೆ. ಈ ಸಮುದ್ರಗಳನ್ನು ಕೇಳಿದ ತಕ್ಷಣವೇ ಸಾಮಾನ್ಯ ನೀರಿನ ಸಾಗರಗಳನ್ನು ನೆನಪಿಸಿಕೊಳ್ಳಬಾರದು. ಇವು ದಿವ್ಯ ಸಮುದ್ರಗಳು. ಧೃತತೋಯ ಸಮುದ್ರವು ತುಪ್ಪದ ಪವಿತ್ರತೆಯನ್ನು ಸೂಚಿಸುತ್ತದೆ. ತುಪ್ಪವು ಯಜ್ಞಗಳಲ್ಲಿ ಅತ್ಯಂತ ಪವಿತ್ರವಾದ ದ್ರವ್ಯವಾಗಿರುವಂತೆ, ಧೃತತೋಯ ಸಮುದ್ರವು ಯಜ್ಞಮಯ ಜೀವನದ ಸಂಕೇತವಾಗಿದೆ. ಧರ್ಮದಿಂದ ಬದುಕುವವರ ಜೀವನವು ತುಪ್ಪದಂತೆ ಶುದ್ಧವಾಗಿರಬೇಕು ಎಂಬ ಸಂದೇಶವನ್ನು ಅದು ಸಾರುತ್ತದೆ. ಅದರ ನಂತರ ಬರುವ ದಧಿಮಂಡ ಸಮುದ್ರವು ಸ್ಥಿರತೆ ಮತ್ತು ಪೋಷಣೆಯ ಪ್ರತೀಕವಾಗಿದೆ. ಹಾಲು ಮೊಸರಾಗಿ ರೂಪಾಂತರಗೊಂಡಾಗ ಅದರೊಳಗೆ ಹೊಸ ಗುಣಗಳು ಬೆಳೆಯುವಂತೆ ಭಕ್ತನ ಜೀವನದಲ್ಲಿಯೂ ಜ್ಞಾನವು ಬೆಳೆಯಬೇಕು, ಭಕ್ತಿ ಪರಿಪಕ್ವವಾಗಬೇಕು, ಮನಸ್ಸು ದೃಢವಾಗಬೇಕು ಎಂಬ ಸಂದೇಶವನ್ನು ಈ ಸಮುದ್ರ ಸೂಚಿಸುತ್ತದೆ. ಅದರಾಚೆಗೆ ಸುರೋದ ಸಮುದ್ರವಿದೆ. ಇದು ದೇವತೆಗಳಿಗೆ ಆನಂದವನ್ನು ನೀಡುವ ದಿವ್ಯ ಪಾನೀಯದ ಸಂಕೇತವಾಗಿದೆ. ಆದರೆ ಇದನ್ನು ಸಾಮಾನ್ಯ ಮದ್ಯವೆಂದು ಅರ್ಥ ಮಾಡಿಕೊಳ್ಳಬಾರದು.
ಇಲ್ಲಿ ಸುರುವುದವೆಂದರೆ ದಿವ್ಯಾನಂದದ ಪ್ರತೀಕ. ಭಗವಂತನ ಭಕ್ತಿಯಲ್ಲಿ ದೊರೆಯುವ ಆನಂದವೇ ನಿಜವಾದ ಅಮೃತ. ಅದೇ ಸುರುದ ಸಮುದ್ರದ ಅಂತರಾರ್ಥವಾಗಿದೆ. ಅದರ ನಂತರ ದುಗ್ಧಸಾಗರವೂ ಬರುತ್ತದೆ. ಹಾಲು ಪೋಷಣೆಯ ಸಂಕೇತ. ತಾಯಿ ತನ್ನ ಮಗುವನ್ನು ಹಾಲಿನಿಂದ ಪೋಷಿಸುವಂತೆ ಶ್ರೀ ಮಹಾವಿಷ್ಣುವು ಸಮಸ್ತ ಜೀವಿಗಳನ್ನು ತನ್ನ ಕರುಣೆಯಿಂದ ಪೋಷಿಸುತ್ತಾನೆ. ಆದ್ದರಿಂದ ದುಗ್ಧಸಾಗರವು ಭಗವಂತನ ಅನಂತ ದಯೆಯ ಸಂಕೇತವಾಗಿದೆ. ಇದೇ ಕಾರಣಕ್ಕೆ ಶ್ರೀ ಮಹಾವಿಷ್ಣುವಿನ ಕ್ಷೀರಸಾಗರ ಶಯನ ರೂಪವು ವೈಷ್ಣವ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾಗಿದೆ. ಈ ಸಮುದ್ರಗಳು ಒಂದಕ್ಕಿಂತ ಒಂದು ದ್ವಿಗುಣವಾಗಿ ವಿಸ್ತರಿಸಿರುವುದೆಂದರೆ ಭಗವಂತನ ಕೃಪೆಯು ಅನಂತವಾಗಿ ವಿಸ್ತರಿಸುತ್ತಾ ಹೋಗುತ್ತದೆ ಎಂಬ ಸಂದೇಶವನ್ನು ಸಹ ಪುರಾಣವು ಸೂಕ್ಷ್ಮವಾಗಿ ತಿಳಿಸುತ್ತದೆ. ಈ ಮಹಾಸಮುದ್ರಗಳ ತೀರಗಳಲ್ಲಿ ಅನೇಕ ದಿವ್ಯ ದ್ವೀಪಗಳಿವೆ. ಪ್ರತಿಯೊಂದು ದ್ವೀಪವು ದೇವತೆಗಳಿಗೂ, ಋಷಿಗಳಿಗೂ, ಸಿದ್ಧರಿಗೂ, ಯೋಗಿಗಳಿಗೂ ಪ್ರಿಯವಾದ ಸ್ಥಳವಾಗಿದೆ. ಅಲ್ಲಿನ ವಾಯುವೇ ಪವಿತ್ರವಾಗಿದೆ. ಅಲ್ಲಿನ ನೀರೇ ಪುಣ್ಯಮಯವಾಗಿದೆ. ಅಲ್ಲಿನ ಮಣ್ಣು ಸಹ ತಪಸ್ಸಿನ ಶಕ್ತಿಯಿಂದ ತುಂಬಿದೆ. ಅಲ್ಲಿ ಬೆಳೆಯುವ ಪ್ರತಿಯೊಂದು ವೃಕ್ಷವೂ ದೇವತೆಗಳ ಆಶೀರ್ವಾದವನ್ನು ಹೊತ್ತು ನಿಂತಿದೆ. ಪಕ್ಷಿಗಳ ಗಾಯನವು ವೇದಘೋಷದಂತೆ ಕೇಳಿಸುತ್ತದೆ. ನದಿಗಳ ಹರಿವು ವಿಷ್ಣುನಾಮ ಸ್ಮರಣೆಯಂತೆ ಅನುಭವವಾಗುತ್ತದೆ. ಅಲ್ಲಿ ಉದಯಿಸುವ ಸೂರ್ಯನು ಸಾಮಾನ್ಯ ಪ್ರಕಾಶವಲ್ಲ, ಧರ್ಮದ ಬೆಳಕನ್ನು ಹರಡುತ್ತಾನೆ. ಅಲ್ಲಿ ಬೀಸುವ ಗಾಳಿಯು ಸಾಮಾನ್ಯ ಗಾಳಿಯಲ್ಲ, ಮನಸ್ಸಿನ ಕಲ್ಮಶವನ್ನು ದೂರ ಮಾಡುವ ದಿವ್ಯಸ್ಪರ್ಶವಾಗಿದೆ. ಅಲ್ಲಿನ ಜನರು ಧರ್ಮದಲ್ಲಿ ಸ್ಥಿರರಾಗಿದ್ದಾರೆ. ಅವರ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮತ್ಸರಗಳಿಗೆ ಸ್ಥಾನವೇ ಇಲ್ಲ. ಪ್ರತಿಯೊಬ್ಬರೂ ಪರಸ್ಪರ ಪ್ರೀತಿಯಿಂದ ಬದುಕುತ್ತಾರೆ. ಯಾರಿಗೂ ಮತ್ತೊಬ್ಬರ ಸಂಪತ್ತಿನ ಮೇಲೆ ಆಸೆ ಇಲ್ಲ. ಯಾರೂ ಸುಳ್ಳು ಮಾತನಾಡುವುದಿಲ್ಲ. ಯಾರೂ ಮೋಸ ಮಾಡುವುದಿಲ್ಲ. ನ್ಯಾಯವೇ ಅವರ ಉಸಿರು, ಸತ್ಯವೇ ಅವರ ಮಾತು, ದಯೆಯೇ ಅವರ ಸ್ವಭಾವ, ಭಗವಂತನ ಸ್ಮರಣೆಯೇ ಅವರ ಜೀವನ. ಅಲ್ಲಿ ಕಾಲವು ವಿಭಿನ್ನವಾಗಿ ಹರಿಯುತ್ತದೆ. ವೃದ್ಧಾಪ್ಯವು ನಿಧಾನವಾಗಿ ಬರುತ್ತದೆ. ರೋಗಗಳು ಕಾಣಿಸಿಕೊಳ್ಳುವುದಿಲ್ಲ. ದುಃಖಕ್ಕೆ ಅವಕಾಶವೇ ಇರುವುದಿಲ್ಲ, ಏಕೆಂದರೆ ಅವರ ಜೀವನದ ಕೇಂದ್ರವೇ ಶ್ರೀಹರಿಯಾಗಿದ್ದಾನೆ. ಯಾವ ಸಮಾಜದಲ್ಲಿ ಭಗವಂತನ ಸ್ಮರಣೆ ಹೆಚ್ಚಿರುತ್ತದೆಯೋ ಅಲ್ಲಿ ಅಧರ್ಮ ಕಡಿಮೆಯಾಗುತ್ತದೆ. ಯಾವ ಮನಸ್ಸಿನಲ್ಲಿ ಭಕ್ತಿ ನೆಲೆಸುತ್ತದೆಯೋ ಅಲ್ಲಿ ದುಃಖ ನೆಲೆಸುವುದಿಲ್ಲ. ಇದೇ ಸತ್ಯವನ್ನು ಈ ದ್ವೀಪಗಳ ವರ್ಣನೆಯ ಮೂಲಕ ಸೂತಮುನಿಗಳು ಅತ್ಯಂತ ಸೂಕ್ಷ್ಮವಾಗಿ ತಿಳಿಸುತ್ತಾರೆ. ನಂತರ ಅವರು ಆ ದಿವ್ಯ ಪ್ರದೇಶದ ಮಧ್ಯಭಾಗದಲ್ಲಿ ಪ್ರಕಾಶಿಸುತ್ತಿರುವ ಮನಃಶಿಲೆ ಎಂಬ ಶ್ವೇತ ಪರ್ವತದ ಮಹಿಮೆಯನ್ನು ವಿವರಿಸಲು ಆರಂಭಿಸುತ್ತಾರೆ. ಆ ಪರ್ವತವು ಹಿಮಕ್ಕಿಂತಲೂ ಶ್ವೇತವಾಗಿದೆ. ಅದರ ಕಾಂತಿಯು ಚಂದ್ರನ ಬೆಳಕಿಗಿಂತಲೂ ಶಾಂತವಾಗಿದೆ. ಅದರ ಮೇಲೆ ಬೀಳುವ ಸೂರ್ಯಕಿರಣಗಳು ಸಾವಿರಾರು ವಜ್ರಗಳು ಒಂದೇ ಸಮಯದಲ್ಲಿ ಹೊಳೆಯುತ್ತಿರುವಂತೆ ಕಾಣಿಸುತ್ತವೆ. ದೂರದಿಂದ ನೋಡುವವರಿಗೆ ಅದು ಭೂಮಿಯ ಮೇಲೆ ನಿಂತಿರುವ ಪರ್ವತವಲ್ಲ, ಆಕಾಶದಿಂದ ಇಳಿದ ದಿವ್ಯ ಪ್ರಕಾಶ ಸ್ತಂಭದಂತೆ ಕಾಣುತ್ತದೆ. ಆ ಪರ್ವತದ ಶ್ವೇತವರ್ಣವು ಕೇವಲ ಬಣ್ಣವಲ್ಲ, ಅದು ಸಾತ್ವಿಕ ಗುಣದ ಸಂಕೇತವಾಗಿದೆ. ಮನಸ್ಸು ಸಂಪೂರ್ಣವಾಗಿ ನಿರ್ಮಲವಾದಾಗ ಅದು ಮನಃಶಿಲೆಯಂತೆ ಶುದ್ಧವಾಗುತ್ತದೆ. ಅದಕ್ಕಾಗಿಯೇ ಈ ಪರ್ವತಕ್ಕೆ ಮನಃಶಿಲೆ ಎಂಬ ಹೆಸರಿದೆ ಎಂದು ಆಚಾರ್ಯರು ವಿವರಿಸುತ್ತಾರೆ. ಅಲ್ಲಿ ದೇವತೆಗಳು ಧ್ಯಾನ ಮಾಡುತ್ತಾರೆ, ಮಹರ್ಷಿಗಳು ತಪಸ್ಸು ಮಾಡುತ್ತಾರೆ, ಸಿದ್ಧರು ಯೋಗ ಸಾಧನೆ ಮಾಡುತ್ತಾರೆ, ಗಂಧರ್ವರು ಶ್ರೀಹರಿಯ ಕೀರ್ತನೆಯನ್ನು ಗಾಯನ ಮಾಡುತ್ತಾರೆ, ಅಪ್ಸರಸರು ಭಗವಂತನ ಸನ್ನಿಧಿಯಲ್ಲಿ ನೃತ್ಯ ಮಾಡುತ್ತಾರೆ. ಎಲ್ಲೆಡೆ ಶಾಂತಿ, ಎಲ್ಲೆಡೆ ಮಂಗಳ, ಎಲ್ಲೆಡೆ ಭಕ್ತಿ, ಎಲ್ಲೆಡೆ ದಿವ್ಯ ಪ್ರಕಾಶ ಮಾತ್ರವೇ ಕಾಣುತ್ತದೆ. ಆ ಪರ್ವತವನ್ನು ನೋಡುವ ಭಾಗ್ಯವು ಸಿಗುವುದೇ ಅನೇಕ ಜನ್ಮಗಳ ಪುಣ್ಯದ ಫಲವೆಂದು ಸೂತಮುನಿಗಳು ಮಹರ್ಷಿಗಳಿಗೆ ತಿಳಿಸುತ್ತಾರೆ. ಸೂತ ಮಹಾಮುನಿಗಳು ಮಹರ್ಷಿಗಳನ್ನು ಉದ್ದೇಶಿಸಿ ಮುಂದುವರಿದು ಹೇಳುತ್ತಾರೆ. ಮನಃಶಿಲೆ ಎಂಬ ದಿವ್ಯ ಶ್ವೇತ ಪರ್ವತವು ಹೇಗೆ ಸಾತ್ವಿಕತೆಯ ಪ್ರತೀಕವಾಗಿದೆಯೋ, ಅದರ ಪಶ್ಚಿಮ ದಿಕ್ಕಿನಲ್ಲಿ ವಿರಾಜಿಸುತ್ತಿರುವ ಕೃಷ್ಣ ಪರ್ವತವು ಅಷ್ಟೇ ಗಂಭೀರವಾದ ಆಧ್ಯಾತ್ಮಿಕ ರಹಸ್ಯವನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ.
ಈ ಪರ್ವತವನ್ನು ಕೇವಲ ಕಪ್ಪು ಬಣ್ಣದ ಶಿಲೆಗಳಿಂದ ಕೂಡಿದ ಪರ್ವತವೆಂದು ಭಾವಿಸಬಾರದು. ಇದರ ಕೃಷ್ಣವರ್ಣವು ಪರಬ್ರಹ್ಮನ ಅಗಾಧತೆಯನ್ನು ಸೂಚಿಸುತ್ತದೆ. ರಾತ್ರಿಯ ಆಕಾಶವು ಹೊರಗೆ ಕತ್ತಲೆಯಂತೆ ಕಾಣಿಸಿದರೂ ಅದರೊಳಗೆ ಅನಂತ ನಕ್ಷತ್ರಗಳು ಅಡಗಿರುವಂತೆ. ಪರಮಾತ್ಮನ ಲೀಲೆಯು ಹೊರಗಿನಿಂದ ಸಾಮಾನ್ಯವಾಗಿ ಕಾಣಿಸಿದರೂ ಅದರೊಳಗೆ ಅನಂತ ಜ್ಞಾನ, ಅನಂತ ಕರುಣೆ, ಅನಂತ ಶಕ್ತಿ ಮತ್ತು ಅನಂತ ದಯೆ ಅಡಗಿರುತ್ತದೆ. ಅದಕ್ಕಾಗಿಯೇ ಈ ಪರ್ವತವು ಕೃಷ್ಣವರ್ಣದಲ್ಲಿ ಪ್ರಕಾಶಿಸುತ್ತಿದೆ ಎಂದು ಮಹರ್ಷಿಗಳು ವಿವರಿಸುತ್ತಾರೆ. ಈ ಪರ್ವತವು ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ಸ್ಥಳವಾಗಿದೆ. ಭಗವಂತನು ತನ್ನ ಯೋಗಮಾಯೆಯೊಂದಿಗೆ ಇಲ್ಲಿ ಸದಾ ವಿರಾಜಮಾನನಾಗಿರುತ್ತಾನೆ ಎಂದು ಪುರಾಣವು ಹೇಳುತ್ತದೆ. ದೇವತೆಗಳಿಗೂ ಸುಲಭವಾಗಿ ಪ್ರವೇಶಿಸಲಾಗದ ಈ ಪವಿತ್ರ ಪ್ರದೇಶವು ಭಗವಂತನ ಅನುಗ್ರಹ ಪಡೆದವರಿಗೆ ಮಾತ್ರ ದರ್ಶನವಾಗುತ್ತದೆ. ಪರ್ವತದ ಶಿಖರಗಳು ಮೋಡಗಳನ್ನು ಭೇದಿಸಿ ಆಕಾಶವನ್ನು ಮುಟ್ಟುವಂತೆ ಕಾಣುತ್ತವೆ. ಅದರ ತಳಭಾಗದಲ್ಲಿ ಹರಿಯುವ ದಿವ್ಯ ನದಿಗಳು ಶುದ್ಧ ಸ್ಫಟಿಕದಂತೆ ಹೊಳೆಯುತ್ತವೆ. ಆ ನದಿಗಳ ನೀರನ್ನು ಕುಡಿದ ಜೀವಿಗಳಿಗೆ ಮನಸ್ಸಿನ ಕಲ್ಮಶವೇ ಉಳಿಯುವುದಿಲ್ಲ. ಅಲ್ಲಿನ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಮರ, ಪ್ರತಿಯೊಂದು ಗಾಳಿ, ಪ್ರತಿಯೊಂದು ಜಲಬಿಂದು ಸಹ ನಾರಾಯಣನ ಸನ್ನಿಧಿಯ ಸೌಭಾಗ್ಯವನ್ನು ಹೊತ್ತುಕೊಂಡಿವೆ. ಈ ಕೃಷ್ಣ ಪರ್ವತದ ಅಂತರಾಳದಲ್ಲಿ ಅಪಾರ ರತ್ನ ಸಂಪತ್ತು ಅಡಗಿದೆ ಎಂದು ಸೂತಮುನಿಗಳು ತಿಳಿಸುತ್ತಾರೆ. ಆದರೆ ಈ ರತ್ನಗಳು ಕೇವಲ ಬಂಗಾರ, ವಜ್ರ, ಮಾಣಿಕ್ಯ, ನೀಲಮಣಿ ಅಥವಾ ಪಚ್ಚೆಮಣಿಗಳಷ್ಟೇ ಅಲ್ಲ. ಅವು ದಿವ್ಯ ಶಕ್ತಿಯ ಸಂಕೇತಗಳಾಗಿವೆ. ಪರಮಾತ್ಮನ ಸನ್ನಿಧಿಯಲ್ಲಿ ದೊರೆಯುವ ಜ್ಞಾನವೇ ಅತ್ಯಂತ ಅಮೂಲ್ಯವಾದ ರತ್ನ. ಭಕ್ತಿಯೇ ನಿಜವಾದ ಮುತ್ತು, ವೈರಾಗ್ಯವೇ ವಜ್ರ, ಧರ್ಮವೇ ಚಿಂತಾಮಣಿ, ಕರುಣೆಯೇ ಮಾಣಿಕ್ಯ, ಆತ್ಮಜ್ಞಾನವೇ ಸೂರ್ಯಕಾಂತಮಣಿ. ಈ ಎಲ್ಲ ದಿವ್ಯರತ್ನಗಳನ್ನು ಭಗವಂತನೇ ಕಾಪಾಡುತ್ತಾನೆ ಎಂಬ ಸಂದೇಶವನ್ನು ಪುರಾಣವು ಸಂಕೇತವಾಗಿ ನೀಡುತ್ತದೆ. ಕೇಶವನು ಈ ರತ್ನಗಳ ರಕ್ಷಕನಾಗಿರುವುದೆಂದರೆ ನಿಜವಾದ ಆಧ್ಯಾತ್ಮಿಕ ಸಂಪತ್ತನ್ನು ಭಗವಂತನ ಕೃಪೆಯಿಲ್ಲದೆ ಯಾರೂ ಪಡೆಯಲಾರರು ಎಂಬ ಅರ್ಥ. ಲೋಕದಲ್ಲಿ ಎಷ್ಟೇ ಧನ ಸಂಪತ್ತನ್ನು ಸಂಪಾದಿಸಿದರೂ ಅದು ಒಂದು ದಿನ ನಾಶವಾಗುತ್ತದೆ. ಆದರೆ ಭಗವಂತನ ಅನುಗ್ರಹದಿಂದ ದೊರೆಯುವ ಜ್ಞಾನ ಸಂಪತ್ತು ಎಂದಿಗೂ ನಾಶವಾಗುವುದಿಲ್ಲ. ಅದನ್ನು ಕಳ್ಳನು ಕದಿಯಲಾರನು, ಬೆಂಕಿಯು ಸುಡಲಾರದು, ನೀರು ಕೊಚ್ಚಿಕೊಂಡು ಹೋಗಲಾರದು, ಕಾಲವು ಅದನ್ನು ಕ್ಷೀಣಗೊಳಿಸಲಾರದು. ಆದ್ದರಿಂದಲೇ ಕೃಷ್ಣ ಪರ್ವತದ ರತ್ನ ಸಂಪತ್ತು ಭೌತಿಕ ಸಂಪತ್ತಿಗಿಂತಲೂ ಆಧ್ಯಾತ್ಮಿಕ ಸಂಪತ್ತಿನ ಸಂಕೇತವಾಗಿದೆ ಎಂದು ಆಚಾರ್ಯರು ವಿವರಿಸುತ್ತಾರೆ. ಈ ಪರ್ವತದಲ್ಲಿ ವಾಸಿಸುವ ಜನರು ಸದಾ ಸಂತೋಷದಿಂದಿರುತ್ತಾರೆ. ಅವರಿಗೆ ಲೋಭವೇ ಇರುವುದಿಲ್ಲ. ಅವರಿಗೆ ಬೇಕಾದುದೆಲ್ಲ ಪ್ರಕೃತಿಯೇ ನೀಡುತ್ತದೆ. ಅವರ ಜೀವನದಲ್ಲಿ ಭಗವಂತನೇ ಕೇಂದ್ರ ಬಿಂದುವಾಗಿರುವುದರಿಂದ ದುಃಖಕ್ಕೆ ಅವಕಾಶವೇ ಇರುವುದಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಅವರು ನಾರಾಯಣನ ಧ್ಯಾನ ಮಾಡುತ್ತಾರೆ. ಸೂರ್ಯೋದಯವನ್ನು ಭಗವಂತನ ಕರುಣೆಯ ಬೆಳಕಾಗಿ ಕಾಣುತ್ತಾರೆ. ನದಿಯನ್ನು ಗಂಗೆಯ ಸ್ವರೂಪವೆಂದು ಭಾವಿಸುತ್ತಾರೆ. ಮರಗಳನ್ನು ದೇವತೆಗಳ ವರವೆಂದು ಗೌರವಿಸುತ್ತಾರೆ. ಪ್ರಾಣಿಗಳನ್ನು ಸಹೋದರರಂತೆ ಕಾಣುತ್ತಾರೆ. ಅತಿಥಿಯನ್ನು ಸ್ವತಃ ನಾರಾಯಣನೆಂದು ಸೇವಿಸುತ್ತಾರೆ. ಈ ರೀತಿಯ ಜೀವನವೇ ನಿಜವಾದ ಧರ್ಮ ಜೀವನ ಎಂದು ಸೂತಮುನಿಗಳು ತಿಳಿಸುತ್ತಾರೆ. ನಂತರ ಅವರು ಶರದ್ವೀಪದ ಮಹಿಮೆಯನ್ನು ವಿವರಿಸಲು ಆರಂಭಿಸುತ್ತಾರೆ. ಈ ದ್ವೀಪವು ತನ್ನ ಪಾವಿತ್ರ್ಯದಿಂದ ಎಲ್ಲ ದ್ವೀಪಗಳಲ್ಲಿಯೂ ವಿಶೇಷ ಸ್ಥಾನವನ್ನು ಪಡೆದಿದೆ. ಇದರ ಮಧ್ಯಭಾಗದಲ್ಲಿ ಕುಶಸ್ತಂಭವೆಂಬ ಮಹತ್ತರವಾದ ದರ್ಭೆಯ ಕಾಡು ವಿಸ್ತರಿಸಿದೆ. ಸಾಮಾನ್ಯವಾಗಿ ಯಜ್ಞಗಳಲ್ಲಿ ಬಳಸುವ ಕುಶದರ್ಭೆಯನ್ನು ಎಲ್ಲರೂ ನೋಡಿರುತ್ತಾರೆ. ಆದರೆ ಇಲ್ಲಿ ವರ್ಣಿಸಲ್ಪಟ್ಟಿರುವ ಕುಶಸ್ತಂಭವು ಮಾನವನ ಕಲ್ಪನೆಗೂ ಮೀರಿದ ದಿವ್ಯ ದರ್ಭಾವನವಾಗಿದೆ. ಆ ದರ್ಭೆಗಳು ಸಾಮಾನ್ಯ ಹುಲ್ಲಿನಂತೆ ಕಾಣುವುದಿಲ್ಲ. ಅವುಗಳಿಂದ ದಿವ್ಯಕಾಂತಿ ಹೊರಹೊಮ್ಮುತ್ತದೆ. ಗಾಳಿ ಬೀಸಿದಾಗ ಅವುಗಳ ತುದಿಗಳು ಪರಸ್ಪರ ಸ್ಪರ್ಶಿಸಿ ವೇದಮಂತ್ರಗಳ ನಾದದಂತೆ ಮಧುರ ಧ್ವನಿಯನ್ನು ಉಂಟುಮಾಡುತ್ತವೆ. ಈ ದರ್ಭಾವನದ ಸುತ್ತಲೂ ನಿರಂತರವಾಗಿ ದೇವತೆಗಳು ಸಂಚರಿಸುತ್ತಿರುತ್ತಾರೆ. ಮಹರ್ಷಿಗಳು ಅಲ್ಲಿ ಯಜ್ಞಗಳನ್ನು ನಡೆಸುತ್ತಾರೆ. ಯೋಗಿಗಳು ಧ್ಯಾನದಲ್ಲಿ ಲೀನರಾಗುತ್ತಾರೆ, ಏಕೆಂದರೆ ಕುಶವು ಪವಿತ್ರತೆಯ ಸಂಕೇತವಾಗಿದೆ.
ಯಜ್ಞದಲ್ಲಿ ಕುಶದ ಬಳಕೆ ಹೇಗೆ ಅಗತ್ಯವೋ ಜೀವನದಲ್ಲಿಯೂ ಶುದ್ಧತೆ ಅಷ್ಟೇ ಅಗತ್ಯ. ಮನಸ್ಸು ಕುಶದಂತೆ ನೇರವಾಗಿರಬೇಕು, ಬುದ್ಧಿ ಕುಶದಂತೆ ತೀಕ್ಷ್ಣವಾಗಿರಬೇಕು, ಹೃದಯ ಕುಶದಂತೆ ಪವಿತ್ರವಾಗಿರಬೇಕು. ಆಗ ಮಾತ್ರ ಭಗವಂತನ ಅನುಗ್ರಹ ದೊರೆಯುತ್ತದೆ ಎಂಬ ಸಂದೇಶವನ್ನು ಈ ಕುಶಸ್ತಂಭವು ನೀಡುತ್ತದೆ. ಆ ದರ್ಭಾವನದ ಮಧ್ಯದಲ್ಲಿ ನಡೆಯುವ ಗಾಳಿಯೂ ಸಹ ಮಂತ್ರಶಕ್ತಿಯಿಂದ ತುಂಬಿರುತ್ತದೆ. ಆ ಗಾಳಿಯನ್ನು ಸ್ಪರ್ಶಿಸಿದವರ ಮನಸ್ಸಿನಲ್ಲಿ ದುಷ್ಟ ಭಾವನೆಗಳು ಉಳಿಯುವುದಿಲ್ಲ. ಕೋಪ ಶಮನವಾಗುತ್ತದೆ, ಅಹಂಕಾರ ಕರಗುತ್ತದೆ, ಅಜ್ಞಾನ ದೂರವಾಗುತ್ತದೆ, ಭಕ್ತಿಯ ಬೆಳಕು ಉದಯವಾಗುತ್ತದೆ. ಅದಕ್ಕಾಗಿಯೇ ಈ ಪ್ರದೇಶದಲ್ಲಿ ವಾಸಿಸುವ ಎಲ್ಲರೂ ಧರ್ಮದಲ್ಲಿ ಸ್ಥಿರರಾಗಿರುತ್ತಾರೆ. ಅವರ ಮಾತು ಮಧುರವಾಗಿರುತ್ತದೆ, ಅವರ ನಡೆ ವಿನಯದಿಂದ ಕೂಡಿರುತ್ತದೆ, ಅವರ ಜೀವನ ಭಗವಂತನಿಗೆ ಸಮರ್ಪಿತವಾಗಿರುತ್ತದೆ. ಸೂತಮುನಿಗಳು ನಂತರ ಶಾಲ್ಮಲಿಕಾ ದ್ವೀಪದ ಮಹಿಮೆಯನ್ನು ವಿವರಿಸುತ್ತಾರೆ. ಈ ದ್ವೀಪದಲ್ಲಿ ಒಂದು ಅದ್ಭುತವಾದ ಶಾಲ್ಮಲಿ ಅಥವಾ ಬೋರುಗದ ಮರವು ನಿಂತಿದೆ. ಇದು ಸಾಮಾನ್ಯ ಮರವಲ್ಲ. ಇದರ ಬೇರುಗಳು ಭೂಮಿಯ ಅಂತರಾಳವನ್ನು ತಲುಪಿವೆ. ಇದರ ಕಾಂಡವು ಪರ್ವತದಂತೆ ಬೃಹತ್ತಾಗಿದೆ. ಇದರ ಕೊಂಬೆಗಳು ದಿಕ್ಕುಗಳನ್ನೇ ಆವರಿಸಿಕೊಂಡಿವೆ. ಇದರ ಎಲೆಗಳು ಹಸಿರು ಪಚ್ಚೆಯಂತೆ ಮಿನುಗುತ್ತವೆ. ಇದರ ನೆರಳಿನಲ್ಲಿ ಸಾವಿರಾರು ಋಷಿಗಳು ಒಂದೇ ಸಮಯದಲ್ಲಿ ಕುಳಿತು ಧ್ಯಾನ ಮಾಡಬಹುದಾದಷ್ಟು ವಿಶಾಲವಾಗಿದೆ. ದೇವತೆಗಳು ಈ ಮರವನ್ನು ಭಕ್ತಿಯಿಂದ ಸುತ್ತುವರಿದು ಪೂಜಿಸುತ್ತಾರೆ. ಗಂಧರ್ವರು ಇದರ ಕೆಳಗೆ ಸಂಗೀತ ಸೇವೆಯನ್ನು ಸಲ್ಲಿಸುತ್ತಾರೆ. ಅಪ್ಸರಸರು ಭಗವಂತನ ಸ್ತುತಿಯಲ್ಲಿ ನೃತ್ಯ ಮಾಡುತ್ತಾರೆ. ಮಹರ್ಷಿಗಳು ಇದರ ನೆರಳಿನಲ್ಲಿ ವೇದಪಾರಾಯಣ ಮಾಡುತ್ತಾರೆ. ಯೋಗಿಗಳು ಸಮಾಧಿಯಲ್ಲಿ ಲೀನರಾಗುತ್ತಾರೆ. ಈ ಮರವು ಸಮಸ್ತ ಜೀವಿಗಳಿಗೆ ಆಶ್ರಯ ನೀಡುವ ಪರಮಾತ್ಮನ ಸಂಕೇತವಾಗಿದೆ. ಹೇಗೆ ಒಂದು ಮರ ತನ್ನ ನೆರಳನ್ನು ಎಲ್ಲರಿಗೂ ಸಮಾನವಾಗಿ ನೀಡುತ್ತದೆಯೋ ಹಾಗೆಯೇ ಶ್ರೀಹರಿಯ ಕೃಪೆಯೂ ಭಕ್ತ ಅಭಕ್ತ ಎಂಬ ಭೇದವಿಲ್ಲದೆ ಎಲ್ಲರ ಮೇಲೂ ಸುರಿಯುತ್ತದೆ. ಆದರೆ ಆ ನೆರಳಿನ ಮೌಲ್ಯವನ್ನು ಅರಿಯುವವರು ಮಾತ್ರ ಅದರ ಶಾಂತಿಯನ್ನು ಅನುಭವಿಸುತ್ತಾರೆ. ಇದೇ ರೀತಿಯಾಗಿ ಭಗವಂತನ ಕೃಪೆ ಎಲ್ಲರ ಮೇಲೂ ಇದ್ದರೂ ಅದನ್ನು ಅರಿಯುವ ಭಕ್ತರೇ ಅದರ ಫಲವನ್ನು ಪಡೆಯುತ್ತಾರೆ. ಶಾಲ್ಮಲಿಕಾ ದ್ವೀಪದಲ್ಲಿ ವಾಸಿಸುವ ಜನರು ಪ್ರಕೃತಿಯೊಂದಿಗೆ ಒಂದಾಗಿರುವಂತೆ ಬದುಕುತ್ತಾರೆ. ಅವರಿಗೆ ಕೃಷಿಗಾಗಿ ಅಪಾರ ಶ್ರಮ ಬೇಕಾಗುವುದಿಲ್ಲ. ಭೂಮಿಯೇ ಅವರಿಗೆ ಬೇಕಾದ ಆಹಾರವನ್ನು ನೀಡುತ್ತದೆ. ಮರಗಳೇ ಫಲಗಳಿಂದ ತುಂಬಿರುತ್ತವೆ. ನದಿಗಳೇ ಅಮೃತದಂತೆ ಹರಿಯುತ್ತವೆ. ಪಕ್ಷಿಗಳ ಗಾಯನವೇ ಅವರ ಸಂಗೀತವಾಗಿರುತ್ತದೆ. ಸೂರ್ಯೋದಯವೇ ಅವರ ಉತ್ಸವವಾಗಿರುತ್ತದೆ. ಚಂದ್ರನ ಬೆಳಕೇ ಅವರ ದೀಪವಾಗಿರುತ್ತದೆ. ಅವರಿಗೆ ಸಂಗ್ರಹಿಸುವ ಅಭ್ಯಾಸವಿಲ್ಲ. ಪ್ರಕೃತಿಯು ಇಂದು ಕೊಟ್ಟದ್ದೇ ಇಂದಿನ ಜೀವನಕ್ಕೆ ಸಾಕು ಎಂದು ತೃಪ್ತಿಯಿಂದ ಬದುಕುತ್ತಾರೆ. ಲೋಭವಿಲ್ಲದ ಜೀವನವೇ ನಿಜವಾದ ಐಶ್ವರ್ಯ ಎಂದು ಈ ದ್ವೀಪದ ಜೀವನ ಶೈಲಿ ಬೋಧಿಸುತ್ತದೆ. ಅಲ್ಲಿನ ಜನರು ಸದಾ ನಾರಾಯಣನ ನಾಮಸ್ಮರಣೆಯಲ್ಲಿ ನಿರತರಾಗಿರುತ್ತಾರೆ. ಮಕ್ಕಳಿಗೆ ಬಾಲ್ಯದಿಂದಲೇ ಧರ್ಮವನ್ನು ಕಲಿಸಲಾಗುತ್ತದೆ. ಹಿರಿಯರನ್ನು ದೇವರಂತೆ ಗೌರವಿಸಲಾಗುತ್ತದೆ. ಸತ್ಯವನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಅನ್ಯಾಯವನ್ನು ಸಹಿಸುವುದಿಲ್ಲ. ಆದರೆ ಕೋಪದಿಂದಲ್ಲ, ಧರ್ಮದಿಂದ ಅದನ್ನು ಜಯಿಸುತ್ತಾರೆ. ಅಲ್ಲಿ ಕಾಲವು ಮೃದುವಾಗಿ ಹರಿಯುತ್ತದೆ. ವರ್ಷಗಳು ಕಳೆದರೂ ವೃದ್ಧಾಪ್ಯವು ದುಃಖವನ್ನು ತರದು. ಜೀವನವು ಭಯವಿಲ್ಲದೆ ಸಾಗುತ್ತದೆ. ಮರಣವು ಅಲ್ಲಿ ಭಯದ ವಿಷಯವಲ್ಲ. ಅದು ಒಂದು ದೇಹದಿಂದ ಮತ್ತೊಂದು ದಿವ್ಯ ಸ್ಥಿತಿಗೆ ಸಾಗುವ ಪ್ರಯಾಣವೆಂದು ಅವರು ತಿಳಿದಿದ್ದಾರೆ. ಈ ಕಾರಣದಿಂದ ಅಲ್ಲಿನ ಜನರ ಮುಖದಲ್ಲಿ ಸದಾ ಮಂದಹಾಸ ಕಾಣಿಸುತ್ತದೆ. ಅವರ ಕಣ್ಣುಗಳಲ್ಲಿ ಶಾಂತಿ ಹೊಳೆಯುತ್ತದೆ. ಅವರ ಹೃದಯದಲ್ಲಿ ಭಗವಂತನ ಪ್ರೀತಿ ತುಂಬಿರುತ್ತದೆ. ಸೂತಮುನಿಗಳು ಹೇಳುತ್ತಾರೆ, ಇಂತಹ ದ್ವೀಪಗಳ ವರ್ಣನೆಯನ್ನು ಕೇವಲ ಆಶ್ಚರ್ಯದಿಂದ ಕೇಳಬಾರದು. ನಮ್ಮ ಜೀವನದಲ್ಲಿಯೂ ಈ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಮನಸ್ಸನ್ನು ಮನಃಶಿಲೆಯಂತೆ ನಿರ್ಮಲವಾಗಿಸಬೇಕು. ಹೃದಯವನ್ನು ಕೃಷ್ಣ ಪರ್ವತದಂತೆ ಆಳವಾಗಿಸಬೇಕು. ಜೀವನವನ್ನು ಕುಶಸ್ತಂಭದಂತೆ ಪವಿತ್ರವಾಗಿಸಬೇಕು. ವರ್ತನೆಯನ್ನು ಶಾಲ್ಮಲಿ ಮರದ ನೆರಳಿನಂತೆ ಎಲ್ಲರಿಗೂ ಆಶ್ರಯವಾಗುವಂತೆ ರೂಪಿಸಬೇಕು. ಆಗ ಮಾತ್ರ ಈ ಪುರಾಣದ ನಿಜವಾದ ಫಲವನ್ನು ಪಡೆಯಲು ಸಾಧ್ಯವಾಗುತ್ತದೆ.
ಸೂತ ಮಹಾಮುನಿಗಳು ಶೌನಕಾದಿ ಮಹರ್ಷಿಗಳನ್ನು ಉದ್ದೇಶಿಸಿ ಹೀಗೆ ಮುಂದುವರಿದು ಹೇಳಿದರು. ಓ ಮಹಾಭಾಗ್ಯಶಾಲಿಗಳಾದ ಋಷಿಗಳೇ, ಇದುವರೆಗೆ ನಾನು ಉತ್ತರದ ದಿವ್ಯ ದ್ವೀಪಗಳ ಮಹಿಮೆಯನ್ನು ಹಾಗೂ ಅವುಗಳ ಪಾವಿತ್ರ್ಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿದೆನು. ಈಗ ಧರ್ಮ, ತಪಸ್ಸು, ಜ್ಞಾನ ಮತ್ತು ಭಗವದ್ಭಕ್ತಿಯ ಅದ್ಭುತ ಸಂಗಮವಾಗಿರುವ ಕ್ರೌಂಚ ದ್ವೀಪದ ಮಹಿಮೆಯನ್ನು ಶ್ರದ್ಧೆಯಿಂದ ಆಲಿಸಿರಿ. ಈ ದ್ವೀಪದ ವರ್ಣನೆಯನ್ನು ಕೇವಲ ಒಂದು ಸ್ಥಳದ ಪರಿಚಯವೆಂದು ಭಾವಿಸಬಾರದು. ಇದು ಮಾನವನ ಆಂತರಿಕ ಆತ್ಮಯಾತ್ರೆಯನ್ನು ತಿಳಿಸುವ ದಿವ್ಯ ಸಂಕೇತವಾಗಿದೆ. ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಂದು ದ್ವೀಪಕ್ಕೂ ತನ್ನದೇ ಆದ ಧರ್ಮವಿದೆ. ಪ್ರತಿಯೊಂದು ಪರ್ವತಕ್ಕೂ ತನ್ನದೇ ಆದ ತತ್ವವಿದೆ. ಪ್ರತಿಯೊಂದು ಪ್ರದೇಶವೂ ಒಂದು ಆಧ್ಯಾತ್ಮಿಕ ಗುಣವನ್ನು ಪ್ರತಿನಿಧಿಸುತ್ತದೆ. ಕ್ರೌಂಚ ದ್ವೀಪವು ಅವುಗಳಲ್ಲಿ ವಿಶೇಷವಾದುದು, ಏಕೆಂದರೆ ಇಲ್ಲಿ ಪ್ರಕೃತಿಯ ಸೌಂದರ್ಯ ಮತ್ತು ಪರಮಾತ್ಮನ ಸಾನ್ನಿಧ್ಯ ಎರಡೂ ಒಂದಾಗಿ ಬೆರೆತು ಕಾಣುತ್ತವೆ. ಈ ದ್ವೀಪಕ್ಕೆ ಪ್ರವೇಶಿಸಿದ ಕ್ಷಣದಿಂದಲೇ ಮನಸ್ಸಿನ ಚಂಚಲತೆ ನಿಧಾನವಾಗಿ ಶಮನವಾಗುತ್ತದೆ. ಅಹಂಕಾರದ ಅಲೆಗಳು ಶಾಂತವಾಗುತ್ತವೆ. ಕಾಮ, ಕ್ರೋಧ, ಲೋಭ, ಮೋಹಗಳ ಉರಿಯು ಆರತೊಡಗುತ್ತದೆ. ಮನಸ್ಸು ತನ್ನ ನಿಜ ಸ್ವರೂಪವನ್ನು ಅರಿಯುವ ದಿಕ್ಕಿನಲ್ಲಿ ಸಾಗಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಈ ದ್ವೀಪವನ್ನು ಮಹರ್ಷಿಗಳು ಯೋಗಿಗಳ ಭೂಮಿ ಎಂದು ಕೊಂಡಾಡಿದ್ದಾರೆ. ಈ ಕ್ರೌಂಚ ದ್ವೀಪದ ಮಧ್ಯಭಾಗದಲ್ಲಿ ಕ್ರೌಂಚ ಪರ್ವತವು ದಿವ್ಯ ತೇಜಸ್ಸಿನಿಂದ ಆಕಾಶ ಮುಟ್ಟುವಂತೆ ಎತ್ತರವಾಗಿ ನಿಂತಿದೆ. ಈ ಪರ್ವತವು ಸಾಮಾನ್ಯ ಶಿಲೆಗಳ ಸಮೂಹವಲ್ಲ. ಇದರ ಪ್ರತಿಯೊಂದು ಕಲ್ಲಿನಲ್ಲಿಯೂ ದಿವ್ಯಕಾಂತಿ ಅಡಗಿದೆ. ಇದರ ಶಿಖರಗಳು ಉದಯಿಸುವ ಸೂರ್ಯನ ಕಿರಣಗಳನ್ನು ಸ್ವೀಕರಿಸಿ ಸಾವಿರಾರು ವಜ್ರಗಳು ಒಂದೇ ಸಮಯದಲ್ಲಿ ಹೊಳೆಯುತ್ತಿರುವಂತೆ ಪ್ರಕಾಶಿಸುತ್ತವೆ. ದೂರದಿಂದ ನೋಡುವವರಿಗೆ ಈ ಪರ್ವತವು ಭೂಮಿಯ ಮೇಲೆ ನಿಂತಿರುವುದಲ್ಲ, ಸ್ವರ್ಗದಿಂದ ಇಳಿದು ಬಂದ ಪ್ರಕಾಶಸ್ತಂಭದಂತೆ ಕಾಣುತ್ತದೆ. ಇದರ ಶಿಖರಗಳ ಮೇಲೆ ಸದಾ ಮೃದುವಾದ ಮೋಡಗಳು ತೇಲುತ್ತಿರುತ್ತವೆ. ಆ ಮೋಡಗಳು ಸಾಮಾನ್ಯ ಜಲಮೋಡಗಳಲ್ಲ, ದೇವತೆಗಳ ಸಂಚಾರದಿಂದ ಪವಿತ್ರಗೊಂಡ ದಿವ್ಯ ವಾತಾವರಣದ ಸಂಕೇತಗಳಾಗಿವೆ. ಆ ಮೋಡಗಳಿಂದ ಬೀಳುವ ಮಳೆಯ ಪ್ರತಿಯೊಂದು ಹನಿ ಭೂಮಿಯನ್ನು ಮಾತ್ರವಲ್ಲ, ಮನಸ್ಸನ್ನು ಪವಿತ್ರಗೊಳಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಪುರಾಣವು ವರ್ಣಿಸುತ್ತದೆ. ಕ್ರೌಂಚ ಪರ್ವತವು ರತ್ನರಾಶಿಗಳಿಂದ ತುಂಬಿದೆ ಎಂದು ಸೂತಮುನಿಗಳು ಹೇಳುತ್ತಾರೆ. ಈ ರತ್ನಗಳು ಕೇವಲ ಭೌತಿಕ ಸಂಪತ್ತಿನ ಸೂಚಕಗಳಲ್ಲ, ಭಗವಂತನ ಅನುಗ್ರಹದಿಂದ ದೊರೆಯುವ ಅನೇಕ ದಿವ್ಯಗುಣಗಳ ಸಂಕೇತಗಳಾಗಿವೆ. ವಜ್ರವು ಅಚಲವಾದ ಧರ್ಮವನ್ನು ಸೂಚಿಸುತ್ತದೆ. ಮಾಣಿಕ್ಯವು ಭಕ್ತಿಯ ಜ್ವಾಲೆಯನ್ನು ಸೂಚಿಸುತ್ತದೆ. ನೀಲಮಣಿಯು ಗಂಭೀರವಾದ ಜ್ಞಾನವನ್ನು ಸೂಚಿಸುತ್ತದೆ. ಪಚ್ಚೆಮಣಿಯು ಕರುಣೆಯ ಹಸಿರನ್ನು ಸೂಚಿಸುತ್ತದೆ. ಮುತ್ತು ಮನಸ್ಸಿನ ನಿರ್ಮಲತೆಯನ್ನು ಸೂಚಿಸುತ್ತದೆ. ಈ ಎಲ್ಲ ದಿವ್ಯಗುಣಗಳು ಭಗವಂತನ ಆಶ್ರಯದಲ್ಲಿರುವವರ ಜೀವನದಲ್ಲಿ ಹೊಳೆಯುತ್ತವೆ ಎಂಬುದನ್ನು ಪುರಾಣವು ರತ್ನಗಳ ರೂಪಕದ ಮೂಲಕ ಬೋಧಿಸುತ್ತದೆ. ಈ ಪರ್ವತವನ್ನು 4 ವರ್ಣಗಳ ಜನರು ಸಮಾನ ಭಕ್ತಿಯಿಂದ ಆರಾಧಿಸುತ್ತಾರೆ ಎಂದು ಸೂತಮುನಿಗಳು ಹೇಳುತ್ತಾರೆ. ಇಲ್ಲಿ ಯಾರಿಗೂ ಉನ್ನತ ಅಧಮ ಎಂಬ ಭೇದವಿಲ್ಲ. ಧರ್ಮವೇ ಶ್ರೇಷ್ಠತೆ, ಭಕ್ತಿಯೇ ಐಶ್ವರ್ಯ, ವಿನಯವೇ ಅಲಂಕಾರ, ಸೇವೆಯೇ ಗೌರವ. ಇದೇ ಈ ದಿವ್ಯ ಭೂಮಿಯ ವೈಶಿಷ್ಟ್ಯವಾಗಿದೆ. ಬ್ರಾಹ್ಮಣರು ವೇದಾಧ್ಯಯನ ಮತ್ತು ಯಜ್ಞಗಳಲ್ಲಿ ನಿರತರಾಗಿರುತ್ತಾರೆ. ಕ್ಷತ್ರಿಯರು ಧರ್ಮರಕ್ಷಣೆಯನ್ನು ತಮ್ಮ ಕರ್ತವ್ಯವೆಂದು ಭಾವಿಸುತ್ತಾರೆ. ವೈಶ್ಯರು ಪ್ರಾಮಾಣಿಕ ಜೀವನದಿಂದ ಲೋಕೋಪಕಾರ ಮಾಡುತ್ತಾರೆ. ಶೂದ್ರರು ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಾರೆ. ಆದರೆ ಈ ಎಲ್ಲ ಕರ್ತವ್ಯಗಳ ಕೇಂದ್ರದಲ್ಲಿ ಒಂದೇ ಸತ್ಯವಿದೆ, ಅದು ಶ್ರೀಮನ್ನಾರಾಯಣನ ಸೇವೆ. ಆದ್ದರಿಂದ ಇಲ್ಲಿ ವರ್ಣಭೇದವು ಅಹಂಕಾರದ ಕಾರಣವಾಗುವುದಿಲ್ಲ, ಕರ್ತವ್ಯದ ವ್ಯವಸ್ಥೆಯಾಗಿ ಮಾತ್ರ ಉಳಿಯುತ್ತದೆ. ಕ್ರೌಂಚ ಪರ್ವತದ ಸಮೀಪದಲ್ಲಿಯೇ ಗೋಮಂತ ಪರ್ವತವು ಮಹಿಮೆಯಿಂದ ಕಂಗೊಳಿಸುತ್ತಿದೆ. ಈ ಪರ್ವತವು ಸರ್ವಧಾತುಗಳಿಂದ ಸಮೃದ್ಧವಾಗಿದೆ. ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ, ಅಮೂಲ್ಯ ಲೋಹಗಳು ಮತ್ತು ಅನೇಕ ದಿವ್ಯ ಖನಿಜಗಳು ಇದರೊಳಗೆ ಅಡಗಿವೆ ಎಂದು ಪುರಾಣವು ಹೇಳುತ್ತದೆ. ಆದರೆ ಈ ವರ್ಣನೆಯ ಅಂತರಾರ್ಥವು ಅತ್ಯಂತ ಗಂಭೀರವಾಗಿದೆ. ಮಾನವನ ದೇಹವು ಪಂಚಭೂತಗಳಿಂದ ನಿರ್ಮಿತವಾದಂತೆ
ಈ ಪರ್ವತವು ಅನೇಕ ಧಾತುಗಳಿಂದ ಕೂಡಿದೆ. ದೇಹವು ಪರಮಾತ್ಮನ ಸೇವೆಗೆ ಯೋಗ್ಯವಾದ ಸಾಧನವಾಗಬೇಕು ಎಂಬ ಸಂದೇಶವನ್ನು ಇದು ನೀಡುತ್ತದೆ. ಭೂಮಿಯೊಳಗೆ ಅಡಗಿರುವ ಧಾತುಗಳು ಹೇಗೆ ಶೋಧನೆಯ ನಂತರವೇ ಹೊಳೆಯುತ್ತವೆಯೋ ಹಾಗೆಯೇ ಮಾನವನ ಹೃದಯದಲ್ಲಿರುವ ದಿವ್ಯಗುಣಗಳು ತಪಸ್ಸು, ಭಕ್ತಿ ಮತ್ತು ಸತ್ಸಂಗದಿಂದಲೇ ಪ್ರಕಾಶಿಸುತ್ತವೆ. ಪುರಾಣವು ಗೋಮಂತ ಪರ್ವತವನ್ನು ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ನಿವಾಸವೆಂದು ಕೊಂಡಾಡುತ್ತದೆ. ಇದನ್ನು ಕೇಳಿದಾಗ ಮಹರ್ಷಿಗಳ ಮನಸ್ಸು ಭಗವಂತನ ಧ್ಯಾನದಲ್ಲಿ ಲೀನವಾಗುತ್ತದೆ. ಯಾಕೆಂದರೆ ಪರಮಾತ್ಮನು ಎಲ್ಲೆಡೆ ಇರುವವನಾದರೂ ಭಕ್ತಿಯು ಹೆಚ್ಚಿರುವ ಸ್ಥಳಗಳಲ್ಲಿ ತನ್ನ ಸಾನ್ನಿಧ್ಯವನ್ನು ವಿಶೇಷವಾಗಿ ಅನುಭವಿಸುವಂತೆ ಮಾಡುತ್ತಾನೆ. ಹೇಗೆ ಸೂರ್ಯನ ಬೆಳಕು ಎಲ್ಲೆಡೆ ಹರಡಿದ್ದರೂ ಕನ್ನಡಿಯಲ್ಲಿ ಅದು ಹೆಚ್ಚು ಪ್ರಕಾಶಿಸುತ್ತದೆಯೋ ಹಾಗೆಯೇ ಭಗವಂತನ ಕೃಪೆಯು ಎಲ್ಲ ಜೀವಿಗಳ ಮೇಲಿದ್ದರೂ ಭಕ್ತರ ಹೃದಯದಲ್ಲಿ ವಿಶೇಷವಾಗಿ ಪ್ರಕಾಶಿಸುತ್ತದೆ. ಗೋಮಂತ ಪರ್ವತವು ಅಂತಹ ಭಕ್ತಿಯ ಸಂಕೇತವಾಗಿದೆ. ಈ ಪರ್ವತಗಳಲ್ಲಿ ಅನೇಕ ಯೋಗಿಗಳು, ತಪಸ್ವಿಗಳು ಮತ್ತು ಮಹಾಜ್ಞಾನಿಗಳು ವಾಸಿಸುತ್ತಾರೆ. ಅವರು ಲೋಕ ಸಂಪತ್ತಿಗಾಗಿ ತಪಸ್ಸು ಮಾಡುವುದಿಲ್ಲ, ಸ್ವರ್ಗವನ್ನು ಪಡೆಯಲು ಧ್ಯಾನ ಮಾಡುವುದಿಲ್ಲ, ಸಿದ್ಧಿಗಳನ್ನು ಪಡೆಯಲು ಯೋಗ ಮಾಡುವುದಿಲ್ಲ. ಅವರ ಏಕೈಕ ಗುರಿ ಶ್ರೀಹರಿಯ ಸಾನ್ನಿಧ್ಯವನ್ನು ಅನುಭವಿಸುವುದು. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನವೇ ಅವರು ನದಿಯಲ್ಲಿ ಸ್ನಾನ ಮಾಡಿ ಮನಸ್ಸನ್ನು ಶುದ್ಧಗೊಳಿಸಿ ಶ್ರೀಮನ್ನಾರಾಯಣನ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸುತ್ತಾರೆ. ಅವರ ಉಸಿರಾಟವು ಭಗವಂತನ ನಾಮಸ್ಮರಣೆಯಾಗಿ ಮಾರ್ಪಟ್ಟಿರುತ್ತದೆ. ಅವರ ಕಣ್ಣುಗಳು ಹೊರಗಿನ ಲೋಕವನ್ನು ಕಡಿಮೆ ನೋಡುವುದಾದರೂ ಆತ್ಮಜ್ಯೋತಿಯನ್ನು ಹೆಚ್ಚು ಕಾಣುತ್ತವೆ. ಅವರ ಕಿವಿಗಳು ಲೋಕದ ಗದ್ದಲವನ್ನು ಕೇಳುವುದಿಲ್ಲ, ಹರಿನಾಮದ ಮಧುರ ಧ್ವನಿಯನ್ನು ಮಾತ್ರ ಆಲಿಸುತ್ತವೆ. ಅವರ ನಾಲಿಗೆ ವ್ಯರ್ಥವಾದ ಮಾತುಗಳನ್ನು ಆಡದು. ವಿಷ್ಣು ಸಹಸ್ರನಾಮ, ವೇದ ಮಂತ್ರ ಮತ್ತು ಸ್ತೋತ್ರಗಳನ್ನು ಮಾತ್ರ ಉಚ್ಚರಿಸುತ್ತದೆ. ಅವರ ಕೈಗಳು ಲೋಕ ಸಂಪತ್ತನ್ನು ಸಂಗ್ರಹಿಸುವುದಿಲ್ಲ, ಭಗವಂತನ ಸೇವೆಯಲ್ಲೇ ನಿರತರಾಗಿರುತ್ತವೆ. ಅವರ ಕಾಲುಗಳು ಭೋಗಗಳ ಹಿಂದೆ ಓಡುವುದಿಲ್ಲ, ತೀರ್ಥಯಾತ್ರೆ ಮತ್ತು ಸತ್ಸಂಗದ ಕಡೆಗೆ ಮಾತ್ರ ಸಾಗುತ್ತವೆ. ಈ ಯೋಗಿಗಳ ಜೀವನವನ್ನು ಕಂಡು ದೇವತೆಗಳು ಆಶ್ಚರ್ಯಪಡುತ್ತಾರೆ, ಏಕೆಂದರೆ ಅವರು ಪಡೆದಿರುವ ಆನಂದವು ಸ್ವರ್ಗ ಸುಖಕ್ಕಿಂತಲೂ ಶ್ರೇಷ್ಠವಾಗಿದೆ. ಭಗವಂತನ ಭಕ್ತಿಯಲ್ಲಿ ದೊರೆಯುವ ಆನಂದವನ್ನು ಯಾವ ಭೌತಿಕ ಸಂಪತ್ತಿನಿಂದಲೂ ಪಡೆಯಲು ಸಾಧ್ಯವಿಲ್ಲ. ರಾಜಸಿಂಹಾಸನದಲ್ಲಿರುವವನಿಗೂ ಮನಸ್ಸಿನಲ್ಲಿ ಅಶಾಂತಿ ಇರಬಹುದು, ಆದರೆ ಹರಿನಾಮದಲ್ಲಿ ಲೀನನಾದ ಒಬ್ಬ ಸಾಧುವಿನ ಹೃದಯದಲ್ಲಿ ಪರಿಪೂರ್ಣ ಶಾಂತಿ ನೆಲೆಸಿರುತ್ತದೆ. ಇದೇ ಈ ಪರ್ವತಗಳ ನಿಜವಾದ ವೈಭವವಾಗಿದೆ. ಕ್ರೌಂಚ ದ್ವೀಪದಲ್ಲಿ ಬೀಸುವ ಗಾಳಿಯೂ ಸಹ ವಿಭಿನ್ನವಾಗಿದೆ ಎಂದು ಸೂತಮುನಿಗಳು ವಿವರಿಸುತ್ತಾರೆ. ಅದು ಸಾಮಾನ್ಯ ಗಾಳಿಯಲ್ಲ, ಋಷಿಗಳ ಜಪ, ದೇವತೆಗಳ ಸ್ತುತಿ ಮತ್ತು ಭಗವಂತನ ನಾಮಸ್ಮರಣೆಯಿಂದ ಪವಿತ್ರಗೊಂಡ ವಾಯುವಾಗಿದೆ. ಆ ಗಾಳಿ ದೇಹವನ್ನು ಮಾತ್ರವಲ್ಲ, ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಅಲ್ಲಿನ ನದಿಗಳ ಜಲವು ದೇಹದ ದಾಹವನ್ನು ಮಾತ್ರ ತಣಿಸುವುದಿಲ್ಲ, ಆತ್ಮದ ತೃಷಿಯನ್ನು ಶಮನಗೊಳಿಸುತ್ತದೆ. ಅಲ್ಲಿನ ಮರಗಳು ಫಲಗಳನ್ನು ಮಾತ್ರ ಕೊಡುವುದಿಲ್ಲ, ಭಗವಂತನ ಕರುಣೆಯ ನೆನಪನ್ನು ಕೊಡುತ್ತವೆ. ಅಲ್ಲಿನ ಪಕ್ಷಿಗಳು ಸಾಮಾನ್ಯ ಸ್ವರಗಳಲ್ಲಿ ಹಾಡುವುದಿಲ್ಲ, ಅವುಗಳ ಗಾಯನವು ಹರಿನಾಮ ಸಂಕೀರ್ತನೆಯಂತೆ ಅನುಭವವಾಗುತ್ತದೆ. ಈ ರೀತಿ ಕ್ರೌಂಚ ದ್ವೀಪದ ಪ್ರತಿಯೊಂದು ಅಂಶವೂ ಭಕ್ತಿಯನ್ನು ಜಾಗೃತಗೊಳಿಸುವುದಕ್ಕಾಗಿ ಇರುವಂತಿದೆ. ಅದಕ್ಕಾಗಿಯೇ ಸೂತ ಮುನಿಗಳು ಮಹರ್ಷಿಗಳಿಗೆ, ಓ ಮುನಿಗಳೇ, ಈ ಭೂಮಿಯ ವರ್ಣನೆಯನ್ನು ಕೇವಲ ಆಶ್ಚರ್ಯದಿಂದ ಕೇಳಬೇಡಿ, ಇದರಲ್ಲಿರುವ ಧರ್ಮವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ, ಆಗಲೇ ಈ ಪುರಾಣ ಶ್ರವಣದ ಫಲ ದೊರೆಯುತ್ತದೆ ಎಂದು ಉಪದೇಶಿಸುತ್ತಾರೆ. ಸೂತ ಮಹಾಮುನಿಗಳು ಮಹರ್ಷಿಗಳನ್ನು ಉದ್ದೇಶಿಸಿ ಮತ್ತೊಮ್ಮೆ ಹೀಗೆ ಹೇಳಿದರು, ಓ ಬ್ರಹ್ಮರ್ಷಿಗಳೇ, ಭಗವಂತನ ಸೃಷ್ಟಿಯ ವೈಭವವನ್ನು ಕೇವಲ ಕಣ್ಣಿನಿಂದ ಅಳೆಯಲು ಸಾಧ್ಯವಿಲ್ಲ. ಅದನ್ನು ಅರಿಯಲು ಶುದ್ಧ ಮನಸ್ಸು, ಭಕ್ತಿ ಮತ್ತು ಶಾಸ್ತ್ರಜ್ಞಾನ ಅವಶ್ಯಕ. ಈಗ ನಾನು ನಿಮಗೆ ಶರದ್ವೀಪದ ಮಹಿಮೆಯನ್ನು ಇನ್ನಷ್ಟು ವಿಸ್ತಾರವಾಗಿ ವಿವರಿಸುತ್ತೇನೆ. ಈ ದ್ವೀಪವು ದೇವತೆಗಳಿಗೂ ಮಹರ್ಷಿಗಳಿಗೂ
ಸಿದ್ಧಪುರುಷರಿಗೂ ಅತ್ಯಂತ ಪ್ರಿಯವಾದ ಸ್ಥಳವಾಗಿದೆ. ಇಲ್ಲಿ ಪ್ರಕೃತಿಯ ಪ್ರತಿಯೊಂದು ಅಂಶವೂ ಪರಮಾತ್ಮನ ಮಹಿಮೆಯನ್ನು ಸಾರುತ್ತದೆ. ಇಲ್ಲಿ ಬೀಸುವ ಗಾಳಿಯು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಇಲ್ಲಿ ಹರಿಯುವ ಜಲವು ಪಾಪಗಳನ್ನು ತೊಳೆದು ಹಾಕುವ ಶಕ್ತಿಯನ್ನು ಹೊಂದಿದೆ. ಇಲ್ಲಿ ಉದಯಿಸುವ ಸೂರ್ಯನು ಕೇವಲ ಬೆಳಕನ್ನು ನೀಡುವುದಲ್ಲ, ಜ್ಞಾನವನ್ನು ಪ್ರಸಾದಿಸುತ್ತಾನೆ. ಇಲ್ಲಿ ಮೂಡುವ ಪ್ರತಿಯೊಂದು ಪ್ರಭಾತವೂ ಹೊಸ ಭಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಇಲ್ಲಿ ಅಸ್ತಮಿಸುವ ಪ್ರತಿಯೊಂದು ಸಂಜೆಯೂ ಧ್ಯಾನದ ಮೌನವನ್ನು ಹರಡುತ್ತದೆ. ಆದ್ದರಿಂದ ಈ ದ್ವೀಪವನ್ನು ದೇವತೆಗಳು ಧರ್ಮದ ಉದ್ಯಾನವೆಂದು ಕೊಂಡಾಡುತ್ತಾರೆ. ಈ ಶರದ್ವೀಪದಲ್ಲಿ 6 ಮಹಾಪರ್ವತಗಳು ವಿರಾಜಮಾನವಾಗಿವೆ. ಪ್ರತಿಯೊಂದು ಪರ್ವತವೂ ತನ್ನದೇ ಆದ ದಿವ್ಯ ವೈಭವವನ್ನು ಹೊಂದಿದೆ. ಅವು ಕೇವಲ ಭೂಮಿಯ ಮೇಲೆ ನಿಂತಿರುವ ಶಿಲಾಸಮೂಹಗಳಲ್ಲ, ಅವು ಭಗವಂತನ ಸೃಷ್ಟಿಯ 6 ಮಹಾತತ್ವಗಳ ಪ್ರತೀಕಗಳಾಗಿವೆ. ಮೊದಲನೆಯದು ಸುನಾಮ ಪರ್ವತ. ಈ ಪರ್ವತವು ಹವಳಗಳ ಕಾಂತಿಯಿಂದ ಹೊಳೆಯುತ್ತದೆ. ಅದರ ಕೆಂಪು ಪ್ರಕಾಶವು ಬೆಳಗಿನ ಉದಯ ಸೂರ್ಯನಂತೆ ದಿಕ್ಕುಗಳನ್ನು ಆವರಿಸುತ್ತದೆ. ಆದರೆ ಈ ಕೆಂಪು ಬಣ್ಣವು ಕೋಪದ ಸಂಕೇತವಲ್ಲ, ಅದು ಭಕ್ತಿಯ ಉರಿಯುವ ಜ್ವಾಲೆಯ ಸಂಕೇತವಾಗಿದೆ. ಹೇಗೆ ಭಕ್ತನ ಹೃದಯವು ಭಗವಂತನ ಮೇಲಿನ ಪ್ರೀತಿಯಿಂದ ಸದಾ ಉರಿಯುತ್ತದೆಯೋ, ಹಾಗೆಯೇ ಈ ಪರ್ವತವು ಭಕ್ತಿಯ ಅಗ್ನಿಯನ್ನು ನೆನಪಿಸುತ್ತದೆ. ಇದರ ಗುಹೆಗಳಲ್ಲಿ ಮಹರ್ಷಿಗಳು ತಪಸ್ಸು ಮಾಡುತ್ತಾರೆ. ಅಲ್ಲಿ ಕೇಳಿಬರುವ ನಾದವು ಸಾಮಾನ್ಯ ಪ್ರತಿಧ್ವನಿಯಲ್ಲ, ಅದು ವೇದಮಂತ್ರಗಳ ಪ್ರತಿಧ್ವನಿಯಾಗಿದೆ. ದೇವತೆಗಳು ಸಹ ಆಗಾಗ್ಗೆ ಈ ಪರ್ವತಕ್ಕೆ ಆಗಮಿಸಿ ಮಹರ್ಷಿಗಳ ಯಜ್ಞಗಳಲ್ಲಿ ಭಾಗವಹಿಸುತ್ತಾರೆ. ಈ ಪರ್ವತವನ್ನು ದರ್ಶನ ಮಾಡಿದವರ ಮನಸ್ಸಿನಲ್ಲಿ ಭಕ್ತಿಯ ಜ್ವಾಲೆ ಮತ್ತಷ್ಟು ಪ್ರಜ್ವಲಿಸುತ್ತದೆ ಎಂದು ಪುರಾಣವು ಹೇಳುತ್ತದೆ. ಎರಡನೆಯದು ದ್ಯುಮತ್ ಪರ್ವತ. ಈ ಪರ್ವತವು ಸಂಪೂರ್ಣವಾಗಿ ಸುವರ್ಣಕಾಂತಿಯಿಂದ ಕಂಗೊಳಿಸುತ್ತದೆ. ಸೂರ್ಯೋದಯದ ವೇಳೆಯಲ್ಲಿ ಈ ಪರ್ವತದ ಮೇಲೆ ಬೀಳುವ ಕಿರಣಗಳು ಲಕ್ಷಾಂತರ ಸೂರ್ಯರು ಒಂದೇ ಸಮಯದಲ್ಲಿ ಉದಯಿಸಿದಂತೆ ದಿವ್ಯ ಪ್ರಕಾಶವನ್ನು ಹರಡುತ್ತವೆ. ದೂರದಿಂದ ನೋಡುವವರಿಗೆ ಈ ಪರ್ವತವು ಚಿನ್ನದಿಂದ ನಿರ್ಮಿಸಲ್ಪಟ್ಟಂತೆಯೇ ಕಾಣುತ್ತದೆ. ಆದರೆ ಇದರ ಅಂತರಾರ್ಥ ಇನ್ನೂ ಆಳವಾಗಿದೆ. ಚಿನ್ನವು ಪರಿಶುದ್ಧತೆಯ ನಂತರವೇ ತನ್ನ ನಿಜವಾದ ಹೊಳಪನ್ನು ಪಡೆಯುತ್ತದೆ. ಹಾಗೆಯೇ ಭಕ್ತನ ಜೀವನವು ಅನೇಕ ಪರೀಕ್ಷೆಗಳನ್ನು ಎದುರಿಸಿದ ನಂತರವೇ ಆಧ್ಯಾತ್ಮಿಕವಾಗಿ ಪ್ರಕಾಶಿಸುತ್ತದೆ. ದುಃಖಗಳು, ಸಂಕಷ್ಟಗಳು, ಪರೀಕ್ಷೆಗಳು, ಅವಮಾನಗಳು ಮತ್ತು ತ್ಯಾಗಗಳು ಭಕ್ತನನ್ನು ಶುದ್ಧಗೊಳಿಸುತ್ತವೆ. ನಂತರ ಅವನು ದ್ಯುಮತ್ ಪರ್ವತದಂತೆ ಜ್ಞಾನ ಪ್ರಕಾಶವನ್ನು ಹರಡುತ್ತಾನೆ. ಆದ್ದರಿಂದ ಈ ಪರ್ವತವು ಆತ್ಮಶುದ್ಧಿಯ ಸಂಕೇತವಾಗಿದೆ. ಮೂರನೆಯದು ಕುಮುದಗಿರಿ. ಇದರ ಹೆಸರು ಕೇಳಿದ ಕ್ಷಣದಿಂದಲೇ ಶಾಂತಿಯ ಅನುಭವವಾಗುತ್ತದೆ. ಕುಮುದ ಹೂವು ಚಂದ್ರನ ಬೆಳಕಿನಲ್ಲಿ ಅರಳುವಂತೆ ಈ ಪರ್ವತವು ಶಾಂತಿಯ ಚಂದ್ರ ಪ್ರಕಾಶವನ್ನು ನೆನಪಿಸುತ್ತದೆ. ಇಲ್ಲಿ ಸದಾ ತಂಪಾದ ಗಾಳಿ ಬೀಸುತ್ತದೆ. ಈ ಗಾಳಿಯು ಮನಸ್ಸಿನ ಉದ್ವೇಗವನ್ನು ಶಮನಗೊಳಿಸುತ್ತದೆ. ಧ್ಯಾನ ಮಾಡುವವರಿಗೆ ಈ ಪ್ರದೇಶವು ಅತ್ಯಂತ ಅನುಕೂಲವಾಗಿದೆ. ಇಲ್ಲಿ ವಾಸಿಸುವ ಋಷಿಗಳು ಹೊರಗಿನ ಲೋಕದ ಗದ್ದಲವನ್ನು ಮರೆತು ಆತ್ಮಾನಂದದಲ್ಲಿ ಲೀನರಾಗಿರುತ್ತಾರೆ. ಅವರು ಅಲ್ಪ ಭೋಜನ ಮಾಡುತ್ತಾರೆ, ಅಲ್ಪ ನಿದ್ರೆ ಮಾಡುತ್ತಾರೆ, ಹೆಚ್ಚು ಸಮಯವನ್ನು ಧ್ಯಾನ, ಜಪ ಮತ್ತು ಭಗವಂತನ ಸ್ಮರಣೆಯಲ್ಲಿಯೇ ಕಳೆಯುತ್ತಾರೆ. ಅವರ ಮುಖದಲ್ಲಿ ಸದಾ ಮಂದಹಾಸ ಕಾಣಿಸುತ್ತದೆ. ಅವರ ಕಣ್ಣುಗಳಲ್ಲಿ ಅಪಾರ ಕರುಣೆ ತುಂಬಿರುತ್ತದೆ. ಅವರನ್ನು ನೋಡುವುದೇ ಒಂದು ತಪಸ್ಸಿನ ಅನುಭವವಾಗುತ್ತದೆ. ನಾಲ್ಕನೆಯದು ಪುಷ್ಪವತ್ ಪರ್ವತ. ಈ ಪರ್ವತವು ವರ್ಷಪೂರ್ತಿ ಹೂಗಳಿಂದ ಆವೃತವಾಗಿರುತ್ತದೆ. ಇಲ್ಲಿ ಯಾವ ಋತುವಿನಲ್ಲಿಯೂ ಹೂವುಗಳು ಒಣಗುವುದಿಲ್ಲ. ಪ್ರತಿಯೊಂದು ಮರದಲ್ಲಿಯೂ ಅನೇಕ ಬಣ್ಣಗಳ ದಿವ್ಯ ಪುಷ್ಪಗಳು ಅರಳಿರುತ್ತವೆ. ಅವುಗಳ ಪರಿಮಳವು ದಿಕ್ಕುಗಳನ್ನೆಲ್ಲ ಆವರಿಸುತ್ತದೆ. ದೇವತೆಗಳು ಈ ಹೂಗಳನ್ನು ಸಂಗ್ರಹಿಸಿ ಶ್ರೀಹರಿಗೆ ಅರ್ಪಿಸುತ್ತಾರೆ. ಗಂಧರ್ವರು ಈ ಪುಷ್ಪವನಗಳಲ್ಲಿ ಸಂಗೀತ ಸೇವೆ ಸಲ್ಲಿಸುತ್ತಾರೆ. ಅಪ್ಸರಸರು ದಿವ್ಯ ನೃತ್ಯ ಮಾಡುತ್ತಾರೆ. ಆದರೆ ಈ ಪುಷ್ಪಗಳು ಒಂದು ತತ್ವವನ್ನು ಬೋಧಿಸುತ್ತವೆ. ಹೂವು ತನ್ನ ಪರಿಮಳವನ್ನು ತನ್ನಿಗಾಗಿ ಉಳಿಸಿಕೊಳ್ಳುವುದಿಲ್ಲ, ಎಲ್ಲರಿಗೂ ಹಂಚುತ್ತದೆ.
ಹಾಗೆಯೇ ಸತ್ಪುರುಷನು ತನ್ನ ಜ್ಞಾನವನ್ನು ತನ್ನೊಳಗೆ ಮಾತ್ರ ಇಟ್ಟುಕೊಳ್ಳಬಾರದು, ಲೋಕೋಪಕಾರಕ್ಕಾಗಿ ಹಂಚಬೇಕು. ಇದೇ ಪುಷ್ಪವತ್ ಪರ್ವತದ ಸಂದೇಶವಾಗಿದೆ. 5ನೆಯದು ಕುಶೇಶಯ ಪರ್ವತ. ಈ ಪರ್ವತವು ಕಮಲಗಳಿಂದ ಅಲಂಕರಿಸಲ್ಪಟ್ಟ ಸರೋವರಗಳಿಂದ ಸುತ್ತುವರಿದಿದೆ. ಅಲ್ಲಿನ ನೀರು ಕನ್ನಡಿಯಂತೆ ಪಾರದರ್ಶಕವಾಗಿದೆ. ಅದರೊಳಗೆ ಅರಳಿರುವ ಕಮಲಗಳು ಭಗವಂತನ ಪಾದಕಮಲಗಳನ್ನು ನೆನಪಿಸುತ್ತವೆ. ಕಮಲವು ಕೆಸರಿನಲ್ಲಿ ಹುಟ್ಟಿದರೂ ಕೆಸರಿನಿಂದ ಅಂಟಿಕೊಳ್ಳುವುದಿಲ್ಲ. ಅದೇ ರೀತಿ ಭಕ್ತನು ಲೋಕದಲ್ಲಿ ಬದುಕಿದರೂ ಲೋಕಮೋಹಕ್ಕೆ ಅಂಟಿಕೊಳ್ಳಬಾರದು ಎಂಬುದನ್ನು ಈ ಪರ್ವತವು ಬೋಧಿಸುತ್ತದೆ. ಇಲ್ಲಿ ಮಹರ್ಷಿಗಳು ಕಮಲಾಸನದಲ್ಲಿ ಕುಳಿತು ವಿಷ್ಣು ಧ್ಯಾನ ಮಾಡುತ್ತಾರೆ. ಅವರ ಮನಸ್ಸು ಸಂಪೂರ್ಣವಾಗಿ ಶ್ರೀಹರಿಯಲ್ಲೇ ಲೀನವಾಗಿರುತ್ತದೆ. 6ನೆಯದು ಹರಿಗಿರಿ. ಈ ಪರ್ವತವು ಶರದ್ವೀಪದ ಕಿರೀಟದಂತಿದೆ. ಇಲ್ಲಿ ನಾರಾಯಣನ ನಾಮಸ್ಮರಣೆ ನಿರಂತರವಾಗಿ ನಡೆಯುತ್ತದೆ. ದೇವತೆಗಳು, ಋಷಿಗಳು, ಸಿದ್ಧರು, ಯೋಗಿಗಳು, ಗಂಧರ್ವರು ಎಲ್ಲರೂ ಸೇರಿ ಶ್ರೀಹರಿಯನ್ನು ಸ್ತುತಿಸುತ್ತಿರುತ್ತಾರೆ. ಈ ಪರ್ವತದ ಸುತ್ತಲೂ ಕೇಳಿಬರುವ ಧ್ವನಿಯು ಸಾಮಾನ್ಯ ಶಬ್ದವಲ್ಲ. ಅದು ಓಂ ನಮೋ ನಾರಾಯಣಾಯ ಎಂಬ ದಿವ್ಯ ಮಂತ್ರದ ಅನಂತ ಪ್ರತಿಧ್ವನಿಯಾಗಿದೆ. ಗಾಳಿಯು ಹರಿನಾಮವನ್ನು ಹೊತ್ತು ಸಾಗುತ್ತದೆ. ನದಿಗಳು ಹರಿನಾಮವನ್ನು ಹಾಡುತ್ತಾ ಹರಿಯುತ್ತವೆ. ಪಕ್ಷಿಗಳ ಗಾಯನವು ಹರಿನಾಮವೇ ಆಗಿರುತ್ತದೆ. ಈ ಪರ್ವತವನ್ನು ತಲುಪಿದವರ ಮನಸ್ಸು ಸ್ವತಃ ಭಗವಂತನ ಕಡೆಗೆ ತಿರುಗುತ್ತದೆ. ಯಾಕೆಂದರೆ ಈ ಪ್ರದೇಶದಲ್ಲಿ ಮಾಯೆಯ ಪ್ರಭಾವವೇ ಅತ್ಯಂತ ಕಡಿಮೆ. ಇಲ್ಲಿ ಆತ್ಮಜ್ಞಾನವು ಸಹಜವಾಗಿ ಬೆಳೆಯುತ್ತದೆ. ಈ 6 ಪರ್ವತಗಳು ಒಂದಕ್ಕಿಂತ ಒಂದು ದ್ವಿಗುಣ ವೈಭವವನ್ನು ಹೊಂದಿವೆ ಎಂದು ಪುರಾಣವು ಹೇಳುತ್ತದೆ. ಇದರ ಅರ್ಥ ಕೇವಲ ಅಳತೆಯಲ್ಲ. ಭಕ್ತನ ಜೀವನದಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ, ದಯೆ, ಶಾಂತಿ ಮತ್ತು ಪರಮಾತ್ಮನ ಅನುಭವ ಇವೆಲ್ಲವೂ ಕ್ರಮೇಣ ವೃದ್ಧಿಯಾಗಬೇಕು ಎಂಬ ಸಂದೇಶವನ್ನು ಇದು ನೀಡುತ್ತದೆ. ಒಂದು ಗುಣದ ಮೇಲೆ ಮತ್ತೊಂದು ಗುಣ ಬೆಳೆಯುತ್ತಾ ಆತ್ಮವನ್ನು ಪರಿಪೂರ್ಣತೆಯ ಕಡೆಗೆ ಕೊಂಡೊಯ್ಯುತ್ತದೆ. ಈ ಪರ್ವತಗಳ ಮಧ್ಯದಲ್ಲಿ 7 ಮಹಾವರ್ಷಗಳು ಸ್ಥಾಪಿತವಾಗಿವೆ. ಔಬ್ಬಿದ, ರೇಣುಮಂಡಲ, ಸುರಥ, ಲಂಬನ, ಧೃತಿಮತ್, ಪ್ರಭಾಕರ ಮತ್ತು ಕಾಪಿಲ ಎಂಬ ಈ 7 ವರ್ಷಗಳು ಕೇವಲ ಭೌಗೋಳಿಕ ವಿಭಾಗಗಳಲ್ಲ. ಅವು ಧರ್ಮದ 7 ಮಹಾಮೌಲ್ಯಗಳ ಸಂಕೇತಗಳಾಗಿವೆ. ಔಬ್ಬಿದವು ಶೌರ್ಯವನ್ನು, ರೇಣುಮಂಡಲವು ವಿನಯವನ್ನು, ಸುರಥವು ಧರ್ಮಪಾಲನೆಯನ್ನು, ಲಂಬನವು ಸ್ಥಿರತೆಯನ್ನು, ಧೃತಿಮತ್ ಸಹನೆಯನ್ನು, ಪ್ರಭಾಕರ ಜ್ಞಾನ ಪ್ರಕಾಶವನ್ನು ಮತ್ತು ಕಾಪಿಲ ತತ್ವಜ್ಞಾನವನ್ನು ಪ್ರತಿನಿಧಿಸುತ್ತವೆ. ಈ ವರ್ಷಗಳಲ್ಲಿ ವಾಸಿಸುವ ಜನರು ಅಸಾಮಾನ್ಯ ಗುಣಗಳನ್ನು ಹೊಂದಿದ್ದಾರೆ. ಅವರಿಗೆ ರೋಗಗಳಿಲ್ಲ, ಅಕಾಲ ಮರಣವಿಲ್ಲ, ಕಳ್ಳತನವಿಲ್ಲ, ಸುಳ್ಳಿಲ್ಲ, ಮೋಸವಿಲ್ಲ, ಹಿಂಸೆಯಿಲ್ಲ, ಅಹಂಕಾರವಿಲ್ಲ, ಲೋಭವಿಲ್ಲ. ಅವರು ಧರ್ಮವನ್ನು ಕೇವಲ ಓದುವುದಿಲ್ಲ, ಬದುಕುತ್ತಾರೆ. ಸತ್ಯವನ್ನು ಕೇವಲ ಹೇಳುವುದಿಲ್ಲ, ಆಚರಿಸುತ್ತಾರೆ. ದಾನವನ್ನು ಕೇವಲ ಉಪದೇಶಿಸುವುದಿಲ್ಲ, ಪ್ರತಿದಿನ ಅನುಷ್ಠಾನ ಮಾಡುತ್ತಾರೆ. ಹಿರಿಯರನ್ನು ದೇವರಂತೆ ಗೌರವಿಸುತ್ತಾರೆ. ಅತಿಥಿಯನ್ನು ನಾರಾಯಣನೆಂದು ಸೇವಿಸುತ್ತಾರೆ. ಮಕ್ಕಳಿಗೆ ಬಾಲ್ಯದಿಂದಲೇ ಸತ್ಯ, ದಯೆ, ಶೌಚ, ಭಕ್ತಿ ಮತ್ತು ವಿನಯವನ್ನು ಕಲಿಸುತ್ತಾರೆ. ಅವರ ಮನೆಗಳಲ್ಲಿ ಪ್ರತಿದಿನ ವೇದಘೋಷ ಕೇಳಿಸುತ್ತದೆ. ಪ್ರತಿಯೊಂದು ಕುಟುಂಬವೂ ಒಂದು ಆಶ್ರಮದಂತೆ ಕಾಣುತ್ತದೆ. ಪ್ರತಿಯೊಂದು ಗ್ರಾಮವೂ ಒಂದು ತೀರ್ಥಕ್ಷೇತ್ರದಂತೆ ಭಾಸವಾಗುತ್ತದೆ. ಸೂತ ಮುನಿಗಳು ಮಹರ್ಷಿಗಳಿಗೆ ಹೇಳುತ್ತಾರೆ, ಓ ಮುನಿಗಳೇ, ಈ ದಿವ್ಯ ಪ್ರದೇಶಗಳ ವರ್ಣನೆಯನ್ನು ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಆಶ್ಚರ್ಯ ಮಾತ್ರ ಮೂಡಬಾರದು. ಅಲ್ಲಿರುವ ಧರ್ಮವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪವೂ ಮೂಡಬೇಕು. ಯಾಕೆಂದರೆ ಭೂಮಿಯ ಮೇಲೆ ವಾಸಿಸುತ್ತಿದ್ದರೂ ಮನುಷ್ಯನು ತನ್ನ ಮನಸ್ಸನ್ನು ಶರದ್ವೀಪದಂತೆಯೇ ಪವಿತ್ರವಾಗಿಸಬಹುದು. ತನ್ನ ಹೃದಯವನ್ನು ಹರಿಗಿರಿಯಂತೆ ಹರಿನಾಮದಿಂದ ತುಂಬಿಸಬಹುದು. ತನ್ನ ಜೀವನವನ್ನು ಪುಷ್ಪವತ್ ಪರ್ವತದಂತೆ ಲೋಕೋಪಕಾರಕ್ಕೆ ಅರ್ಪಿಸಬಹುದು. ಆಗಲೇ ಈ ಪುರಾಣ ಶ್ರವಣದ ನಿಜವಾದ ಫಲ ದೊರೆಯುತ್ತದೆ. ಸೂತ ಮಹಾಮುನಿಗಳು ಮಹರ್ಷಿಗಳ ಕಡೆಗೆ ಕರುಣೆಯಿಂದ ದೃಷ್ಟಿ ಹರಿಸಿ ಹೀಗೆ ಹೇಳಿದರು, ಓ ಮಹಾಜ್ಞಾನಿಗಳೇ,
ಭಗವಂತನ ಸೃಷ್ಟಿಯ ವೈಭವವನ್ನು ಎಷ್ಟೇ ವರ್ಣಿಸಿದರೂ ಅದು ಸಂಪೂರ್ಣವಾಗುವುದಿಲ್ಲ. ಅನಂತನಾದ ಶ್ರೀಮನ್ನಾರಾಯಣನ ಸೃಷ್ಟಿಯೂ ಸಹ ಅನಂತವೇ ಆಗಿದೆ. ನಾವು ಕೇಳುತ್ತಿರುವ ಈ ದಿವ್ಯ ಭೂಮಂಡಲದ ವರ್ಣನೆಯು ಆ ಅನಂತ ವೈಭವದ ಒಂದು ಸಣ್ಣ ಕಿರಣ ಮಾತ್ರವಾಗಿದೆ. ಆದರೂ ಈ ಒಂದು ಕಿರಣವನ್ನೇ ಶ್ರದ್ಧೆಯಿಂದ ಶ್ರವಣ ಮಾಡಿದರೆ ಮಾನವನ ಹೃದಯದಲ್ಲಿ ಭಗವಂತನ ವಿಶ್ವರೂಪದ ಕುರಿತು ಅದ್ಭುತವಾದ ಭಕ್ತಿ ಉದಯಿಸುತ್ತದೆ. ಈಗ ನಾನು ಕ್ರೌಂಚ ದ್ವೀಪದ ಮತ್ತಷ್ಟು ದಿವ್ಯವಾದ ಪರ್ವತಗಳನ್ನು ವಿವರಿಸುತ್ತೇನೆ. ಇವು ಕೇವಲ ಭೂಮಿಯ ಮೇಲಿರುವ ಶಿಲೆಗಳಲ್ಲ. ಇವು ಧರ್ಮದ ಸ್ತಂಭಗಳು, ಯೋಗದ ಸಂಕೇತಗಳು, ಭಕ್ತಿಯ ದೀಪಗಳು ಮತ್ತು ಪರಮಾತ್ಮನ ಮಹಿಮೆಯ ಮೌನ ಸಾಕ್ಷಿಗಳಾಗಿವೆ. ಕ್ರೌಂಚ ಪರ್ವತದ ಸಮೀಪದಲ್ಲಿ ವಾಮನ ಪರ್ವತ ದಿವ್ಯಪ್ರಕಾಶದಿಂದ ಕಂಗೊಳಿಸುತ್ತಾ ನಿಂತಿದೆ. ಈ ಪರ್ವತದ ಹೆಸರನ್ನು ಕೇಳಿದ ತಕ್ಷಣ ಮಹರ್ಷಿಗಳಿಗೆ ಶ್ರೀವಾಮನಾವತಾರ ನೆನಪಾಗುತ್ತದೆ. ಯಾಕೆಂದರೆ ಈ ಹೆಸರು ಕೇವಲ ಒಂದು ಪರ್ವತದ ಹೆಸರು ಮಾತ್ರವಲ್ಲ, ಭಗವಂತನ ವಿನಯದ ಮಹಿಮೆಯ ಸಂಕೇತವಾಗಿದೆ. ವಾಮನನಾಗಿ ಭಗವಂತನು ಸಣ್ಣ ರೂಪವನ್ನು ಧರಿಸಿದನು. ಆದರೆ ಆ ಸಣ್ಣ ರೂಪದೊಳಗೆ ಸಮಸ್ತ ಬ್ರಹ್ಮಾಂಡವೇ ಅಡಗಿತ್ತು. ಇದೇ ರೀತಿಯಾಗಿ ಈ ಪರ್ವತವು ಹೊರಗಿನಿಂದ ಸೌಮ್ಯವಾಗಿ ಕಾಣುತ್ತದೆ, ಆದರೆ ಅದರೊಳಗೆ ಅಪಾರವಾದ ದಿವ್ಯಶಕ್ತಿ ಅಡಗಿದೆ. ಈ ಪರ್ವತವು ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ನಿಜವಾದ ಮಹತ್ವವು ಹೊರಗಿನ ಗಾತ್ರದಲ್ಲಿಲ್ಲ, ಅದು ಒಳಗಿನ ಗುಣದಲ್ಲಿ ಇದೆ. ದೊಡ್ಡ ದೇಹವಿದ್ದರೂ ಅಹಂಕಾರಿಯು ಚಿಕ್ಕವನಾಗಿರುತ್ತಾನೆ. ಸಣ್ಣ ದೇಹವಿದ್ದರೂ ವಿನಯಶೀಲನು ಮಹಾತ್ಮನಾಗುತ್ತಾನೆ. ಆದ್ದರಿಂದ ವಾಮನ ಪರ್ವತವು ವಿನಯದ ಶಿಖರವಾಗಿದೆ. ಇಲ್ಲಿ ವಾಸಿಸುವ ಯೋಗಿಗಳು ತಮ್ಮ ಸಾಧನೆಯ ಬಗ್ಗೆ ಎಂದಿಗೂ ಹೆಮ್ಮೆ ಪಡುವುದಿಲ್ಲ. ಅವರು ಎಷ್ಟೇ ಜ್ಞಾನಿಗಳಾಗಿದ್ದರೂ ತಮ್ಮನ್ನು ಭಗವಂತನ ದಾಸರೆಂದು ಮಾತ್ರ ಭಾವಿಸುತ್ತಾರೆ. ಅವರ ಹೃದಯದಲ್ಲಿ ಅಹಂಕಾರಕ್ಕೆ ಸ್ಥಾನವೇ ಇರುವುದಿಲ್ಲ. ಇದೇ ಕಾರಣದಿಂದ ಭಗವಂತನ ಕೃಪೆ ಸದಾ ಅವರ ಮೇಲೆ ಸುರಿಯುತ್ತದೆ. ವಾಮನ ಪರ್ವತದ ಮತ್ತೊಂದು ದಿಕ್ಕಿನಲ್ಲಿ ಅಂಧಕಾರ ಪರ್ವತ ವಿರಾಜಿಸುತ್ತಿದೆ. ಈ ಹೆಸರನ್ನು ಕೇಳಿದ ತಕ್ಷಣ ಸಾಮಾನ್ಯ ಜನರಿಗೆ ಭಯ ಉಂಟಾಗಬಹುದು. ಆದರೆ ಪುರಾಣದ ಅರ್ಥ ಅದಕ್ಕಿಂತ ಬಹಳ ಆಳವಾಗಿದೆ. ಈ ಅಂಧಕಾರವು ಕೇವಲ ಬೆಳಕಿನ ಅಭಾವವಲ್ಲ, ಇದು ಅಜ್ಞಾನದ ಸಂಕೇತವಾಗಿದೆ. ಮಾನವನ ಜೀವನದಲ್ಲಿ ಅಜ್ಞಾನವಿದ್ದರೆ ಅವನು ಬೆಳಕಿನ ಮಧ್ಯೆಯೇ ಇದ್ದರೂ ಕತ್ತಲೆಯಲ್ಲಿರುವವನಾಗಿರುತ್ತಾನೆ. ಜ್ಞಾನವಿದ್ದರೆ ರಾತ್ರಿಯ ಮಧ್ಯೆಯೂ ಬೆಳಕನ್ನು ಕಾಣುತ್ತಾನೆ. ಈ ಪರ್ವತವು ನಮಗೆ ನೆನಪಿಸುತ್ತದೆ, ಆತ್ಮಜ್ಞಾನವಿಲ್ಲದ ಜೀವನವೇ ನಿಜವಾದ ಅಂಧಕಾರ. ಹಣವಿದ್ದರೂ, ಅಧಿಕಾರವಿದ್ದರೂ, ಐಶ್ವರ್ಯವಿದ್ದರೂ, ಭಗವಂತನ ಅರಿವು ಇಲ್ಲದಿದ್ದರೆ ಮನಸ್ಸು ಕತ್ತಲೆಯಲ್ಲೇ ಉಳಿಯುತ್ತದೆ. ಆದ್ದರಿಂದ ಈ ಪರ್ವತದ ಸುತ್ತಲೂ ಮಹರ್ಷಿಗಳು ನಿರಂತರವಾಗಿ ಜ್ಞಾನಯಜ್ಞವನ್ನು ನಡೆಸುತ್ತಾರೆ. ವೇದಗಳ ಪಾರಾಯಣ ನಡೆಯುತ್ತದೆ, ಉಪನಿಷತ್ತುಗಳ ಅರ್ಥವನ್ನು ಚರ್ಚಿಸಲಾಗುತ್ತದೆ, ಶ್ರೀಹರಿಯ ಮಹಿಮೆಯನ್ನು ಹಾಡಲಾಗುತ್ತದೆ. ಈ ರೀತಿಯಾಗಿ ಅಜ್ಞಾನರೂಪದ ಕತ್ತಲೆಯನ್ನು ಜ್ಞಾನರೂಪದ ಬೆಳಕಿನಿಂದ ದೂರ ಮಾಡುವುದೇ ಈ ಪರ್ವತದ ನಿಜವಾದ ಸಂದೇಶವಾಗಿದೆ. ಅಂಧಕಾರ ಪರ್ವತದ ಆಚೆಗೆ ಮೈನಾಕ ಪರ್ವತ ತನ್ನ ಸುವರ್ಣಮಯ ಶಿಖರಗಳಿಂದ ದಿವ್ಯ ಪ್ರಕಾಶವನ್ನು ಹರಡುತ್ತಾ ನಿಂತಿದೆ. ಈ ಮೈನಾಕ ಪರ್ವತವು ರಾಮಾಯಣದಲ್ಲಿಯೂ ಪ್ರಸಿದ್ಧವಾಗಿದೆ. ಹನುಮಂತನು ಲಂಕೆಯ ಕಡೆಗೆ ಹಾರುವಾಗ ವಿಶ್ರಾಂತಿ ಪಡೆಯಲು ಸಮುದ್ರದ ಮಧ್ಯದಲ್ಲಿ ಉದಯಿಸಿದ ಮೈನಾಕನೇ ಇದೇ ದಿವ್ಯ ಪರ್ವತದ ಸಂಕೇತವಾಗಿದೆ ಎಂದು ಆಚಾರ್ಯರು ವಿವರಿಸುತ್ತಾರೆ. ಮೈನಾಕನು ಸೇವೆಯ ಪ್ರತೀಕ. ಪ್ರತಿಫಲವನ್ನು ಬಯಸದೆ ಮಾಡಿದ ಸೇವೆಯೇ ಭಗವಂತನಿಗೆ ಅತ್ಯಂತ ಪ್ರಿಯ. ಮೈನಾಕ ಪರ್ವತವು ಹನುಮಂತನಿಗೆ ವಿಶ್ರಾಂತಿ ನೀಡಲು ಮುಂದಾದಂತೆ ಸತ್ಪುರುಷನು ಲೋಕಕ್ಕೆ ಸಹಾಯ ಮಾಡುವ ಅವಕಾಶವನ್ನು ಹುಡುಕಬೇಕು. ಸೇವೆಯೇ ಭಕ್ತಿಯ ನಿಜವಾದ ರೂಪ. ಭಗವಂತನನ್ನು ಪ್ರೀತಿಸುವವನು ಭಗವಂತನ ಸೃಷ್ಟಿಯನ್ನು ಪ್ರೀತಿಸುತ್ತಾನೆ. ಹಸಿದವನಿಗೆ ಅನ್ನ ನೀಡುವುದು, ದುಃಖಿತನಿಗೆ ಸಾಂತ್ವನ ಹೇಳುವುದು, ಅಜ್ಞಾನಿಗೆ ಜ್ಞಾನ ನೀಡುವುದು, ನಿರಾಶನಿಗೆ ಧೈರ್ಯ ತುಂಬುವುದು. ಇವೆಲ್ಲವೂ ಮೈನಾಕ ಪರ್ವತದ ಸೇವಾಭಾವವನ್ನು ನೆನಪಿಸುತ್ತವೆ. ಮೈನಾಕದ ನಂತರ ಗೋವಿಂದ ಪರ್ವತ ಮಹೋನ್ನತವಾಗಿ ನಿಂತಿದೆ.
ಈ ಪರ್ವತವು ಶ್ರೀಕೃಷ್ಣನ ಗೋವಿಂದನಾಮವನ್ನು ಸದಾ ಪ್ರತಿಧ್ವನಿಸುವಂತಿದೆ. ಇಲ್ಲಿ ಬೀಸುವ ಗಾಳಿಯು ಗೋವಿಂದ ಗೋವಿಂದ ಎಂದು ಜಪಿಸುವಂತೆ ಅನುಭವವಾಗುತ್ತದೆ. ನದಿಗಳ ಹರಿವು ಹರಿನಾಮವನ್ನು ಹಾಡುತ್ತಾ ಸಾಗುವಂತೆ ಭಾಸವಾಗುತ್ತದೆ. ದೇವತೆಗಳು ಇಲ್ಲಿ ಆಗಮಿಸಿ ಗೋವಿಂದನ ಸಹಸ್ರನಾಮವನ್ನು ಪಠಿಸುತ್ತಾರೆ. ಮಹರ್ಷಿಗಳು ಭಗವದ್ಗೀತೆಯ ತತ್ವವನ್ನು ಧ್ಯಾನಿಸುತ್ತಾರೆ. ಗೋವಿಂದ ಎಂಬ ನಾಮದ ಅರ್ಥವೇ ಗೋವುಗಳನ್ನು, ಭೂಮಿಯನ್ನು, ವೇದಗಳನ್ನು ಮತ್ತು ಜೀವಿಗಳನ್ನು ರಕ್ಷಿಸುವವನು. ಆದ್ದರಿಂದ ಈ ಪರ್ವತವು ಭಗವಂತನ ರಕ್ಷಕ ಸ್ವರೂಪದ ಸಂಕೇತವಾಗಿದೆ. ಜೀವನದಲ್ಲಿ ಎಷ್ಟೇ ಸಂಕಷ್ಟಗಳು ಬಂದರೂ ಗೋವಿಂದ ಎಂಬ ನಾಮವನ್ನು ಸ್ಮರಿಸುವ ಭಕ್ತನು ಎಂದಿಗೂ ನಿರಾಶನಾಗುವುದಿಲ್ಲ ಎಂಬ ನಂಬಿಕೆಯನ್ನು ಈ ಪರ್ವತವು ಬಲಪಡಿಸುತ್ತದೆ. ಅದರ ನಂತರ ಪುಂಡರೀಕ ಪರ್ವತ ದಿವ್ಯ ಶ್ವೇತಕಾಂತಿಯಿಂದ ಕಂಗೊಳಿಸುತ್ತದೆ. ಪುಂಡರೀಕ ಎಂದರೆ ಕಮಲ. ಕಮಲವು ಕೆಸರಿನಲ್ಲಿ ಹುಟ್ಟಿದರೂ ತನ್ನ ನಿರ್ಮಲತೆಯನ್ನು ಕಳೆದುಕೊಳ್ಳುವುದಿಲ್ಲ. ಇದೇ ಈ ಪರ್ವತದ ಸಂದೇಶ. ಲೋಕದಲ್ಲಿ ಬದುಕುವುದು ತಪ್ಪಲ್ಲ, ಆದರೆ ಲೋಕಮೋಹಕ್ಕೆ ಒಳಗಾಗುವುದು ತಪ್ಪು. ಕುಟುಂಬ, ಸಮಾಜ, ಕರ್ತವ್ಯ ಇವೆಲ್ಲದರ ಮಧ್ಯೆ ಇದ್ದರೂ ಮನಸ್ಸು ಭಗವಂತನಲ್ಲಿರಬೇಕು. ಹೇಗೆ ಕಮಲದ ಎಲೆಯ ಮೇಲೆ ನೀರಿನ ಹನಿ ಅಂಟಿಕೊಳ್ಳುವುದಿಲ್ಲವೋ ಹಾಗೆಯೇ ಭಕ್ತನ ಮನಸ್ಸಿಗೆ ಪಾಪ, ಅಹಂಕಾರ ಮತ್ತು ಲೋಭ ಅಂಟಿಕೊಳ್ಳಬಾರದು. ಈ ಪರ್ವತದಲ್ಲಿ ವಾಸಿಸುವ ಋಷಿಗಳು ಲೋಕದಲ್ಲಿ ಇದ್ದರೂ ಲೋಕಾತೀತ ಜೀವನವನ್ನು ನಡೆಸುತ್ತಾರೆ. ಅವರ ಮನಸ್ಸು ಸದಾ ಶ್ರೀಹರಿಯ ಪಾದಕಮಲಗಳಲ್ಲಿಯೇ ನೆಲೆಗೊಂಡಿರುತ್ತದೆ. ಅದರ ಮುಂದಿರುವ ದುಂದುಭಿಸ್ವನ ಪರ್ವತ ತನ್ನ ಗಂಭೀರನಾದದಿಂದ ದಿಕ್ಕುಗಳನ್ನು ಮೊಳಗಿಸುತ್ತಿರುತ್ತದೆ. ಆದರೆ ಈ ಧ್ವನಿಯು ಯುದ್ಧದ ಘೋಷವಲ್ಲ, ಇದು ಧರ್ಮದ ವಿಜಯ ಘೋಷವಾಗಿದೆ. ಪ್ರತಿಯೊಂದು ಯಜ್ಞದ ಅಂತ್ಯದಲ್ಲಿ ಮೊಳಗುವ ಮಂಗಳಧ್ವನಿ, ಪ್ರತಿಯೊಂದು ದೇವಾಲಯದಲ್ಲಿ ಕೇಳಿಬರುವ ಘಂಟಾನಾದ, ಪ್ರತಿಯೊಂದು ಹರಿನಾಮ ಸಂಕೀರ್ತನೆಯ ಉತ್ಸಾಹ ಇವೆಲ್ಲವೂ ದುಂದುಭಿಸ್ವನ ಪರ್ವತದ ನಾದವನ್ನು ನೆನಪಿಸುತ್ತವೆ. ಈ ನಾದವು ಭಕ್ತನ ಹೃದಯವನ್ನು ಜಾಗೃತಗೊಳಿಸುತ್ತದೆ, ನಿದ್ರಿಸುತ್ತಿರುವ ಆತ್ಮಜ್ಞಾನವನ್ನು ಎಬ್ಬಿಸುತ್ತದೆ. ಏಳು, ಹರಿಯನ್ನು ಸ್ಮರಿಸು, ಈ ಮಾನವ ಜನ್ಮವನ್ನು ಸಾರ್ಥಕಗೊಳಿಸು ಎಂಬ ಮೌನ ಸಂದೇಶವನ್ನು ಈ ಪರ್ವತವು ತನ್ನ ನಾದದ ಮೂಲಕ ಸಾರುತ್ತದೆ. ಸೂತಮುನಿಗಳು ಹೇಳುತ್ತಾರೆ, ಈ ಪರ್ವತಗಳ ಅಳತೆ ಒಂದಕ್ಕಿಂತ ಒಂದು ದ್ವಿಗುಣವಾಗಿ ವಿಸ್ತರಿಸುತ್ತಾ ಹೋಗುತ್ತದೆ. ಇದು ಕೇವಲ ಭೌತಿಕ ಅಳತೆಯ ವಿಷಯವಲ್ಲ. ಭಕ್ತನ ಜೀವನದಲ್ಲಿ ಜ್ಞಾನವು, ಭಕ್ತಿಯು, ವೈರಾಗ್ಯವು, ದಯೆಯು, ಕ್ಷಮೆಯು, ಆತ್ಮಾನುಭವವು ಕ್ರಮೇಣ ವೃದ್ಧಿಯಾಗಬೇಕು ಎಂಬ ಸಂಕೇತವಾಗಿದೆ. ಆಧ್ಯಾತ್ಮಿಕ ಜೀವನದಲ್ಲಿ ನಿಂತು ಹೋಗುವಿಕೆ ಇರಬಾರದು. ಪ್ರತಿದಿನ ಸ್ವಲ್ಪವಾದರೂ ಭಗವಂತನ ಕಡೆಗೆ ಮುಂದುವರಿಯಬೇಕು. ಇದೇ ಈ ದ್ವಿಗುಣ ವಿಸ್ತಾರದ ಅಂತರಾರ್ಥ. ಈ ಪರ್ವತಗಳ ನಡುವೆ ಇರುವ ದೇಶಗಳು ಸಹ ಅತ್ಯಂತ ಪವಿತ್ರವಾಗಿವೆ. ಅಲ್ಲಿನ ಜನರು ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಂದ ಬದುಕುತ್ತಾರೆ. ಅವರಿಗೆ ಕೋಪವು ಅಪರೂಪ, ಲೋಭವು ಅಜ್ಞಾತ, ಸುಳ್ಳು ಅವರ ಮಾತಿನಲ್ಲಿ ಕಾಣುವುದಿಲ್ಲ, ನ್ಯಾಯವನ್ನು ಬಿಟ್ಟುಕೊಡುವುದಿಲ್ಲ, ಭಗವಂತನ ನಾಮವನ್ನು ಮರೆತ ದಿನ ಅವರ ಜೀವನದಲ್ಲಿ ಇರುವುದಿಲ್ಲ. ಪ್ರತಿಯೊಂದು ಮನೆಯೂ ದೇವಾಲಯದಂತೆ, ಪ್ರತಿಯೊಂದು ಕುಟುಂಬವೂ ಆಶ್ರಮದಂತೆ, ಪ್ರತಿಯೊಂದು ಗ್ರಾಮವೂ ತೀರ್ಥಕ್ಷೇತ್ರದಂತೆ ಕಾಣುತ್ತದೆ. ಸೂತಮುನಿಗಳು ಕೊನೆಯಲ್ಲಿ ಮಹರ್ಷಿಗಳಿಗೆ ಒಂದು ಮಹತ್ವದ ಉಪದೇಶವನ್ನು ನೀಡುತ್ತಾರೆ. ಓ ಋಷಿಗಳೇ, ಈ ಪರ್ವತಗಳು ದೂರದಲ್ಲಿವೆ ಎಂದು ಭಾವಿಸಬೇಡಿ. ಅವುಗಳ ನಿಜವಾದ ರೂಪ ನಿಮ್ಮ ಹೃದಯದಲ್ಲಿದೆ. ನಿಮ್ಮ ಹೃದಯದಲ್ಲಿ ವಿನಯ ಉದಿಸಿದರೆ ವಾಮನ ಪರ್ವತ ಅಲ್ಲಿ ಉದಯಿಸುತ್ತದೆ. ಅಜ್ಞಾನ ದೂರವಾದರೆ ಅಂಧಕಾರ ಪರ್ವತ ಅಲ್ಲಿ ಕರಗುತ್ತದೆ. ಸೇವಾಭಾವ ಬೆಳೆಯಿದರೆ ಮೈನಾಕ ಪರ್ವತ ಅಲ್ಲಿ ನಿರ್ಮಾಣವಾಗುತ್ತದೆ. ಹರಿನಾಮ ಸದಾ ಮೊಳಗಿದರೆ ಗೋವಿಂದ ಪರ್ವತ ನಿಮ್ಮೊಳಗೆ ನೆಲೆಗೊಳ್ಳುತ್ತದೆ. ಮನಸ್ಸು ಕಮಲದಂತೆ ನಿರ್ಮಲವಾದರೆ ಪುಂಡರೀಕ ಪರ್ವತ ನಿಮ್ಮ ಆತ್ಮದಲ್ಲಿ ಅರಳುತ್ತದೆ. ಧರ್ಮದ ಘೋಷ ನಿಮ್ಮ ಜೀವನದಲ್ಲಿ ಮೊಳಗಿದರೆ ದುಂದುಭಿಸ್ವನ ಪರ್ವತವೇ ನಿಮ್ಮ ಅಂತರಂಗದಲ್ಲಿ ಪ್ರತಿಷ್ಠಿತವಾಗುತ್ತದೆ. ಸೂತ ಮಹಾಮುನಿಗಳು ಮಹರ್ಷಿಗಳ ಕಡೆಗೆ ಕರುಣೆಯಿಂದ ನೋಡುತ್ತಾ ಹೀಗೆ ಹೇಳಿದರು, ಓ ಬ್ರಹ್ಮರ್ಷಿಗಳೇ,
ಭಗವಂತನ ಸೃಷ್ಟಿಯ ಪ್ರತಿಯೊಂದು ಭಾಗವೂ ಒಂದು ಮಹಾಗ್ರಂಥದಂತೆ ಇದೆ. ಪರ್ವತಗಳು ಮಾತನಾಡುವುದಿಲ್ಲ, ಆದರೆ ಅವುಗಳ ಮೌನವೇ ಧರ್ಮವನ್ನು ಉಪದೇಶಿಸುತ್ತದೆ. ನದಿಗಳು ಮಾತಾಡುವುದಿಲ್ಲ, ಆದರೆ ಅವುಗಳ ಹರಿವು ಸೇವೆಯ ಅರ್ಥವನ್ನು ತಿಳಿಸುತ್ತದೆ. ವೃಕ್ಷಗಳು ಭಾಷಣ ಮಾಡುವುದಿಲ್ಲ, ಆದರೆ ಅವುಗಳ ನೆರಳು ದಾನದ ಮಹಿಮೆಯನ್ನು ಸಾರುತ್ತದೆ. ಇದೇ ರೀತಿಯಾಗಿ ಈ ದಿವ್ಯ ದ್ವೀಪಗಳಲ್ಲಿರುವ ದೇಶಗಳು ಸಹ ಕೇವಲ ಭೌಗೋಳಿಕ ಪ್ರದೇಶಗಳಲ್ಲ, ಅವು ಮಾನವನ ಆತ್ಮವಿಕಾಸದ ವಿವಿಧ ಹಂತಗಳನ್ನು ಪ್ರತಿನಿಧಿಸುತ್ತವೆ. ಈಗ ನಾನು ಅವುಗಳ ಮಹಿಮೆಯನ್ನು ವಿವರಿಸುತ್ತೇನೆ. ಶ್ರದ್ಧೆಯಿಂದ ಆಲಿಸಿರಿ. ಕ್ರೌಂಚ ಪರ್ವತದ ಸಮೀಪದಲ್ಲಿರುವ ಮೊದಲನೆಯ ಪ್ರದೇಶವು ಕುಶಲ ದೇಶವೆಂದು ಪ್ರಸಿದ್ಧವಾಗಿದೆ. ಈ ಹೆಸರಿನಲ್ಲಿಯೇ ಅದರ ಸ್ವರೂಪ ಅಡಗಿದೆ. ಕುಶಲವೆಂದರೆ ಮಂಗಳ, ಹಿತ, ಸಮೃದ್ಧಿ ಮತ್ತು ಧರ್ಮಮಯ ಜೀವನ. ಈ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಪರಸ್ಪರ ಹಿತಚಿಂತಕರಾಗಿದ್ದಾರೆ. ಯಾರಿಗೂ ಇನ್ನೊಬ್ಬರ ಮೇಲೆ ಅಸೂಯೆ ಇಲ್ಲ. ಯಾರೂ ಮತ್ತೊಬ್ಬರನ್ನು ಸೋಲಿಸಲು ಯತ್ನಿಸುವುದಿಲ್ಲ. ಪ್ರತಿಯೊಬ್ಬರೂ ಮತ್ತೊಬ್ಬರ ಅಭಿವೃದ್ಧಿಯನ್ನು ಕಂಡು ಸಂತೋಷಪಡುತ್ತಾರೆ. ಇಲ್ಲಿ ಒಬ್ಬನು ದುಃಖದಲ್ಲಿದ್ದರೆ ಇಡೀ ಸಮಾಜವೇ ಅವನೊಂದಿಗೆ ನಿಂತುಕೊಳ್ಳುತ್ತದೆ. ಒಬ್ಬನು ಸಂತೋಷದಲ್ಲಿದ್ದರೆ ಎಲ್ಲರೂ ಅದನ್ನು ತಮ್ಮ ಸಂತೋಷವೆಂದು ಆಚರಿಸುತ್ತಾರೆ. ಯಾರ ಮನೆಗೆ ಅತಿಥಿ ಬಂದರೂ ಅದು ಇಡೀ ಗ್ರಾಮದ ಗೌರವವೆಂದು ಪರಿಗಣಿಸಲಾಗುತ್ತದೆ. ಯಾರಿಗೂ ಹಸಿವು ಇರುವುದಿಲ್ಲ, ಯಾರೂ ಅನಾಥರಾಗಿರುವುದಿಲ್ಲ. ವೃದ್ಧರನ್ನು ಮಕ್ಕಳು ಸೇವಿಸುತ್ತಾರೆ. ಮಕ್ಕಳನ್ನು ಇಡೀ ಸಮಾಜವೇ ಬೆಳೆಸುತ್ತದೆ. ಧರ್ಮವೇ ಅವರ ಕಾನೂನು, ದಯೆಯೇ ಅವರ ಆಡಳಿತ, ಸತ್ಯವೇ ಅವರ ಸಂಪತ್ತು. ಆದ್ದರಿಂದ ಈ ದೇಶವನ್ನು ಕುಶಲ ದೇಶವೆಂದು ಕರೆಯಲಾಗಿದೆ. ಈ ದೇಶದ ಜನರು ಬೆಳಿಗ್ಗೆ ಎದ್ದ ಕೂಡಲೇ ಭೂಮಾತೆಗೆ ನಮಸ್ಕರಿಸುತ್ತಾರೆ. ನಂತರ ನದಿಯಲ್ಲಿ ಸ್ನಾನ ಮಾಡಿ ಶ್ರೀಮನ್ನಾರಾಯಣನ ನಾಮವನ್ನು ಜಪಿಸುತ್ತಾರೆ. ದಿನದ ಪ್ರತಿಯೊಂದು ಕಾರ್ಯವೂ ಇದು ಭಗವಂತನ ಸೇವೆ ಎಂಬ ಭಾವದಿಂದ ಆರಂಭವಾಗುತ್ತದೆ. ಹೊಲದಲ್ಲಿ ಕೆಲಸ ಮಾಡುವ ರೈತನು, ವೇದ ಅಧ್ಯಯನ ಮಾಡುವ ಬ್ರಾಹ್ಮಣನು, ಪ್ರಜೆಗಳನ್ನು ರಕ್ಷಿಸುವ ಕ್ಷತ್ರಿಯನು, ವ್ಯಾಪಾರ ಮಾಡುವ ವೈಶ್ಯನು, ಸೇವೆ ಸಲ್ಲಿಸುವ ಶೂದ್ರನು, ಎಲ್ಲರೂ ತಮ್ಮ ತಮ್ಮ ಕರ್ತವ್ಯವನ್ನು ಯಜ್ಞವೆಂದು ಭಾವಿಸುತ್ತಾರೆ. ಆದ್ದರಿಂದ ಅಲ್ಲಿ ಕೆಲಸವೇ ಪೂಜೆ, ಜೀವನವೇ ಯಜ್ಞ, ಉಸಿರೇ ಹರಿನಾಮವಾಗಿರುತ್ತದೆ. ಕುಶಲ ದೇಶದ ನಂತರ ಮನೋನುಗ ದೇಶ ಬರುತ್ತದೆ. ಈ ಹೆಸರು ಅತ್ಯಂತ ಆಳವಾದ ಅರ್ಥವನ್ನು ಹೊಂದಿದೆ. ಮನಸ್ಸನ್ನು ಅನುಸರಿಸುವುದು ಎಂದಲ್ಲ, ಮನಸ್ಸನ್ನು ಭಗವಂತನ ಕಡೆಗೆ ನಡೆಸುವುದು ಎಂಬುದೇ ಇದರ ನಿಜವಾದ ಅರ್ಥ. ಸಾಮಾನ್ಯ ಮನುಷ್ಯನ ಮನಸ್ಸು ಸಾವಿರಾರು ದಿಕ್ಕುಗಳಿಗೆ ಓಡುತ್ತದೆ. ಆದರೆ ಈ ದೇಶದಲ್ಲಿ ವಾಸಿಸುವವರ ಮನಸ್ಸು ಒಂದೇ ದಿಕ್ಕಿಗೆ ಸಾಗುತ್ತದೆ, ಅದು ಶ್ರೀಹರಿಯ ಕಡೆಗೆ. ಅವರು ಧ್ಯಾನ ಮಾಡುವಾಗ ಹೊರಗಿನ ಶಬ್ದಗಳು ಅವರಿಗೆ ತೊಂದರೆ ಕೊಡುವುದಿಲ್ಲ. ಅವರ ಮನಸ್ಸು ಚಂಚಲವಾಗುವುದಿಲ್ಲ. ಅವರ ಚಿಂತನೆಗಳು ಶುದ್ಧವಾಗಿರುತ್ತವೆ. ಅವರ ಬುದ್ಧಿ ನಿರ್ಮಲವಾಗಿರುತ್ತದೆ. ಅವರು ಮಾತನಾಡುವ ಪ್ರತಿಯೊಂದು ಮಾತು ಇತರರ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಅವರು ನೋಡುವ ಪ್ರತಿಯೊಂದು ಜೀವಿಯಲ್ಲಿಯೂ ನಾರಾಯಣನ ಅಂಶವನ್ನೇ ಕಾಣುತ್ತಾರೆ. ಆದ್ದರಿಂದ ಅವರ ಜೀವನದಲ್ಲಿ ದ್ವೇಷಕ್ಕೆ ಸ್ಥಾನವೇ ಇರುವುದಿಲ್ಲ. ಮನೋನುಗ ದೇಶದಲ್ಲಿ ವಾಸಿಸುವ ಯೋಗಿಗಳು ತಮ್ಮ ಮನಸ್ಸನ್ನು ಜಯಿಸಿರುವ ಮಹಾಪುರುಷರು. ಅವರು ಕಣ್ಣುಗಳಿಂದ ಲೋಕವನ್ನು ನೋಡಿದರೂ ಹೃದಯದಿಂದ ಪರಮಾತ್ಮನನ್ನೇ ಅನುಭವಿಸುತ್ತಾರೆ. ಅವರ ಧ್ಯಾನವು ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ. ಅವರು ನಡೆಯುವಾಗಲೂ ಧ್ಯಾನದಲ್ಲಿರುತ್ತಾರೆ, ಮಾತನಾಡುವಾಗಲೂ ಧ್ಯಾನದಲ್ಲಿರುತ್ತಾರೆ, ಸೇವೆ ಮಾಡುವಾಗಲೂ ಧ್ಯಾನದಲ್ಲಿರುತ್ತಾರೆ. ಯಾಕೆಂದರೆ ಅವರಿಗೆ ಧ್ಯಾನವೆಂದರೆ ಜೀವನದ ಪ್ರತಿಕ್ಷಣವೂ ಭಗವಂತನ ಸ್ಮರಣೆ ಎಂಬ ಅರಿವು ಬಂದಿದೆ. ಅದರ ಮುಂದಿನ ಪ್ರದೇಶವೇ ಉಷ್ಣದೇಶ. ಈ ಹೆಸರನ್ನು ಕೇಳಿದ ತಕ್ಷಣ ಬಿಸಿಲಿನ ಪ್ರದೇಶವೆಂದು ಭಾವಿಸಬಾರದು. ಈ ಉಷ್ಣವು ತಪಸ್ಸಿನ ಉಷ್ಣವಾಗಿದೆ. ಹೇಗೆ ಬೆಂಕಿಯಲ್ಲಿ ಚಿನ್ನ ಶುದ್ಧವಾಗುತ್ತದೆಯೋ ಹಾಗೆಯೇ ತಪಸ್ಸಿನ ಉರಿಯಲ್ಲಿ ಆತ್ಮವು ಪರಿಶುದ್ಧವಾಗುತ್ತದೆ. ಈ ದೇಶದಲ್ಲಿ ಮಹಾತಪಸ್ವಿಗಳು ವಾಸಿಸುತ್ತಾರೆ. ಅವರು ದೇಹದ ಸುಖಕ್ಕಾಗಿ ಬದುಕುವುದಿಲ್ಲ, ಆತ್ಮಜ್ಞಾನದಿಗಾಗಿ ಬದುಕುತ್ತಾರೆ. ಚಳಿ ಬಂದರೂ ತಪಸ್ಸು ನಿಲ್ಲುವುದಿಲ್ಲ.
ಬೇಸಿಗೆ ಬಂದರೂ ಧ್ಯಾನ ಬಿಡುವುದಿಲ್ಲ, ಮಳೆ ಬಂದರೂ ಜಪ ನಿಲ್ಲುವುದಿಲ್ಲ. ಅವರ ದೃಢ ಸಂಕಲ್ಪವೇ ಅವರ ಶಕ್ತಿ. ಅವರ ತಪಸ್ಸಿನ ತೇಜಸ್ಸಿನಿಂದ ಈ ಪ್ರದೇಶವೇ ಉಷ್ಣವಾಗಿರುವಂತೆ ಕಾಣುತ್ತದೆ ಎಂದು ಪುರಾಣವು ಹೇಳುತ್ತದೆ. ಈ ತಪಸ್ವಿಗಳು ಆಹಾರವನ್ನು ಕೇವಲ ದೇಹವನ್ನು ಉಳಿಸಿಕೊಳ್ಳಲು ಮಾತ್ರ ಸೇವಿಸುತ್ತಾರೆ, ರುಚಿಗಾಗಿ ಅಲ್ಲ. ಅವರು ನಿದ್ರೆಯನ್ನು ದೇಹಕ್ಕೆ ಅಗತ್ಯವಿರುವಷ್ಟು ಮಾತ್ರ ಮಾಡುತ್ತಾರೆ, ಆಲಸ್ಯಕ್ಕೆ ಅವಕಾಶ ನೀಡುವುದಿಲ್ಲ. ಅವರ ಉಸಿರಾಟವು ಮಂತ್ರಜಪದಂತೆ ಇರುತ್ತದೆ. ಅವರ ಜೀವನವೇ ಒಂದು ನಿರಂತರ ಯಜ್ಞವಾಗಿದೆ. ಉಷ್ಣ ದೇಶದ ನಂತರ ಪ್ರಾವರಕ ದೇಶ ಬರುತ್ತದೆ. ಈ ಪ್ರದೇಶವು ಗಂಭೀರ ತತ್ವಚಿಂತನೆಯ ಕೇಂದ್ರವಾಗಿದೆ. ಇಲ್ಲಿ ಮಹರ್ಷಿಗಳು ವೇದ, ಉಪನಿಷತ್ತು, ಬ್ರಹ್ಮಸೂತ್ರ, ಧರ್ಮಶಾಸ್ತ್ರ ಮತ್ತು ಪುರಾಣಗಳ ಅರ್ಥವನ್ನು ಪರಸ್ಪರ ಚರ್ಚಿಸುತ್ತಾರೆ. ಆದರೆ ಅವರ ಚರ್ಚೆ ವಾದಕ್ಕಾಗಿ ಅಲ್ಲ, ಸತ್ಯದ ಅರಿವಿಗಾಗಿ. ಯಾರು ಗೆದ್ದರು ಎಂಬುದು ಅವರಿಗೆ ಮುಖ್ಯವಲ್ಲ, ಸತ್ಯವೇ ಗೆಲ್ಲಬೇಕು ಎಂಬುದೇ ಅವರ ಆಶಯ. ಆದ್ದರಿಂದ ಇಲ್ಲಿ ನಡೆಯುವ ಪ್ರತಿಯೊಂದು ಸಂಭಾಷಣೆಯೂ ಜ್ಞಾನಯಜ್ಞವಾಗುತ್ತದೆ. ಈ ದೇಶದಲ್ಲಿ ಗುರುಗಳು ಶಿಷ್ಯರಿಗೆ ಕೇವಲ ಪುಸ್ತಕ ಜ್ಞಾನವನ್ನು ಕಲಿಸುವುದಿಲ್ಲ, ಜೀವನವನ್ನು ಹೇಗೆ ನಡೆಸಬೇಕು ಎಂಬುದನ್ನು ಕಲಿಸುತ್ತಾರೆ. ಸತ್ಯವನ್ನು ಹೇಗೆ ಮಾತನಾಡಬೇಕು, ಕೋಪವನ್ನು ಹೇಗೆ ಜಯಿಸಬೇಕು, ದಾನವನ್ನು ಹೇಗೆ ಮಾಡಬೇಕು, ಭಕ್ತಿಯನ್ನು ಹೇಗೆ ಬೆಳೆಸಬೇಕು, ಮನಸ್ಸನ್ನು ಹೇಗೆ ಶುದ್ಧಗೊಳಿಸಬೇಕು ಎಂಬುದನ್ನು ಅವರು ತಮ್ಮ ಜೀವನದ ಮೂಲಕವೇ ಬೋಧಿಸುತ್ತಾರೆ. ಅದರ ನಂತರ ಅಂಧಕಾರಕ ದೇಶ ಬರುತ್ತದೆ. ಈ ಹೆಸರು ಹಿಂದಿನ ಅಂಧಕಾರ ಪರ್ವತದ ಅರ್ಥವನ್ನೇ ಇನ್ನಷ್ಟು ಆಳವಾಗಿ ತಿಳಿಸುತ್ತದೆ. ಇಲ್ಲಿ ಮಹರ್ಷಿಗಳು ಅಜ್ಞಾನದಿಂದ ಬಳಲುತ್ತಿರುವ ಜೀವಿಗಳ ಉದ್ಧಾರಕ್ಕಾಗಿ ಯಜ್ಞಗಳನ್ನು ನಡೆಸುತ್ತಾರೆ. ಭಗವಂತನ ಜ್ಞಾನವು ಲೋಕದ ಎಲ್ಲೆಡೆ ಹರಡಬೇಕು ಎಂದು ಪ್ರಾರ್ಥಿಸುತ್ತಾರೆ. ಈ ಪ್ರದೇಶವು ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಕತ್ತಲೆಯನ್ನು ಶಪಿಸುವುದರಿಂದ ಬೆಳಕು ಬರುವುದಿಲ್ಲ, ಒಂದು ದೀಪವನ್ನು ಹಚ್ಚಬೇಕು. ಅದೇ ರೀತಿಯಾಗಿ ಅಧರ್ಮವನ್ನು ದೂರುವುದರಿಂದ ಧರ್ಮ ಬೆಳೆಯುವುದಿಲ್ಲ, ಧರ್ಮವನ್ನು ಬದುಕಬೇಕು. ಜ್ಞಾನವನ್ನು ಹಂಚಬೇಕು, ಪ್ರೀತಿಯನ್ನು ಬೆಳೆಸಬೇಕು. ಇದೇ ಅಂಧಕಾರಕ ದೇಶದ ತತ್ವವಾಗಿದೆ. ಮುಂದೆ ಮುನಿ ದೇಶ ಬರುತ್ತದೆ. ಇದು ಮಹರ್ಷಿಗಳ ಮಹಾತಪೋಭೂಮಿ. ಇಲ್ಲಿ ಸಾವಿರಾರು ಋಷಿಗಳು ಆಶ್ರಮಗಳನ್ನು ನಿರ್ಮಿಸಿಕೊಂಡು ವೇದಾಧ್ಯಯನ, ಯಜ್ಞ, ಧ್ಯಾನ ಮತ್ತು ಹರಿನಾಮ ಸಂಕೀರ್ತನೆಯಲ್ಲಿ ನಿರತರಾಗಿದ್ದಾರೆ. ಈ ಆಶ್ರಮಗಳಲ್ಲಿ ಸಿಂಹ ಮತ್ತು ಜಿಂಕೆ ಒಂದೇ ಸ್ಥಳದಲ್ಲಿ ನೀರು ಕುಡಿಯುತ್ತವೆ. ಹಾವು ಮತ್ತು ನವಿಲು ಒಂದೇ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತವೆ. ಯಾಕೆಂದರೆ ಅಲ್ಲಿ ಭಯವೇ ಇಲ್ಲ, ಹಿಂಸೆಯೇ ಇಲ್ಲ. ಮಹರ್ಷಿಗಳ ತಪಸ್ಸಿನ ಪ್ರಭಾವದಿಂದ ಪ್ರಕೃತಿಯು ಶಾಂತವಾಗಿರುತ್ತದೆ. ಅವರ ಆಶ್ರಮಗಳಲ್ಲಿ ಸದಾ ವೇದಘೋಷ ಕೇಳಿಸುತ್ತದೆ. ಅಗ್ನಿಹೋತ್ರದ ಸುಗಂಧ ಹರಡಿರುತ್ತದೆ. ತುಳಸಿ, ಬಿಲ್ವ, ಕಮಲ ಮತ್ತು ದಿವ್ಯ ಪುಷ್ಪಗಳ ಪರಿಮಳವು ಗಾಳಿಯಲ್ಲಿ ಬೆರೆತಿರುತ್ತದೆ. ಈ ಮಹರ್ಷಿಗಳು ತಮ್ಮ ಜೀವನವನ್ನೇ ಲೋಕ ಕಲ್ಯಾಣಕ್ಕೆ ಅರ್ಪಿಸಿದ್ದಾರೆ. ತಮ್ಮ ತಪಸ್ಸಿನ ಫಲವನ್ನು ಸ್ವಂತಕ್ಕಾಗಿ ಬಳಸುವುದಿಲ್ಲ, ಸಮಸ್ತ ಜೀವಿಗಳ ಕ್ಷೇಮಕ್ಕಾಗಿ ಭಗವಂತನಿಗೆ ಸಮರ್ಪಿಸುತ್ತಾರೆ. ಅವರ ಹೃದಯದಲ್ಲಿ ಸರ್ವೇ ಜನಾ ಸುಖಿನೋ ಭವಂತು ಎಂಬ ಪ್ರಾರ್ಥನೆ ಸದಾ ಜೀವಂತವಾಗಿರುತ್ತದೆ. ಮುನಿದೇಶದ ನಂತರ ದುಂದುಭಿದೇಶ ಬರುತ್ತದೆ. ಇಲ್ಲಿ ನಿರಂತರವಾಗಿ ಮಂಗಳಧ್ವನಿಗಳು ಮೊಳಗುತ್ತಿರುತ್ತವೆ. ಆದರೆ ಅದು ಯುದ್ಧದ ಘೋಷವಲ್ಲ, ಯಜ್ಞದ ವಿಜಯ ಘೋಷ, ಧರ್ಮದ ವಿಜಯ ಘೋಷ, ಹರಿನಾಮದ ವಿಜಯ ಘೋಷ. ಇಲ್ಲಿ ದೇವತೆಗಳು ಆಗಮಿಸಿ ಭಗವಂತನ ಸ್ತುತಿಯನ್ನು ಹಾಡುತ್ತಾರೆ. ಗಂಧರ್ವರು ಸಂಗೀತ ಸೇವೆ ಸಲ್ಲಿಸುತ್ತಾರೆ. ಅಪ್ಸರಸರು ಭಕ್ತಿಭಾವದಿಂದ ನೃತ್ಯ ಮಾಡುತ್ತಾರೆ. ಈ ದಿವ್ಯ ಧ್ವನಿಯನ್ನು ಕೇಳಿದವರ ಮನಸ್ಸಿನಲ್ಲಿ ಭಕ್ತಿ ಸ್ವಯಂ ಜಾಗೃತವಾಗುತ್ತದೆ. ಸೂತ ಮುನಿಗಳು ಮಹರ್ಷಿಗಳಿಗೆ ಹೇಳಿದರು, ಓ ಮುನಿಗಳೇ, ಈ ಎಲ್ಲ ದೇಶಗಳ ವರ್ಣನೆಯನ್ನು ಕೇಳುವಾಗ ದೂರದಲ್ಲಿರುವ ಭೂಮಿಗಳೆಂದು ಭಾವಿಸಬೇಡಿ. ಇವು ಮಾನವನ ಹೃದಯದಲ್ಲಿಯೇ ನಿರ್ಮಾಣವಾಗಬೇಕಾದ ದಿವ್ಯಸ್ಥಿತಿಗಳು. ನಿಮ್ಮ ಜೀವನದಲ್ಲಿ ಕುಶಲ ದೇಶದ ಮಂಗಳ, ಮನೋನುಗ ದೇಶದ ಏಕಾಗ್ರತೆ, ಉಷ್ಣ ದೇಶದ ತಪಸ್ಸು, ಪ್ರಾವರಕ ದೇಶದ ಜ್ಞಾನ,
ಅಂಧಕಾರಕ ದೇಶದ ಅಜ್ಞಾನ ನಿವಾರಣೆ, ಮುನಿ ದೇಶದ ಶಾಂತಿ ಮತ್ತು ದುಂದುಭಿ ದೇಶದ ಹರಿನಾಮ ಘೋಷ ಒಂದಾದಾಗ ನಿಮ್ಮ ಹೃದಯವೇ ಒಂದು ದಿವ್ಯ ತೀರ್ಥಕ್ಷೇತ್ರವಾಗುತ್ತದೆ. ಆಗ ಶ್ರೀಹರಿಯೇ ನಿಮ್ಮೊಳಗೆ ವಾಸಿಸಲು ಪ್ರಾರಂಭಿಸುತ್ತಾನೆ. ಸೂತ ಮಹಾಮುನಿಗಳು ಮಹರ್ಷಿಗಳ ಕಡೆಗೆ ಮೃದುವಾದ ನಗುವಿನಿಂದ ನೋಡುತ್ತಾ ಹೀಗೆ ಹೇಳಿದರು, ಓ ಮಹಾತ್ಮರೇ, ಇದುವರೆಗೆ ನಾನು ಭಗವಂತನ ಸೃಷ್ಟಿಯ ಅನೇಕ ದಿವ್ಯ ಪ್ರದೇಶಗಳ ಮಹಿಮೆಯನ್ನು ವಿವರಿಸಿದೆನು. ಈಗ ಈ ಭೂಮಂಡಲದ ಅತ್ಯಂತ ಪವಿತ್ರವಾದ ಭಾಗಗಳಲ್ಲಿ ಒಂದಾದ ಪುಷ್ಕರ ದೇಶ ಮತ್ತು ಅದರ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಪುಷ್ಕರ ಪರ್ವತದ ದಿವ್ಯ ವೈಭವವನ್ನು ಶ್ರದ್ಧೆಯಿಂದ ಆಲಿಸಿರಿ. ಈ ಪ್ರದೇಶವು ಕೇವಲ ಒಂದು ದ್ವೀಪವಲ್ಲ, ಇದು ಭಗವಂತನ ಅನುಗ್ರಹವು ನಿರಂತರವಾಗಿ ಪ್ರಕಾಶಿಸುವ ದಿವ್ಯ ಕ್ಷೇತ್ರವಾಗಿದೆ. ಇಲ್ಲಿ ವಾಸಿಸುವ ಪ್ರತಿಯೊಂದು ಜೀವಿಯೂ ಧರ್ಮದ ಮಾರ್ಗದಲ್ಲಿಯೇ ನಡೆಯುತ್ತದೆ. ಇಲ್ಲಿ ಪ್ರಕೃತಿಯ ಪ್ರತಿಯೊಂದು ಕಣದಲ್ಲಿಯೂ ಪರಮಾತ್ಮನ ಸಾನ್ನಿಧ್ಯವನ್ನು ಅನುಭವಿಸಬಹುದು. ಇಲ್ಲಿ ಬೀಸುವ ಗಾಳಿಯು ಸಾಮಾನ್ಯ ಗಾಳಿಯಲ್ಲ, ಅದು ಶ್ರೀಹರಿಯ ಕೃಪೆಯ ಸ್ಪರ್ಶವಾಗಿದೆ. ಇಲ್ಲಿ ಹರಿಯುವ ನೀರು ಕೇವಲ ದಾಹವನ್ನು ನೀಗಿಸುವುದಲ್ಲ, ಮನಸ್ಸಿನ ಕ್ಲೇಶಗಳನ್ನು ತೊಳೆದು ಹಾಕುತ್ತದೆ. ಇಲ್ಲಿ ಮೂಡುವ ಪ್ರತಿಯೊಂದು ಪ್ರಭಾತವೂ ಹೊಸ ಭಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಇಲ್ಲಿ ಅಸ್ತಮಿಸುವ ಪ್ರತಿಯೊಂದು ಸಂಜೆಯೂ ಆತ್ಮಚಿಂತನೆಯ ಮೌವನವನ್ನು ಹರಡುತ್ತದೆ. ಪುಷ್ಕರ ದೇಶದ ಮಧ್ಯಭಾಗದಲ್ಲಿ ಪುಷ್ಕರ ಪರ್ವತವು ಅನಂತ ವೈಭವದಿಂದ ಆಕಾಶ ಮುಟ್ಟುವಂತೆ ಎತ್ತರವಾಗಿ ನಿಂತಿದೆ. ಈ ಪರ್ವತವು ಅಮೂಲ್ಯ ರತ್ನಗಳಿಂದ ಅಲಂಕರಿಸಲ್ಪಟ್ಟಿದೆ. ಅದರ ಶಿಖರಗಳು ಸೂರ್ಯನ ಕಿರಣಗಳನ್ನು ಸ್ವೀಕರಿಸಿ ಸಾವಿರಾರು ಸೂರ್ಯರು ಒಂದೇ ಸಮಯದಲ್ಲಿ ಪ್ರಕಾಶಿಸುತ್ತಿರುವಂತೆ ದಿವ್ಯಕಾಂತಿಯನ್ನು ಹರಡುತ್ತವೆ. ರಾತ್ರಿ ವೇಳೆಯಲ್ಲಿ ಚಂದ್ರನ ಬೆಳಕು ಅದರ ಮೇಲೆ ಬೀಳುವಾಗ ಅದು ಬೆಳ್ಳಿಯ ಪರ್ವತದಂತೆ ಹೊಳೆಯುತ್ತದೆ. ನಕ್ಷತ್ರಗಳ ಬೆಳಕು ಅದರ ರತ್ನಗಳ ಮೇಲೆ ಪ್ರತಿಫಲಿಸಿ ಆಕಾಶವೇ ಭೂಮಿಗೆ ಇಳಿದು ಬಂದಂತೆಯೇ ಕಾಣುತ್ತದೆ. ಆದರೆ ಈ ರತ್ನಗಳ ವೈಭವವು ಭಗವಂತನ ವೈಭವದ ಮುಂದೆ ಅತಿ ಸಣ್ಣದು. ಯಾಕೆಂದರೆ ಈ ಪರ್ವತದ ನಿಜವಾದ ಐಶ್ವರ್ಯ ಅದರೊಳಗಿನ ರತ್ನಗಳಲ್ಲಿ ಅಲ್ಲ, ಅದರ ಮೇಲೆ ವಿರಾಜಮಾನನಾಗಿರುವ ಶ್ರೀಮನ್ನಾರಾಯಣನ ಸಾನ್ನಿಧ್ಯದಲ್ಲಿದೆ. ಪುರಾಣವು ಹೇಳುತ್ತದೆ, ಈ ಪುಷ್ಕರ ಪರ್ವತದಲ್ಲಿ ಶ್ರೀಹರಿಯು ಪ್ರಜಾಪಾಲಕನಾಗಿ ಸದಾ ಸಂಚರಿಸುತ್ತಾನೆ. ಇದರ ಅರ್ಥವನ್ನು ಸಾಮಾನ್ಯ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಬಾರದು. ಭಗವಂತನು ಕಾಲ ಮತ್ತು ಸ್ಥಳಕ್ಕೆ ಸೀಮಿತನಲ್ಲ, ಆತನು ಎಲ್ಲೆಡೆ ವ್ಯಾಪಿಸಿರುವನು. ಆದರೆ ಭಕ್ತಿಯು ಪರಿಪೂರ್ಣವಾಗಿರುವ ಸ್ಥಳಗಳಲ್ಲಿ ತನ್ನ ಸಾನ್ನಿಧ್ಯವನ್ನು ಭಕ್ತರಿಗೆ ಅನುಭವವಾಗುವಂತೆ ಮಾಡುತ್ತಾನೆ. ಪುಷ್ಕರ ಪರ್ವತವು ಅಂತಹ ದಿವ್ಯ ಕ್ಷೇತ್ರವಾಗಿದೆ. ಇಲ್ಲಿ ಶ್ರೀಹರಿಯ ಕೃಪೆಯು ನಿರಂತರವಾಗಿ ಹರಿಯುತ್ತಿರುತ್ತದೆ. ದೇವತೆಗಳು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವ ಶಕ್ತಿಯನ್ನು ಇಲ್ಲಿಯೇ ಪಡೆಯುತ್ತಾರೆ. ಮಹರ್ಷಿಗಳು ತಮ್ಮ ತಪಸ್ಸಿನ ಫಲವನ್ನು ಇಲ್ಲಿಯೇ ಸಮರ್ಪಿಸುತ್ತಾರೆ. ಯೋಗಿಗಳು ತಮ್ಮ ಸಮಾಧಿಯ ಪರಿಪೂರ್ಣತೆಯನ್ನು ಇಲ್ಲಿಯೇ ಅನುಭವಿಸುತ್ತಾರೆ. ಭಕ್ತರು ತಮ್ಮ ಜೀವನದ ಗುರಿಯನ್ನು ಇಲ್ಲಿಯೇ ಕಂಡುಕೊಳ್ಳುತ್ತಾರೆ. ಪ್ರತಿದಿನ ದೇವತೆಗಳು, ಮಹರ್ಷಿಗಳು, ಸಿದ್ಧರು, ಚಾರಣರು, ಗಂಧರ್ವರು ಮತ್ತು ಅಪ್ಸರಸರು ಈ ಪವಿತ್ರ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಅವರು ಕೈಯಲ್ಲಿ ದಿವ್ಯ ಪುಷ್ಪಗಳನ್ನು ಹಿಡಿದು ಶ್ರೀಹರಿಯ ಪಾದಾರವಿಂದಗಳಿಗೆ ಅರ್ಪಿಸುತ್ತಾರೆ. ಗಂಧರ್ವರು ಮಧುರವಾದ ಸಂಗೀತವನ್ನು ಹಾಡುತ್ತಾರೆ. ಅವರ ಗಾಯನದಲ್ಲಿ ವೇದಗಳ ಸಾರವೇ ಅಡಗಿರುತ್ತದೆ. ಅಪ್ಸರಸರು ಭಕ್ತಿಭಾವದಿಂದ ನೃತ್ಯ ಮಾಡುತ್ತಾರೆ. ಅವರ ನೃತ್ಯವು ಮನರಂಜನೆಗಾಗಿ ಅಲ್ಲ, ಪರಮಾತ್ಮನ ಆರಾಧನೆಗಾಗಿ. ಮಹರ್ಷಿಗಳು ವೇದಮಂತ್ರಗಳನ್ನು ಘೋಷಿಸುತ್ತಾರೆ. ಅಗ್ನಿಹೋತ್ರದ ಸುಗಂಧವು ಎಲ್ಲೆಡೆ ಹರಡುತ್ತದೆ. ತುಳಸಿದಳಗಳ ಪರಿಮಳವು ಗಾಳಿಯಲ್ಲಿ ಬೆರೆತು ದಿವ್ಯ ವಾತಾವರಣವನ್ನು ನಿರ್ಮಿಸುತ್ತದೆ. ಈ ದೃಶ್ಯವನ್ನು ಕಂಡ ದೇವತೆಗಳೇ ಮತ್ತೊಮ್ಮೆ ಭಕ್ತಿಯಿಂದ ತಲೆಬಾಗುತ್ತಾರೆ. ಮಹರ್ಷಿಗಳು ಶ್ರೀಹರಿಯನ್ನು ಅನೇಕ ಸ್ತೋತ್ರಗಳಿಂದ ಸ್ತುತಿಸುತ್ತಾರೆ. ಅವರು ಹೀಗೆ ಪ್ರಾರ್ಥಿಸುತ್ತಾರೆ, ಓ ಜಗನ್ನಾಥನೇ, ನೀನೇ ಸೃಷ್ಟಿಯ ಆದಿ, ನೀನೇ ಸ್ಥಿತಿ, ನೀನೇ ಲಯ, ನೀನೇ ವೇದಗಳ ಅರ್ಥ, ನೀನೇ ಯಜ್ಞಗಳ ಫಲ, ನೀನೇ ಧರ್ಮದ ಮೂಲ, ನೀನೇ ಮೋಕ್ಷದ ಮಾರ್ಗ. ನಿನ್ನ ಅನುಗ್ರಹವಿಲ್ಲದೆ ಒಂದು ಎಲೆಯೂ ಕದಲುವುದಿಲ್ಲ, ನಿನ್ನ ಸಂಕಲ್ಪವಿಲ್ಲದೆ ಒಂದು ಜೀವಿಯೂ ಉಸಿರಾಡುವುದಿಲ್ಲ.
ನಿನ್ನ ಕೃಪೆಯಿಲ್ಲದೆ ಜ್ಞಾನವೂ ದೊರೆಯುವುದಿಲ್ಲ, ಭಕ್ತಿಯೂ ಬೆಳೆಯುವುದಿಲ್ಲ. ಈ ಸ್ತುತಿಯನ್ನು ಕೇಳಿದ ಶ್ರೀಹರಿಯ ಮುಖದಲ್ಲಿ ಮಂದಹಾಸ ಮೂಡುತ್ತದೆ. ಭಗವಂತನಿಗೆ ಹೂವುಗಳಿಗಿಂತ ಭಕ್ತಿಯೇ ಪ್ರಿಯ, ಚಿನ್ನಕ್ಕಿಂತ ವಿನಯವೇ ಪ್ರಿಯ, ಯಜ್ಞಕ್ಕಿಂತ ಶುದ್ಧ ಹೃದಯವೇ ಪ್ರಿಯ. ದೊಡ್ಡ ದಾನದಿಗಿಂತ ಒಂದು ತುಳಸಿದಳವನ್ನು ಪ್ರೀತಿಯಿಂದ ಅರ್ಪಿಸುವ ಭಕ್ತನೇ ಭಗವಂತನಿಗೆ ಅತ್ಯಂತ ಪ್ರಿಯ. ಆದ್ದರಿಂದ ಪುಷ್ಕರ ದೇಶದಲ್ಲಿ ನಡೆಯುವ ಪ್ರತಿಯೊಂದು ಪೂಜೆಯ ಕೇಂದ್ರಬಿಂದು ಭಕ್ತಿಯೇ ಆಗಿದೆ. ಸೂತಮುನಿಗಳು ಮುಂದುವರಿದು ಹೇಳುತ್ತಾರೆ, ಜಂಬೂ ದ್ವೀಪದಿಂದ ಅನೇಕ ರತ್ನಗಳು, ಸುವರ್ಣಗಳು ಮತ್ತು ಅಮೂಲ್ಯ ವಸ್ತುಗಳು ಇತರ ದ್ವೀಪಗಳಿಗೆ ಹರಡುತ್ತವೆ ಎಂದು ಪುರಾಣವು ಹೇಳುತ್ತದೆ. ಆದರೆ ಈ ಮಾತಿನ ಅಂತರಾರ್ಥ ಇನ್ನೂ ಗಂಭೀರವಾಗಿದೆ. ಜಂಬೂ ದ್ವೀಪವು ಕರ್ಮಭೂಮಿ. ಇಲ್ಲಿಯೇ ಮನುಷ್ಯನು ಧರ್ಮವನ್ನು ಆಚರಿಸುತ್ತಾನೆ, ಇಲ್ಲಿಯೇ ಭಕ್ತಿಯನ್ನು ಬೆಳೆಸುತ್ತಾನೆ, ಇಲ್ಲಿಯೇ ತಪಸ್ಸು ಮಾಡುತ್ತಾನೆ, ಇಲ್ಲಿಯೇ ದಾನ ಮಾಡುತ್ತಾನೆ, ಇಲ್ಲಿಯೇ ಪಾಪ ಮತ್ತು ಪುಣ್ಯ ಎರಡನ್ನೂ ಅನುಭವಿಸುತ್ತಾನೆ. ಆದ್ದರಿಂದ ಜಂಬೂ ದ್ವೀಪವೇ ಆಧ್ಯಾತ್ಮಿಕ ರತ್ನಗಳ ಮೂಲವಾಗಿದೆ. ಇಲ್ಲಿಂದ ಉದ್ಭವಿಸುವ ಜ್ಞಾನ, ಭಕ್ತಿ, ದಯೆ, ಧರ್ಮ ಮತ್ತು ವೈರಾಗ್ಯ ಎಂಬ ರತ್ನಗಳು ಸಮಸ್ತ ಲೋಕಗಳಿಗೆ ಬೆಳಕಾಗುತ್ತವೆ. ಈ ದ್ವೀಪಗಳಲ್ಲಿ ವಾಸಿಸುವ ಬ್ರಾಹ್ಮಣರು ಬ್ರಹ್ಮಚರ್ಯದಲ್ಲಿ ಸ್ಥಿರರಾಗಿದ್ದಾರೆ. ಅವರು ಕೇವಲ ವೇದಗಳನ್ನು ಪಠಿಸುವುದಿಲ್ಲ, ವೇದಗಳನ್ನು ಬದುಕುತ್ತಾರೆ. ಅವರ ಮಾತುಗಳಲ್ಲಿ ಸತ್ಯವಿದೆ, ಅವರ ದೃಷ್ಟಿಯಲ್ಲಿ ಕರುಣೆಯಿದೆ, ಅವರ ಜೀವನದಲ್ಲಿ ಸರಳತೆಯಿದೆ. ಅವರು ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಜಯಿಸಿದ್ದಾರೆ. ರುಚಿಗಾಗಿ ತಿನ್ನುವುದಿಲ್ಲ, ಆಸೆಗಾಗಿ ಬದುಕುವುದಿಲ್ಲ, ಅಧಿಕಾರಕ್ಕಾಗಿ ಹೋರಾಡುವುದಿಲ್ಲ. ಲೋಕ ಕಲ್ಯಾಣವೇ ಅವರ ಜೀವನದ ಗುರಿ. ಅವರ ಮನಸ್ಸು ಕನ್ನಡಿಯಂತೆ ನಿರ್ಮಲವಾಗಿದೆ. ಆದ್ದರಿಂದ ಅವರ ಮುಖದಲ್ಲಿ ಸದಾ ತೇಜಸ್ಸು ಹೊಳೆಯುತ್ತದೆ. ಈ ಪ್ರದೇಶದ ಜನರಿಗೆ ರೋಗಗಳು ಅಪರೂಪ, ದುಃಖಗಳು ದೀರ್ಘಕಾಲ ಉಳಿಯುವುದಿಲ್ಲ. ಕಾರಣ ಅವರ ಮನಸ್ಸು ಸದಾ ಭಗವಂತನಲ್ಲಿ ನೆಲೆಗೊಂಡಿರುತ್ತದೆ. ಮನಸ್ಸು ಶುದ್ಧವಾಗಿದ್ದರೆ ದೇಹವು ಆರೋಗ್ಯವಾಗಿರುತ್ತದೆ ಎಂದು ಪುರಾಣವು ಸೂಕ್ಷ್ಮವಾಗಿ ತಿಳಿಸುತ್ತದೆ. ಅವರು ದೀರ್ಘಾಯುಷಿಗಳು. ಆದರೆ ದೀರ್ಘಾಯುಷ್ಯವನ್ನು ಭೋಗಕ್ಕಾಗಿ ಬಳಸುವುದಿಲ್ಲ, ಧರ್ಮಕ್ಕಾಗಿ ಬಳಸುತ್ತಾರೆ. ಅವರ ಪ್ರತಿಯೊಂದು ಉಸಿರು ಹರಿನಾಮವಾಗಿರುತ್ತದೆ, ಪ್ರತಿಯೊಂದು ಕಾರ್ಯವೂ ಯಜ್ಞವಾಗಿರುತ್ತದೆ, ಪ್ರತಿಯೊಂದು ದಿನವೂ ಭಗವಂತನಿಗೆ ಸಮರ್ಪಿತವಾಗಿರುತ್ತದೆ. ಕೊನೆಯಲ್ಲಿ ಸೂತಮುನಿಗಳು ಮಹರ್ಷಿಗಳ ಕಡೆಗೆ ನೋಡುತ್ತಾ ಅತ್ಯಂತ ಗಂಭೀರವಾದ ಉಪದೇಶವನ್ನು ನೀಡುತ್ತಾರೆ. ಅವರು ಹೇಳುತ್ತಾರೆ, ಓ ಮಹರ್ಷಿಗಳೇ, ಈ ಎಲ್ಲ ದ್ವೀಪಗಳು, ಪರ್ವತಗಳು, ದೇಶಗಳು, ಸಮುದ್ರಗಳು ಮತ್ತು ವರ್ಷಗಳ ವರ್ಣನೆಯ ಉದ್ದೇಶ ಕೇವಲ ವಿಶ್ವದ ವಿಸ್ತಾರವನ್ನು ತಿಳಿಸುವುದಲ್ಲ. ಮನುಷ್ಯನು ತನ್ನೊಳಗಿನ ಭೂಮಂಡಲವನ್ನು ಅರಿಯಬೇಕು ಎಂಬುದೇ ಇದರ ಉದ್ದೇಶ. ಮನಸ್ಸು ಶುದ್ಧವಾದರೆ ಅದೇ ಮನಃಶಿಲೆ, ಭಕ್ತಿ ಆಳವಾದರೆ ಅದೇ ಕೃಷ್ಣ ಪರ್ವತ, ತಪಸ್ಸು ಪ್ರಬಲವಾದರೆ ಅದೇ ಉಷ್ಣದೇಶ, ಜ್ಞಾನ ಪ್ರಕಾಶಿಸಿದರೆ ಅದೇ ದ್ಯುಮತ್ ಪರ್ವತ, ಸೇವಾಭಾವ ಬೆಳೆಯಿದರೆ ಅದೇ ಮೈನಾಕ, ವಿನಯ ಬಂದರೆ ಅದೇ ವಾಮನ ಪರ್ವತ, ಹರಿನಾಮ ನಿರಂತರವಾಗಿ ಮೊಳಗಿದರೆ ಅದೇ ಗೋವಿಂದ ಪರ್ವತ, ಹೃದಯ ಕಮಲದಂತೆ ನಿರ್ಮಲವಾದರೆ ಅದೇ ಪುಂಡರೀಕ ಪರ್ವತ, ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸಿದರೆ ಅದೇ ಪುಷ್ಕರ ದೇಶ. ಆದ್ದರಿಂದ ಈ ಕಥೆಯನ್ನು ಕೇಳಿದವನು ಕೇವಲ ಆಶ್ಚರ್ಯಪಡುವುದಲ್ಲ, ತನ್ನ ಜೀವನವನ್ನೇ ಧರ್ಮಮಯವಾಗಿಸಬೇಕು. ಆಗ ಮಾತ್ರ ಪದ್ಮ ಮಹಾಪುರಾಣದ ಈ ಅಧ್ಯಾಯವನ್ನು ಶ್ರವಣ ಮಾಡಿದ ಫಲ ಸಿಗುತ್ತದೆ. ಭಗವಂತನ ಸೃಷ್ಟಿಯ ವೈಭವವನ್ನು ಅರಿತವನು ಅಂತಿಮವಾಗಿ ಭಗವಂತನನ್ನೇ ಅರಿಯುತ್ತಾನೆ. ಭಗವಂತನನ್ನು ಅರಿತವನು ಮತ್ತೆ ಸಂಸಾರದ ಕತ್ತಲೆಗೆ ಬೀಳುವುದಿಲ್ಲ. ಅವನ ಜೀವನವೇ ಒಂದು ದಿವ್ಯಯಾತ್ರೆಯಾಗುತ್ತದೆ. ಅವನ ಪ್ರತಿಯೊಂದು ಉಸಿರು ಹರಿನಾಮವಾಗುತ್ತದೆ. ಅವನ ಪ್ರತಿಯೊಂದು ಕ್ಷಣವೂ ಮೋಕ್ಷದ ಕಡೆಗೆ ಸಾಗುವ ಪವಿತ್ರ ಹೆಜ್ಜೆಯಾಗುತ್ತದೆ. ಸೂತ ಮಹಾಮುನಿಗಳು ಮಹರ್ಷಿಗಳೆಲ್ಲರ ಕಡೆಗೆ ಅತ್ಯಂತ ಗಂಭೀರವಾದ ದೃಷ್ಟಿಯಿಂದ ನೋಡುತ್ತಾ ಹೀಗೆ ಹೇಳಿದರು, ಓ ಮಹಾಭಾಗ್ಯಶಾಲಿಗಳಾದ ಋಷಿಗಳೇ, ಇದುವರೆಗೆ ನಾನು ನಿಮಗೆ ದ್ವೀಪಗಳು, ಸಮುದ್ರಗಳು, ಪರ್ವತಗಳು ಮತ್ತು ವರ್ಷಗಳ ಮಹಿಮೆಯನ್ನು ವಿವರಿಸಿದೆನು. ಈಗ ಈ ಅಧ್ಯಾಯದ ಅತ್ಯಂತ ಗೂಢವಾದ ಭಾಗವನ್ನು ಆಲಿಸಿರಿ.
ಇದು ಕೇವಲ ಭೂಮಂಡಲದ ರಚನೆಯ ವಿವರವಲ್ಲ. ಇದು ಪರಮಾತ್ಮನ ವಿಶ್ವವ್ಯವಸ್ಥೆಯ ದಿವ್ಯ ರಹಸ್ಯವಾಗಿದೆ. ಈ ರಹಸ್ಯವನ್ನು ಅರಿತವನಿಗೆ ಭೂಮಿಯ ಪ್ರತಿಯೊಂದು ವಸ್ತುವಿನಲ್ಲಿಯೂ ಭಗವಂತನ ಸಾನ್ನಿಧ್ಯ ಗೋಚರಿಸುತ್ತದೆ. ಸೃಷ್ಟಿಯ ಪ್ರತಿಯೊಂದು ಚಲನೆಯ ಹಿಂದೆಯೂ ಪರಮಾತ್ಮನ ಸಂಕಲ್ಪವೇ ಕಾರ್ಯನಿರ್ವಹಿಸುತ್ತಿದೆ ಎಂಬ ಅರಿವು ಮೂಡುತ್ತದೆ. ಆದ್ದರಿಂದ ಈ ಭಾಗವನ್ನು ಶ್ರದ್ಧೆಯಿಂದ ಆಲಿಸುವವನು ಕೇವಲ ಜ್ಞಾನವನ್ನಷ್ಟೇ ಪಡೆಯುವುದಿಲ್ಲ, ಭಗವಂತನ ವಿಶ್ವರೂಪವನ್ನು ಧ್ಯಾನಿಸುವ ಮಹಾಭಾಗ್ಯವನ್ನು ಹೊಂದುತ್ತಾನೆ. ಸಮಸ್ತ ಭೂಮಂಡಲದ ಹೊರಭಾಗದಲ್ಲಿ ಚತುರ್ಭುಜಾಕಾರದ ಸಮಪ್ರಮಾಣದಲ್ಲಿ ವಿಸ್ತರಿಸಿಕೊಂಡಿರುವ ಒಂದು ಮಹಾಶೈಲವು ವಿರಾಜಮಾನವಾಗಿದೆ ಎಂದು ಪುರಾಣವು ವರ್ಣಿಸುತ್ತದೆ. ಈ ಪರ್ವತವು ಸಾಮಾನ್ಯ ಪರ್ವತವಲ್ಲ, ಇದು ಸಮಸ್ತ ಭೂಮಂಡಲದ ಸ್ಥಿರತೆಯನ್ನು ಪ್ರತಿನಿಧಿಸುವ ಮಹಾಶಕ್ತಿ. ಹೇಗೆ ಒಂದು ಭವ್ಯವಾದ ದೇವಾಲಯವು ಬಲವಾದ ಅಡಿಪಾಯದ ಮೇಲೆ ನಿಂತಿರುತ್ತದೆಯೋ, ಹಾಗೆಯೇ ಈ ಮಹಾಶೈಲವು ಭೂಮಂಡಲದ ಸ್ಥಿರತೆಯ ಸಂಕೇತವಾಗಿದೆ. ಅದರ 4 ದಿಕ್ಕುಗಳು ಸಮಾನವಾಗಿ ವಿಸ್ತರಿಸಿರುವುದು ಧರ್ಮದ ಸಮತೋಲನವನ್ನು ಸೂಚಿಸುತ್ತದೆ. ಧರ್ಮವು ಒಂದು ದಿಕ್ಕಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಅದು ಪೂರ್ವದಲ್ಲಿಯೂ ಇದೆ, ಪಶ್ಚಿಮದಲ್ಲಿಯೂ ಇದೆ, ಉತ್ತರದಲ್ಲಿಯೂ ಇದೆ, ದಕ್ಷಿಣದಲ್ಲಿಯೂ ಇದೆ. ಪರಮಾತ್ಮನ ಕೃಪೆಯು ಹೇಗೆ ಎಲ್ಲ ಜೀವಿಗಳ ಮೇಲೂ ಸಮಾನವಾಗಿ ಸುರಿಯುತ್ತದೆಯೋ, ಹಾಗೆಯೇ ಈ ಮಹಾಶೈಲವು 4 ದಿಕ್ಕುಗಳನ್ನು ಸಮಾನವಾಗಿ ಧರಿಸಿಕೊಂಡಿದೆ. ಈ ಮಹಾಶೈಲದ ಮೇಲೆ ವಾಮನ, ಐರಾವತ, ಸುಪ್ರತೀಕ ಮತ್ತು ಪ್ರಭಿನ್ನಕರಟ ಎಂಬ 4 ಮಹಾಗಜಗಳು ವಾಸಿಸುತ್ತವೆ ಎಂದು ಸೂತಮುನಿಗಳು ವಿವರಿಸುತ್ತಾರೆ. ಇವು ಸಾಮಾನ್ಯ ಆನೆಗಳಲ್ಲ, ಇವು ದಿಕ್ಕುಗಳನ್ನು ಧರಿಸುವ ದಿಗ್ಗಜಗಳು. ಸೃಷ್ಟಿಯ ಸಮತೋಲನವನ್ನು ಕಾಪಾಡುವ ಪರಮಾತ್ಮನ ಶಕ್ತಿಯ ರೂಪಗಳಾಗಿವೆ. ಈ 4 ಗಜಗಳ ವರ್ಣನೆಯು ಒಂದು ಆಧ್ಯಾತ್ಮಿಕ ಸಂಕೇತವಾಗಿದೆ. ವಾಮನ ದಿಗ್ಗಜ ವಿನಯದ ಪ್ರತೀಕ. ಎಷ್ಟೇ ಬಲವಿದ್ದರೂ ಅಹಂಕಾರವಿಲ್ಲದ ಸ್ಥಿತಿ ಇದರ ಸಂದೇಶ. ಪರಮಾತ್ಮನು ತನ್ನ ಶಕ್ತಿಯನ್ನು ಎಂದಿಗೂ ಪ್ರದರ್ಶಿಸುವುದಿಲ್ಲ, ಆತನು ವಿನಯದಿಂದಲೇ ಲೋಕವನ್ನು ಪಾಲಿಸುತ್ತಾನೆ. ಆದ್ದರಿಂದ ಭಕ್ತನು ಸಹ ತನ್ನ ಜ್ಞಾನ, ಧನ ಅಥವಾ ಶಕ್ತಿಯ ಬಗ್ಗೆ ಅಹಂಕಾರ ಪಡದೆ ವಿನಯದಿಂದ ಬದುಕಬೇಕು. ಐರಾವತ ದಿಗ್ಗಜ ಪಾವಿತ್ರ್ಯದ ಸಂಕೇತ. ದೇವೇಂದ್ರನ ವಾಹನವಾಗಿರುವ ಐರಾವತನು ಮೋಡಗಳೊಂದಿಗೆ ಸಂಬಂಧ ಹೊಂದಿದ್ದಾನೆ. ಮೋಡವು ಮಳೆಯ ಮೂಲಕ ಭೂಮಿಯನ್ನು ಪೋಷಿಸುವಂತೆ ಧರ್ಮಾತ್ಮನು ತನ್ನ ಜೀವನದಿಂದ ಸಮಾಜವನ್ನು ಪೋಷಿಸಬೇಕು. ತನ್ನಲ್ಲಿರುವ ಜ್ಞಾನವನ್ನು, ಧನವನ್ನು, ಶಕ್ತಿಯನ್ನು ಲೋಕೋಪಕಾರಕ್ಕಾಗಿ ಬಳಸಬೇಕು. ತನ್ನಲ್ಲಿರುವುದನ್ನು ಕೇವಲ ತನ್ನಲ್ಲೇ ಉಳಿಸಿಕೊಳ್ಳದೆ ಇತರರಿಗೂ ಹಂಚಬೇಕು. ಇದೇ ಐರಾವತನ ಸಂದೇಶ. ಸುಪ್ರತೀಕ ದಿಗ್ಗಜ ಸ್ಥಿರತೆಯ ಪ್ರತೀಕ. ಯಾವ ಪರಿಸ್ಥಿತಿಯಲ್ಲಿಯೂ ಧರ್ಮವನ್ನು ಬಿಡದ ದೃಢತೆ ಇದರ ಅರ್ಥ. ಗಾಳಿ ಬಿರುಗಾಳಿಯಾದರೂ ಪರ್ವತವು ಅಲುಗಾಡದಂತೆ ಸತ್ಯನಿಷ್ಠನಾದ ಭಕ್ತನ ಮನಸ್ಸು ಸಂಕಷ್ಟಗಳ ನಡುವೆ ಅಚಲವಾಗಿರಬೇಕು. ಪ್ರಶಂಸೆ ಬಂದರೂ ಅಹಂಕಾರ ಪಡಬಾರದು, ಟೀಕೆ ಬಂದರೂ ಕುಗ್ಗಬಾರದು. ಇದೇ ಸುಪ್ರತೀಕನ ಬೋಧನೆ. ಪ್ರಭಿನ್ನಕರಟ ದಿಗ್ಗಜ ಅಪಾರ ಶಕ್ತಿಯ ಸಂಕೇತ. ಆದರೆ ಈ ಶಕ್ತಿ ವಿನಾಶಕ್ಕಾಗಿ ಅಲ್ಲ, ರಕ್ಷಣೆಗೆ. ಭಗವಂತನ ಶಕ್ತಿಯು ಯಾವಾಗಲೂ ಧರ್ಮ ರಕ್ಷಣೆಗಾಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಭಕ್ತನ ಶಕ್ತಿಯು ದುರ್ಬಲರನ್ನು ಕಾಪಾಡಲು, ಧರ್ಮವನ್ನು ಉಳಿಸಲು ಮತ್ತು ಅನ್ಯಾಯವನ್ನು ತಡೆಯಲು ಬಳಕೆಯಾಗಬೇಕು. ಈ 4 ದಿಗ್ಗಜಗಳ ಗಂಡಸ್ಥಳಗಳಿಂದ ನಿರಂತರವಾಗಿ ಮದಜಲ ಹರಿಯುತ್ತದೆ ಎಂದು ಪುರಾಣವು ಹೇಳುತ್ತದೆ. ಈ ವರ್ಣನೆಯ ಅರ್ಥವನ್ನು ಕೇವಲ ಭೌತಿಕವಾಗಿ ಅರ್ಥ ಮಾಡಿಕೊಳ್ಳಬಾರದು. ಇದು ಪರಿಪೂರ್ಣತೆಯ ಸಂಕೇತವಾಗಿದೆ. ಹಣ್ಣಾದ ಮರವು ಹೇಗೆ ಸ್ವಾಭಾವಿಕವಾಗಿ ಫಲ ನೀಡುತ್ತದೆಯೋ, ಹಾಗೆಯೇ ಧರ್ಮದಲ್ಲಿ ಪರಿಪಕ್ವನಾದ ಸತ್ಪುರುಷನ ಜೀವನದಿಂದ ಕರುಣೆ, ದಾನ, ಜ್ಞಾನ ಮತ್ತು ದಯೆ ಸ್ವಾಭಾವಿಕವಾಗಿ ಹರಿಯುತ್ತವೆ. ಅವನು ಪ್ರಯತ್ನಪೂರ್ವಕವಾಗಿ ಒಳ್ಳೆಯವನಾಗುವುದಿಲ್ಲ, ಅವನ ಸ್ವಭಾವವೇ ಒಳ್ಳೆಯತನವಾಗುತ್ತದೆ. ಇದೇ ದಿಗ್ಗಜಗಳ ಮದಜಲದ ಅಂತರಾರ್ಥ. ಸೂತಮುನಿಗಳು ಮತ್ತಷ್ಟು ಆಶ್ಚರ್ಯಕರವಾದ ವಿಷಯವನ್ನು ವಿವರಿಸುತ್ತಾರೆ.
ಈ ಮಹಾಗಜಗಳು ತಮ್ಮ ಪದ್ಮದಳಗಳಂತೆ ಮೃದುವಾದ ಸೊಂಡಿಲುಗಳ ಮೂಲಕ ದಿವ್ಯವಾಯುವನ್ನು ಆಕರ್ಷಿಸಿ ಮತ್ತೆ ಅದನ್ನು ಹೊರಬಿಡುತ್ತವೆ. ಆ ವಾಯುವೇ ಸಮಸ್ತ ಲೋಕಗಳಲ್ಲಿ ಸಂಚರಿಸುತ್ತಿರುವಂತೆ ಜನರು ಭಾವಿಸುತ್ತಾರೆ. ಇದರ ಅರ್ಥ ಅತ್ಯಂತ ಗಂಭೀರವಾಗಿದೆ. ವಾಯುವು ಪ್ರಾಣದ ಸಂಕೇತ. ಜೀವಿಯ ದೇಹದಲ್ಲಿ ಉಸಿರು ಇರುವವರೆಗೆ ಜೀವವಿದೆ, ಆದರೆ ಆ ಉಸಿರಿನ ಮೂಲವು ಪರಮಾತ್ಮನೇ. ಆದ್ದರಿಂದ ಇಲ್ಲಿ ಗಜಗಳ ಉಸಿರಿನ ಮೂಲಕ ಸಮಸ್ತ ಲೋಕಗಳಲ್ಲಿ ವಾಯು ಹರಡುತ್ತದೆ ಎಂಬ ವರ್ಣನೆಯು ಸಮಸ್ತ ಜೀವಿಗಳ ಪ್ರಾಣಶಕ್ತಿಯ ಮೂಲ ಪರಮಾತ್ಮನೆಂಬ ಸತ್ಯವನ್ನು ಸೂಚಿಸುತ್ತದೆ. ಈ ಗಜಗಳು ನಿರಂತರವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿರುತ್ತವೆ. ಅವುಗಳಿಗೆ ಆಯಾಸವಿಲ್ಲ, ವಿರಾಮವಿಲ್ಲ, ಪ್ರತಿಫಲದ ನಿರೀಕ್ಷೆಯಿಲ್ಲ. ಇದು ಕರ್ಮಯೋಗದ ಶ್ರೇಷ್ಠ ಉದಾಹರಣೆಯಾಗಿದೆ. ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿದ ನಿಷ್ಕಾಮ ಕರ್ಮದ ತತ್ವವನ್ನು ಈ ದಿಗ್ಗಜಗಳು ತಮ್ಮ ಮೌನ ಸೇವೆಯ ಮೂಲಕ ಬೋಧಿಸುತ್ತಿವೆ. ಭಕ್ತನು ಸಹ ತನ್ನ ಕರ್ತವ್ಯವನ್ನು ಫಲಾಪೇಕ್ಷೆಯಿಲ್ಲದೆ ಮಾಡಬೇಕು. ಕರ್ತವ್ಯವನ್ನು ಭಗವಂತನಿಗೆ ಸಮರ್ಪಿಸಬೇಕು. ಆಗ ಜೀವನವೇ ಯಜ್ಞವಾಗುತ್ತದೆ. ಆ ಮಹಾಶೈಲದ ಸುತ್ತಲೂ ಹರಿಯುವ ಗಾಳಿಯು ಸದಾ ಪವಿತ್ರವಾಗಿದೆ. ಅದು ಕೇವಲ ದೇಹಕ್ಕೆ ಶೀತಲತೆಯನ್ನು ನೀಡುವುದಿಲ್ಲ, ಮನಸ್ಸಿನ ಅಶಾಂತಿಯನ್ನು ದೂರ ಮಾಡುತ್ತದೆ. ಆ ಗಾಳಿಯನ್ನು ಸ್ಪರ್ಶಿಸಿದ ಋಷಿಗಳ ಮನಸ್ಸು ಇನ್ನಷ್ಟು ಏಕಾಗ್ರವಾಗುತ್ತದೆ. ಯೋಗಿಗಳ ಧ್ಯಾನ ಇನ್ನಷ್ಟು ಗಾಢವಾಗುತ್ತದೆ. ಭಕ್ತರ ಹೃದಯದಲ್ಲಿ ಹರಿನಾಮದ ಪ್ರೇಮ ಹೆಚ್ಚುತ್ತದೆ. ಈ ಗಾಳಿಯು ಪರಮಾತ್ಮನ ಅನುಗ್ರಹದ ಸಂಕೇತವಾಗಿದೆ. ಭಗವಂತನ ಕೃಪೆಯು ಇದೇ ರೀತಿ ಎಲ್ಲರ ಮೇಲೂ ಬೀಸುತ್ತದೆ. ಆದರೆ ಕಿಟಕಿಯನ್ನು ತೆರೆದ ಮನೆಯೊಳಗೆ ಮಾತ್ರ ಗಾಳಿ ಪ್ರವೇಶಿಸುವಂತೆ ತನ್ನ ಹೃದಯವನ್ನು ಭಕ್ತಿಯಿಂದ ತೆರೆದವನ ಜೀವನದಲ್ಲಿಯೇ ಭಗವಂತನ ಅನುಗ್ರಹ ಸ್ಪಷ್ಟವಾಗಿ ಅನುಭವವಾಗುತ್ತದೆ. ಆ ಪ್ರದೇಶದಲ್ಲಿ ವಾಸಿಸುವ ಜೀವಿಗಳಿಗೆ ಕೊರತೆ ಎಂಬುದೇ ಇಲ್ಲ. ಅವರಿಗೆ ಪ್ರಕೃತಿಯೇ ತಾಯಿಯಂತೆ ಪೋಷಣೆ ನೀಡುತ್ತದೆ. ಹಣ್ಣುಗಳು ಸ್ವಯಂ ಲಭಿಸುತ್ತವೆ, ನದಿಗಳು ಅಮೃತದಂತೆ ಹರಿಯುತ್ತವೆ, ಮರಗಳು ಸದಾ ಫಲಗಳಿಂದ ತುಂಬಿರುತ್ತವೆ. ಆದರೆ ಅಲ್ಲಿನ ಜನರು ಎಂದಿಗೂ ಸಂಗ್ರಹಿಸುವುದಿಲ್ಲ. ಅಗತ್ಯವಿರುವಷ್ಟನ್ನು ಮಾತ್ರ ಸ್ವೀಕರಿಸುತ್ತಾರೆ. ಉಳಿದದ್ದನ್ನು ಪ್ರಕೃತಿಯಲ್ಲಿಯೇ ಬಿಡುತ್ತಾರೆ, ಏಕೆಂದರೆ ಅವರಿಗೆ ಪ್ರಕೃತಿಯ ಮೇಲೆ ಸಂಪೂರ್ಣ ವಿಶ್ವಾಸವಿದೆ. ಇಂದು ಕೊಟ್ಟ ಭಗವಂತನು ನಾಳೆಯೂ ಕೊಡುತ್ತಾನೆ ಎಂಬ ನಂಬಿಕೆಯೇ ಅವರ ಸಂಪತ್ತು. ಸೂತಮುನಿಗಳು ಮಹರ್ಷಿಗಳಿಗೆ ಕೊನೆಯಲ್ಲಿ ಹೀಗೆ ಹೇಳಿದರು: ಓ ಮಹರ್ಷಿಗಳೇ, ಈ ಮಹಾಶೈಲ, ಈ ದಿಗ್ಗಜಗಳು, ಈ ದಿವ್ಯವಾಯು, ಈ ಪರ್ವತಗಳು, ಈ ಸಮುದ್ರಗಳು ಮತ್ತು ಈ ದ್ವೀಪಗಳು ಇವೆಲ್ಲವೂ ಒಂದು ಮಹಾಸತ್ಯವನ್ನು ಸಾರುತ್ತವೆ. ಈ ವಿಶ್ವವು ಅಸ್ತವ್ಯಸ್ತವಾಗಿ ನಡೆಯುತ್ತಿಲ್ಲ. ಪ್ರತಿಯೊಂದು ಉಸಿರು, ಪ್ರತಿಯೊಂದು ಚಲನೆ, ಪ್ರತಿಯೊಂದು ಋತು, ಪ್ರತಿಯೊಂದು ಗ್ರಹ, ಪ್ರತಿಯೊಂದು ಜೀವಿ, ಪ್ರತಿಯೊಂದು ಅಣುವು ಶ್ರೀಮನ್ನಾರಾಯಣನ ದಿವ್ಯ ಸಂಕಲ್ಪದ ಪ್ರಕಾರವೇ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದೆ. ಈ ಸತ್ಯವನ್ನು ಅರಿತವನು ಲೋಕವನ್ನು ಭಯದಿಂದ ನೋಡುವುದಿಲ್ಲ, ವಿಶ್ವಾಸದಿಂದ ನೋಡುತ್ತಾನೆ. ಆತನು ಪ್ರಕೃತಿಯಲ್ಲಿ ಪರಮಾತ್ಮನನ್ನು ಕಾಣುತ್ತಾನೆ, ತನ್ನೊಳಗೂ ಪರಮಾತ್ಮನನ್ನೇ ಅನುಭವಿಸುತ್ತಾನೆ. ಸೂತ ಮಹಾಮುನಿಗಳು ತಮ್ಮ ದಿವ್ಯೋಪದೇಶವನ್ನು ಸಮಾಪ್ತಿಯ ಕಡೆಗೆ ಕೊಂಡೊಯ್ಯುತ್ತಾ ಶೌನಕಾದಿ ಮಹರ್ಷಿಗಳನ್ನು ಉದ್ದೇಶಿಸಿ ಅತ್ಯಂತ ಮಧುರವಾದ ವಾಣಿಯಲ್ಲಿ ಹೀಗೆ ಹೇಳಿದರು: ಓ ಮಹರ್ಷಿಗಳೇ, ಭಗವಂತನ ಸೃಷ್ಟಿಯ ಈ ವಿಶಾಲವಾದ ವರ್ಣನೆಯನ್ನು ನಾನು ನನ್ನ ಬುದ್ಧಿಯಿಂದ ಹೇಳಿಲ್ಲ. ಇದು ಪರಮಪೂಜ್ಯರಾದ ಮಹರ್ಷಿಗಳ ಪರಂಪರೆಯಿಂದ ಬಂದಿರುವ ದಿವ್ಯಜ್ಞಾನ. ವೇದಗಳ ಸಾರವನ್ನು ಒಳಗೊಂಡಿರುವ ಪುರಾಣಗಳ ಮಹಿಮೆ ಅನಂತವಾಗಿದೆ. ಈ ಭೂಮಂಡಲದ ರಚನೆ, ದ್ವೀಪಗಳ ವೈಭವ, ಸಮುದ್ರಗಳ ಪಾವಿತ್ರ್ಯ, ಪರ್ವತಗಳ ಮಹಿಮೆ, ದೇವತೆಗಳ ವಾಸಸ್ಥಾನ, ಯೋಗಿಗಳ ತಪಸ್ಸು, ಮಹರ್ಷಿಗಳ ಜ್ಞಾನ, ಶ್ರೀಹರಿಯ ಸರ್ವವ್ಯಾಪಕತ್ವ ಇವೆಲ್ಲವೂ ಒಂದೇ ಸತ್ಯವನ್ನು ಸಾರುತ್ತವೆ. ಆ ಸತ್ಯವೇ ಈ ಸಮಸ್ತ ವಿಶ್ವವು ಶ್ರೀಮನ್ನಾರಾಯಣನ ದಿವ್ಯಲೀಲೆಯಾಗಿದೆ. ಕಾಣುವ ಪ್ರತಿಯೊಂದು ವಸ್ತುವು ಅವನದೇ, ಕೇಳುವ ಪ್ರತಿಯೊಂದು ನಾದವು ಅವನ ಮಹಿಮೆಯನ್ನು ಸಾರುತ್ತದೆ. ಚಲಿಸುವ ಪ್ರತಿಯೊಂದು ಜೀವಿಯಲ್ಲಿಯೂ ಅವನ ಚೈತನ್ಯವೇ ಕಾರ್ಯನಿರ್ವಹಿಸುತ್ತಿದೆ.
ಸ್ಥಿರವಾಗಿ ನಿಂತಿರುವ ಪ್ರತಿಯೊಂದು ಪರ್ವತದಲ್ಲಿಯೂ ಅವನ ಸ್ಥೈರ್ಯವೇ ಪ್ರಕಾಶಿಸುತ್ತಿದೆ. ಹರಿಯುವ ಪ್ರತಿಯೊಂದು ನದಿಯಲ್ಲಿಯೂ ಅವನ ಕರುಣೆಯೇ ಹರಿಯುತ್ತಿದೆ. ಬೀಸುವ ಪ್ರತಿಯೊಂದು ಗಾಳಿಯಲ್ಲಿಯೂ ಅವನ ಅನುಗ್ರಹವೇ ಸ್ಪರ್ಶಿಸುತ್ತಿದೆ. ಆದ್ದರಿಂದ ಈ ವಿಶ್ವವನ್ನು ನೋಡುವ ದೃಷ್ಟಿಯೇ ಬದಲಾಗಬೇಕು. ವಿಶ್ವವನ್ನು ಕೇವಲ ಭೌತಿಕ ವಸ್ತುಗಳ ಸಮೂಹವೆಂದು ನೋಡದೆ ಭಗವಂತನ ವಿಶ್ವರೂಪವೆಂದು ಕಾಣಬೇಕು. ಆಗಲೇ ಪುರಾಣ ಶ್ರವಣದ ನಿಜವಾದ ಫಲ ದೊರೆಯುತ್ತದೆ. ಈ ಅಧ್ಯಾಯದಲ್ಲಿ ವಿವರಿಸಲ್ಪಟ್ಟಿರುವ ಪ್ರತಿಯೊಂದು ವಿಷಯವೂ ಒಂದು ಆಧ್ಯಾತ್ಮಿಕ ಪಾಠವಾಗಿದೆ. ಧೃತತೋಯ, ದಧಿಮಂಡ, ಸುರೋದ ಮತ್ತು ದುಗ್ಧಸಾಗರಗಳು ಕೇವಲ ದಿವ್ಯ ಸಮುದ್ರಗಳಲ್ಲ. ಅವು ಭಕ್ತನ ಹೃದಯದಲ್ಲಿ ಬೆಳೆಯಬೇಕಾದ ಶುದ್ಧತೆ, ಸ್ಥಿರತೆ, ಆನಂದ ಮತ್ತು ಕರುಣೆಯ ಸಂಕೇತಗಳಾಗಿವೆ. ಮನಃಶಿಲೆ, ಕೃಷ್ಣ ಪರ್ವತ, ಗೋಮಂತ, ಹರಿಗಿರಿ, ಪುಷ್ಕರ ಪರ್ವತಗಳು ಕೇವಲ ಪರ್ವತಗಳಲ್ಲ. ಅವು ಮನಸ್ಸಿನ ನಿರ್ಮಲತೆ, ಆತ್ಮಜ್ಞಾನದ ಆಳ, ಭಕ್ತಿಯ ದೃಢತೆ, ಹರಿನಾಮದ ಮಹಿಮೆ ಮತ್ತು ಪರಮಾತ್ಮನ ಸಾನ್ನಿಧ್ಯದ ಸಂಕೇತಗಳಾಗಿವೆ. ಕುಶಲ ದೇಶ, ಮನೋನುಗ ದೇಶ, ಉಷ್ಣ ದೇಶ, ಮುನಿ ದೇಶ ಮತ್ತು ಪುಷ್ಕರ ದೇಶಗಳು ಕೇವಲ ಭೌಗೋಳಿಕ ಪ್ರದೇಶಗಳಲ್ಲ. ಅವು ಭಕ್ತನ ಆತ್ಮಯಾತ್ರೆಯ ವಿವಿಧ ಹಂತಗಳಾಗಿವೆ. ಈ ರೀತಿಯಾಗಿ ಸಂಪೂರ್ಣ ಅಧ್ಯಾಯವನ್ನು ಧ್ಯಾನಿಸಿದಾಗ ಭಗವಂತನು ಸೃಷ್ಟಿಯ ಮೂಲಕವೇ ಮಾನವನಿಗೆ ಮೋಕ್ಷ ಮಾರ್ಗವನ್ನು ತೋರಿಸುತ್ತಿದ್ದಾನೆ ಎಂಬುದು ಸ್ಪಷ್ಟವಾಗುತ್ತದೆ. ಓ ಮಹರ್ಷಿಗಳೇ, ಈ ಪವಿತ್ರ ಕಥೆಯನ್ನು ಯಾರು ಶ್ರದ್ಧೆಯಿಂದ ಶ್ರವಣ ಮಾಡುತ್ತಾರೋ ಅವರ ಮನಸ್ಸಿನಲ್ಲಿರುವ ಅಜ್ಞಾನದ ಕತ್ತಲೆ ನಿಧಾನವಾಗಿ ದೂರವಾಗುತ್ತದೆ. ಹೇಗೆ ಸೂರ್ಯೋದಯವಾದಾಗ ಸಾವಿರಾರು ವರ್ಷಗಳ ಕತ್ತಲೆಯು ಕ್ಷಣಮಾತ್ರದಲ್ಲಿ ಮಾಯವಾಗುತ್ತದೆಯೋ, ಹಾಗೆಯೇ ಶ್ರೀಹರಿಯ ಮಹಿಮೆಯನ್ನು ಒಳಗೊಂಡಿರುವ ಈ ಪುರಾಣವನ್ನು ಶ್ರವಣ ಮಾಡಿದಾಗ ಅನೇಕ ಜನ್ಮಗಳಿಂದ ಸಂಗ್ರಹವಾಗಿರುವ ಅಜ್ಞಾನವು ಕ್ರಮೇಣ ಕರಗಲು ಆರಂಭಿಸುತ್ತದೆ. ಭಗವಂತನ ಸೃಷ್ಟಿಯ ಮಹಿಮೆಯನ್ನು ಅರಿಯುವವನಿಗೆ ಅಹಂಕಾರ ಉಳಿಯುವುದಿಲ್ಲ. ಯಾಕೆಂದರೆ ಈ ಅನಂತ ಬ್ರಹ್ಮಾಂಡದ ಮುಂದೆ ತಾನು ಎಷ್ಟು ಅಲ್ಪನೆಂಬುದು ಅವನಿಗೆ ತಿಳಿಯುತ್ತದೆ. ಆದರೆ ಅದೇ ಸಮಯದಲ್ಲಿ ಆತನು ನಿರಾಶನಾಗುವುದಿಲ್ಲ. ಯಾಕೆಂದರೆ ಈ ಅನಂತ ಬ್ರಹ್ಮಾಂಡದ ಅಧಿಪತಿಯೇ ತನ್ನ ಹೃದಯದಲ್ಲಿಯೂ ವಾಸಿಸುತ್ತಾನೆ ಎಂಬ ಅರಿವು ಅವನಲ್ಲಿ ಮೂಡುತ್ತದೆ. ಇದೇ ಭಕ್ತಿಯ ಆರಂಭ. ಈ ಅಧ್ಯಾಯವನ್ನು ಪವಿತ್ರ ಮನಸ್ಸಿನಿಂದ ಓದುವವನಿಗೆ, ಕೇಳುವವನಿಗೆ ಅಥವಾ ಇತರರಿಗೆ ಹೇಳುವವನಿಗೆ ಭಗವಂತನು ವಿಶೇಷ ಅನುಗ್ರಹವನ್ನು ನೀಡುತ್ತಾನೆ ಎಂದು ಪುರಾಣವು ಘೋಷಿಸುತ್ತದೆ. ಅವನ ಜೀವನದಲ್ಲಿ ಧರ್ಮವು ದೃಢವಾಗುತ್ತದೆ, ಅವನ ಬುದ್ಧಿಯೂ ಶುದ್ಧವಾಗುತ್ತದೆ, ಅವನ ವಾಣಿಯೂ ಮಧುರವಾಗುತ್ತದೆ, ಅವನ ಮನಸ್ಸು ಶಾಂತಿಯನ್ನು ಪಡೆಯುತ್ತದೆ, ಕೋಪವು ಕಡಿಮೆಯಾಗುತ್ತದೆ, ಲೋಭವು ಕ್ಷೀಣಿಸುತ್ತದೆ, ಅಸೂಯೆಯು ದೂರವಾಗುತ್ತದೆ, ದಯೆ ಬೆಳೆಯುತ್ತದೆ, ಭಕ್ತಿ ಗಾಢವಾಗುತ್ತದೆ, ಸತ್ಸಂಗದ ಆಸಕ್ತಿ ಹೆಚ್ಚುತ್ತದೆ, ಶಾಸ್ತ್ರಜ್ಞಾನವನ್ನು ಅರಿಯುವ ಹಂಬಲ ಮೂಡುತ್ತದೆ. ಈ ಎಲ್ಲಾ ಗುಣಗಳು ಕ್ರಮೇಣ ಅವನ ಜೀವನವನ್ನು ಪರಿವರ್ತಿಸುತ್ತವೆ. ಪುರಾಣವು ಮತ್ತೊಂದು ಮಹತ್ತರವಾದ ಫಲವನ್ನು ತಿಳಿಸುತ್ತದೆ. ಪರ್ವಕಾಲಗಳಲ್ಲಿ, ವಿಶೇಷವಾಗಿ ಏಕಾದಶಿ, ದ್ವಾದಶಿ, ಪೂರ್ಣಿಮೆ, ಅಮಾವಾಸ್ಯೆ, ವಿಷ್ಣು ಪರ್ವಗಳು, ಯಜ್ಞ ಸಮಯಗಳು ಅಥವಾ ತೀರ್ಥಕ್ಷೇತ್ರಗಳಲ್ಲಿ ಈ ಅಧ್ಯಾಯವನ್ನು ಶ್ರವಣ ಮಾಡುವವನು ತನ್ನ ಪಿತೃಗಳನ್ನು ಸಂತೋಷಪಡಿಸುತ್ತಾನೆ ಎಂದು ಹೇಳುತ್ತದೆ. ಇದರ ಅರ್ಥ ಕೇವಲ ಒಂದು ಆಚರಣೆಯಲ್ಲ. ಸಂತತಿಯು ಧರ್ಮ ಮಾರ್ಗದಲ್ಲಿ ನಡೆಯುವಾಗ ಪೂರ್ವಜರ ವಂಶವು ಪವಿತ್ರವಾಗುತ್ತದೆ. ಮಕ್ಕಳ ಸತ್ಪ್ರವೃತ್ತಿಯೇ ಪಿತೃಗಳಿಗೆ ಅತ್ಯಂತ ದೊಡ್ಡ ತರ್ಪಣವಾಗಿದೆ ಎಂಬ ಸಂದೇಶವನ್ನು ಪುರಾಣವು ನೀಡುತ್ತದೆ. ಆದ್ದರಿಂದ ಈ ಅಧ್ಯಾಯದ ಶ್ರವಣವು ಕೇವಲ ವೈಯಕ್ತಿಕ ಪುಣ್ಯವಲ್ಲ, ವಂಶದ ಪುಣ್ಯವೂ ಆಗುತ್ತದೆ. ಈ ಅಧ್ಯಾಯವನ್ನು ಶ್ರದ್ಧೆಯಿಂದ ಕೇಳುವವನಿಗೆ ದೀರ್ಘಾಯುಷ್ಯ ದೊರೆಯುತ್ತದೆ ಎಂದು ಶಾಸ್ತ್ರವು ಹೇಳುತ್ತದೆ. ಇದರ ಅರ್ಥ ಕೇವಲ ಹೆಚ್ಚು ವರ್ಷ ಬದುಕುವುದಲ್ಲ, ಬದುಕುವ ಪ್ರತಿಯೊಂದು ದಿನವೂ ಧರ್ಮಮಯವಾಗುತ್ತದೆ ಎಂಬುದಾಗಿದೆ. ಅವನ ಬಲ ಹೆಚ್ಚುತ್ತದೆ ಎಂದು ಹೇಳಲಾಗಿದೆ. ಇದು ಕೇವಲ ದೈಹಿಕ ಬಲವಲ್ಲ, ಧರ್ಮವನ್ನು ಕಾಪಾಡುವ ಧೈರ್ಯ, ಸಂಕಷ್ಟಗಳನ್ನು ಎದುರಿಸುವ ಮನೋಬಲ, ಭಗವಂತನಲ್ಲಿ ಅಚಲವಾದ ವಿಶ್ವಾಸ.
ಇವೆಲ್ಲವೂ ಹೆಚ್ಚುತ್ತವೆ ಎಂಬುದಾಗಿದೆ. ಅವನ ತೇಜಸ್ಸು ಹೆಚ್ಚುತ್ತದೆ ಎಂದು ಹೇಳಲಾಗಿದೆ. ಇದು ಕೇವಲ ಮುಖದ ಕಾಂತಿಯಲ್ಲ, ಸತ್ಯ, ದಯೆ, ಭಕ್ತಿ ಮತ್ತು ಜ್ಞಾನದಿಂದ ಹೊರಹೊಮ್ಮುವ ಆತ್ಮಪ್ರಕಾಶವಾಗಿದೆ. ಇಂತಹ ವ್ಯಕ್ತಿಯನ್ನು ನೋಡಿದಾಗ ಜನರಿಗೆ ಸಹಜವಾಗಿಯೇ ಗೌರವ ಮೂಡುತ್ತದೆ. ಅವನ ಮಾತುಗಳಿಗೆ ಮೌಲ್ಯ ಬರುತ್ತದೆ. ಅವನ ಜೀವನವೇ ಇತರರಿಗೆ ಮಾರ್ಗದರ್ಶನವಾಗುತ್ತದೆ. ಸೂತಮುನಿಗಳು ಮಹರ್ಷಿಗಳಿಗೆ ಕೊನೆಯ ಉಪದೇಶವನ್ನು ನೀಡುತ್ತಾ ಹೀಗೆ ಹೇಳಿದರು: ಓ ಬ್ರಹ್ಮರ್ಷಿಗಳೇ, ಈ ಭೂಮಂಡಲದ ವೈಭವವನ್ನು ಕೇಳಿದ ನಂತರ ನೀವು ಆ ದಿವ್ಯ ದ್ವೀಪಗಳನ್ನು ಹುಡುಕಲು ಹೊರಡುವ ಅಗತ್ಯವಿಲ್ಲ. ಮೊದಲು ನಿಮ್ಮ ಹೃದಯವನ್ನು ಹುಡುಕಿ, ಅಲ್ಲಿ ಮನಃಶಿಲೆಯನ್ನು ನಿರ್ಮಿಸಿ. ಅಲ್ಲಿ ಕೃಷ್ಣ ಪರ್ವತದಂತೆ ಅಚಲವಾದ ಭಕ್ತಿಯನ್ನು ಬೆಳೆಸಿ. ಅಲ್ಲಿ ಗೋವಿಂದ ಪರ್ವತದಂತೆ ಹರಿನಾಮವನ್ನು ನಿರಂತರವಾಗಿ ಮೊಳಗಿಸಿ. ಅಲ್ಲಿ ಪುಂಡರೀಕ ಪರ್ವತದಂತೆ ನಿರ್ಮಲವಾದ ಹೃದಯವನ್ನು ಅರಳಿಸಿ. ಅಲ್ಲಿ ಪುಷ್ಕರ ಪರ್ವತದಂತೆ ಶ್ರೀಹರಿಯನ್ನು ಪ್ರತಿಷ್ಠಾಪಿಸಿ. ಆಗ ನಿಮ್ಮ ಹೃದಯವೇ ಜಂಬೂದ್ವೀಪವಾಗುತ್ತದೆ. ನಿಮ್ಮ ಜೀವನವೇ ತೀರ್ಥಯಾತ್ರೆಯಾಗುತ್ತದೆ. ನಿಮ್ಮ ಉಸಿರೇ ವೇದಮಂತ್ರವಾಗುತ್ತದೆ. ನಿಮ್ಮ ಕರ್ತವ್ಯವೇ ಯಜ್ಞವಾಗುತ್ತದೆ. ನಿಮ್ಮ ಅಂತಿಮ ಗುರಿಯೇ ಮೋಕ್ಷವಾಗುತ್ತದೆ. ಹೀಗೆ ಭಗವಂತನ ವಿಶ್ವರೂಪವನ್ನು, ಭೂಮಂಡಲದ ರಹಸ್ಯವನ್ನು, ದ್ವೀಪಗಳ ಮಹಿಮೆಯನ್ನು, ಪರ್ವತಗಳ ವೈಭವವನ್ನು, ಸಮುದ್ರಗಳ ಪಾವಿತ್ರ್ಯವನ್ನು, ದೇವತೆಗಳ ಸೇವೆಯನ್ನು, ಮಹರ್ಷಿಗಳ ತಪಸ್ಸನ್ನು ಮತ್ತು ಶ್ರೀಮನ್ನಾರಾಯಣನ ಸರ್ವವ್ಯಾಪಕತ್ವವನ್ನು ವಿವರಿಸಿದ ಸೂತ ಮಹಾಮುನಿಗಳು ತಮ್ಮ ಉಪದೇಶವನ್ನು ಮುಕ್ತಾಯಗೊಳಿಸಿದರು. ಮಹರ್ಷಿಗಳೆಲ್ಲರೂ ಆ ದಿವ್ಯ ಕಥೆಯನ್ನು ಶ್ರವಣಿಸಿ ಪರಮಾನಂದವನ್ನು ಅನುಭವಿಸಿದರು. ಅವರ ಹೃದಯಗಳಲ್ಲಿ ಭಗವಂತನ ಮೇಲಿನ ಭಕ್ತಿ ಮತ್ತಷ್ಟು ಗಾಢವಾಯಿತು. ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿತು. ಅವರು ಸೂತಮುನಿಗಳಿಗೆ ಕೃತಜ್ಞತಾಪೂರ್ವಕವಾಗಿ ನಮಸ್ಕರಿಸಿ, ಇಂದು ನಾವು ಕೇವಲ ಭೂಮಂಡಲದ ರಚನೆಯನ್ನು ಕೇಳಲಿಲ್ಲ, ಭಗವಂತನ ವಿಶ್ವರೂಪವನ್ನೇ ದರ್ಶನ ಮಾಡಿದೆವು ಎಂದು ಸಂತೋಷದಿಂದ ಹೇಳಿದರು. ಈ ರೀತಿಯಾಗಿ ಶ್ರೀಪದ್ಮ ಮಹಾಪುರಾಣದ ಆದಿಖಂಡದ 9ನೆಯ ಅಧ್ಯಾಯವು ಭೂಮಂಡಲದ ದಿವ್ಯರಚನೆ, ಪರ್ವತಗಳ ಮಹಿಮೆ, ದ್ವೀಪಗಳ ಪಾವಿತ್ರ್ಯ, ಶ್ರೀಹರಿಯ ವಿಶ್ವಪಾಲಕತ್ವ ಮತ್ತು ಈ ಪವಿತ್ರ ಕಥೆಯನ್ನು ಶ್ರವಣ ಮಾಡುವುದರಿಂದ ದೊರೆಯುವ ಮಹಾಪುಣ್ಯವನ್ನು ವಿವರಿಸಿ ಅತ್ಯಂತ ಮಂಗಳಕರವಾಗಿ ಸಮಾಪ್ತಿಗೊಳ್ಳುತ್ತದೆ. ಶ್ರೀಮನ್ನಾರಾಯಣನ ಚರಣಾರವಿಂದಗಳಿಗೆ ನಮಸ್ಕಾರ. ಶ್ರೀಲಕ್ಷ್ಮೀನಾರಾಯಣನ ಅನುಗ್ರಹವು ಸಮಸ್ತ ಭಕ್ತರ ಮೇಲೂ ಸದಾಕಾಲ ಸುರಿಯಲಿ. ಓಂ ನಮೋ ನಾರಾಯಣಾಯ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.